ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಹರಿ ಗುರುದೇವತೆಗಳ ನೆನೆದು ಕ್ಷೇತ್ರಸ್ವಾಮಿಯಾದ ಶ್ರೀನಿವಾಸನಿಗೆ ಮಣಿದು ನೆರೆದಿರುವ ತಮ್ಮೆಲ್ಲರನ್ನು ಅಭಿನಂದಿಸಿ ಭಾರತದ 17ನೆಯ ದಿನದ ಕಥೆಯ ಈ ಸರಣಿಯ ನಡುವಿನ ದಿನದ ಭಾಗವನ್ನು ನಾವು ನೋಡುತ್ತಾ ಇದ್ದೇವೆ. ಪಾಂಡವರು ಕಾಡಿಗೆ ಬಂದು ಸೇರಿದ್ದಾರೆ. ಕಾಡಿನಲ್ಲಿ ಅನೇಕ ಋಷಿಮುನಿಗಳು ದಿನಕ್ಕೆ ದಿನಕ್ಕೆ ಭೇಟಿ ಕೊಡುವುದು ಜಾಸ್ತಿ ಆಗ್ತಾ ಇತ್ತು. ಆ ಮಧ್ಯದಲ್ಲೂ ಅವರಲ್ಲಿ ಎಲ್ಲ ದೊಡ್ಡವರ ಮುಂದೆನೇ ಚರ್ಚೆಗಳು ನಡೀತಾ ಇದ್ವು. ಅದರಲ್ಲೂ ದ್ರೌಪದಿ ಅನೇಕ ವಿಚಾರಗಳನ್ನು, ಅಂದರೆ ತಿಳಿಯಬೇಕು ಅನ್ನುವ ಹಂಬಲ ಇದ್ದವನಿಗೆ ಬೋರ್ ಆಗುವುದು ಅಂತಿಲ್ವೇ ಇಲ್ಲ. ನಮಗೆ ಈಗ ಕೇಳುವ ಶಬ್ದ 1ನೇ ಕ್ಲಾಸಿನ ಮಗು ಬೋರ್ ಅನ್ನುತ್ತೆ. ನಮಗೆ ಬಹುಶಃ ಶಾಲೆಯಲ್ಲಿ ಇರುವ ದಿವಸ ತನಕ ಒಂದು ದಿವಸವು ಬೋರ್ ಅಂದ್ರೆ ಶಬ್ದವೇ ಗೊತ್ತಿರಲಿಲ್ಲ. ನಮಗೆ ಬೋರ್ ಅಂದ್ರೆ ಈ ತಲೆಗೆ ಗಟ್ಟಿಯಾಗಿ ಬಡಿದ್ರೆ ಒಂದು ಸಣ್ಣ ತಲೆ ಬರ್ತಿತ್ತಲ್ಲ, ಅದನ್ನು ಬೋರ್ ಬರುದು ಅಂತ ಹೇಳ್ತಿದ್ರು ಅಷ್ಟೇ. ಯಾಕೆಂದ್ರೆ ಬಹುಶಃ ನಮ್ಗೆ ಇರುವ ಸಂತೋಷ ಅಥವಾ ಹೆಗ್ಗಳಿಕೆ ಏನಿರಬಹುದು ಅಂದ್ರೆ ಬಹುಶಃ ನಮ್ಗೊಂಚೂರು ಮನೆ ಸುತ್ತ ತೋಟ ಇರ್ತಿತ್ತು, ಗದ್ದೆ ಇರ್ತಿತ್ತು, ಕಾಡಿರ್ತಿತ್ತು, ಹಾಡಿ ಇರ್ತಿತ್ತು. ನಮ್ಗಲ್ಲಿ ಪ್ರತಿ ಪ್ರಾಣಿ ಪಕ್ಷಿಗಳು ಹೊಸ್ತು. ಒಂದು ಇರುವೆ ಬಗ್ಗೆ ಯೋಚನೆ ಮಾಡಿದ್ರೆ ಅದರಲ್ಲಿ ಎಷ್ಟು ವೆರೈಟಿಗಳು, ಅದರ ಜೀವನದ ಶೈಲಿ ಎಷ್ಟು ಭಿನ್ನವಾದದ್ದು. ಅದಕ್ಕೆ ಅದರ ಬಣ್ಣ, ಅದರ ಸ್ವಾರಸ್ಯ, ಈ ಛಂದಶಾಸ್ತ್ರವನ್ನ ಹೇಳುವಾಗ
ಪಿಪೀಲಿಕಾ ಮಧ್ಯ ಗಾಯತ್ರಿ ಅಂತ ಒಂದು ಛಂದಸ್ಸಿನ ಹೆಸರು ಹೇಳ್ತಾರೆ. ಪಿಪೀಲಿಕಾ ಅಂದ್ರೆ ಇರುವೆ. ಅದರಲ್ಲಿ ಕೆಲವು ಇರುವೆಗಳದ್ದು ನೀವು ನೋಡಿರ್ತೀರಿ, ತಲೆ ಮತ್ತೆ ಬುಡ ದೊಡ್ಡದಿರುತ್ತೆ, ಮಧ್ಯದಲ್ಲಿ ಒಂದು ಸಣ್ಣ ಕಡ್ಡಿ ಸಿಕ್ಕಿಸಿದ ಹಾಗಿರುತ್ತೆ. ಅವರಿಗೆ ಎಷ್ಟು ರಸಿಕತೆ ಅಂದ್ರೆ, ಪಿಪೀಲಿಕಾ ಮಧ್ಯ ಗಾಯತ್ರಿ ಅಂತಂದ್ರೆ ಅದರ ಮೊದಲ ಪಾದ ಮತ್ತು ಕೊನೆಯ ಪಾದದಲ್ಲಿ ಸ್ವಲ್ಪ ಅಕ್ಷರಗಳು ಜಾಸ್ತಿ ಇರ್ತವೆ, ಮಧ್ಯದಲ್ಲಿ ಒಂದು ಅಕ್ಷರ ಕಮ್ಮಿ ಇರುತ್ತೆ. ಅವರು ಅದಕ್ಕೆ ಪ್ರಕೃತಿಯನ್ನು ಉದಾಹರಣೆಯಾಗಿ ಹೇಳುದು. ಪಿಪೀಲಿಕಾದಂತೆ ಮಂಡೆ ಮತ್ತು ಬುಡ ದೊಡ್ಡದಾಗಿರುತ್ತೆ, ಮಧ್ಯದ್ದು ಒಂಚೂರು ಕಮ್ಮಿ ಇರುತ್ತೆ, ಅದಕ್ಕೆ ತೆಳ್ಳಗಿರುತ್ತೆ ಅಂತ ಅವರಿಗೆ ಹೋಲಿಕೆ ಸಿಗುದು ಪಿಪೀಲಿಕಾ ಛಂದಸ್ಸಿನ ಉದಾಹರಣೆಯನ್ನು ಕೊಡ್ತಾರೆ. ಅಂದ್ರೆ ಋಷಿಗಳಾಗಿ ಅಥವಾ ನಾವು ಈ ಮಹಾಭಾರತ ರಾಮಾಯಣದ ಕಥೆಗಳಿಗೆ ಕಿವಿಯಾಗುವುದು ಅಂತಂದ್ರೆ ನಮಗೆ ಸ್ವಲ್ಪ ಪ್ರಕೃತಿಯ ಪರಿಚಯ ಇದ್ರೆ ಮಾತ್ರ ಹೆಚ್ಚು ರಸವಂತಿಕೆ ಅರ್ಥ ಆಗುತ್ತೆ. ಪ್ರಕೃತಿಯ ಪರಿಚಯ ಇಲ್ಲದೆ ಇದ್ರೆ ಅಲ್ಲೇನೋ ಉದಾಹರಣೆ ಕೊಡ್ತಾರೆ, ನಾವು ಅದನ್ನ ನೋಡಿಯೇ ಇಲ್ಲ, ಅದರಿಂದಾಗಿ ಅದು ಅರ್ಥನೂ ಆಗುದಿಲ್ಲ, ಸ್ವಾರಸ್ಯ ಅಂತನೂ ಅನ್ಸಲ್ಲ. ಎಷ್ಟು ವೈಶಿಷ್ಟ್ಯಗಳು ಅಂದ್ರೆ ಅದು ಕೇವಲ ನಿಮ್ಗೆ ಪ್ರಾಣಿಶಾಸ್ತ್ರ, ಪ್ರಕೃತಿ ಶಾಸ್ತ್ರ, ಪರಿಸರ ಪ್ರಜ್ಞೆ ಮಾತ್ರ ಅಲ್ಲ. ನಿಮ್ಗೆ ಎಷ್ಟು ಶಾಸ್ತ್ರಗಳ ಬಗ್ಗೆ ಗೊತ್ತಿದೆ ಅಷ್ಟು ವೈವಿಧ್ಯ ವೈಶಿಷ್ಟ್ಯಗಳು ಆ ಉದಾಹರಣೆಗಳ ಹಿಂದೆ ಕಾಣುತ್ತೆ. ಸುಮ್ಮನೆ ಉದಾಹರಣೆ ಹೇಳುದಿದ್ರೆ ಶುಕ್ರ ಅಂಗಾರಕಯೋರಿವ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಜ್ಯೋತಿಷ್ಯ ಗೊತ್ತಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಶುಕ್ರ ಮತ್ತು ಅಂಗಾರಕರ ನಡುವೆ ಕದನವಾದಾಗ ಹೇಗಿತ್ತೋ ಹಾಗೆ ಇವರಿಬ್ರು ಹೋರಾಡ್ತಾ ಇದ್ರು ಅಂತ ಉದಾಹರಣೆ ಕೊಡ್ತಾರೆ. ಅದು ಸುಗ್ರೀವನಿಗೆ ಮತ್ತು ವಾಲಿಯ ನಡುವಿನ ಹೋರಾಟಕ್ಕೆ ಹೇಳುವ ಮಾತು. ಅಂದ್ರೆ ಶುಕ್ರ ಬೆಳ್ಳಗಿದ್ದಾನೆ, ಅಂಗಾರಕ ಕೆಂಪಗಿದ್ದಾನೆ, ಸುಗ್ರೀವ ಬಿಳಿ, ವಾಲಿ ಸ್ವಲ್ಪ ಸಿಟ್ಟಿನಿಂದ ಕೆಂಪಾಗ್ಬಿಟ್ಟಿದ್ದಾನೆ. ಹಾಗಾಗಿ ಅದು ಒಂದು ಬಣ್ಣದ ದೃಷ್ಟಿ. ಮತ್ತೆ ಅವುಗಳೆರಡರ ಫಲವೂ ಹಾಗೇನೆ. ಶುಕ್ರದ ಫಲ ಬೇರೆ ರೀತಿ, ಅಂಗಾರದ ಫಲ ಬೇರೆ ರೀತಿ. ಅಂಗಾರಕ ಸ್ವಲ್ಪ ದುಷ್ಟಗ್ರಹ, ಆದರೆ ಶುಕ್ರ ಅದು ಶುದ್ಧ ಗ್ರಹ, ಅಂದ್ರೆ ಅದು ಫಲವನ್ನು ಚೆನ್ನಾಗಿ ಕೊಡ್ತಾ ಇರುತ್ತೆ ಅಂತ. ಅಂದ್ರೆ ದೇವರು ಸುಗ್ರೀವನನ್ನು ಆಯ್ಕೆ ಮಾಡಿಕೊಂಡ್ರು ಯಾಕೆ ಅಂದ್ರೆ ಅವನು ಅಂಗಾರಕದ ಹಾಗೆ ದುಷ್ಟ ಫಲಗಳನ್ನು ಕೊಡುವವ ಅಂತ. ಯಾಕೆಂದ್ರೆ ಅವನು ರಾವಣನ ಸಾಮೀಪ್ಯವನ್ನ, ಗೆಳೆತನವನ್ನ ಬಯಸಿದ್ದ. ಆದ್ರೆ ಸುಗ್ರೀವ ಹಾಗಿರ್ಲಿಲ್ಲ ಅನ್ನುವ ಕಾರಣಕ್ಕೆ, ಮತ್ತೆ ಸುಗ್ರೀವನಿಗೆ ಹನುಮಂತನಿಗೆ ತುಂಬಾ ಚೆನ್ನಾಗಿ ಸಖ್ಯ ಇತ್ತು, ವಾಲಿಯ ಜೊತೆಗೆ ಹನುಮಂತ ಇರಲಿಲ್ಲ. ಹಾಗಾಗಿ ದೇವರು ಹನುಮ ಎಲ್ಲಿದ್ದಾನೋ ನಾನಲ್ಲಿ ಅಂತ, ಹಾಗಾಗಿ ವಾಲಿ ಜೊತೆಗೆ ಹೋಗ್ಲಿಲ್ಲ, ಸುಗ್ರೀವನ್ ಜೊತೆಗೆ ಹೋದ. ಮುಂದೆ ಇದೇ ಸುಗ್ರೀವ ಕರ್ಣನಾಗಿ ಹುಟ್ಟಿದ, ಇದೇ ವಾಲಿ ಅರ್ಜುನನಾಗಿ ಹುಟ್ಟಿದ. ಭೀಮಸೇನ ಅರ್ಜುನನೊಟ್ಟಿಗಿದ್ದಾದ್ರಿಂದಾಗಿ ಕೃಷ್ಣ ಅರ್ಜುನ್ ಜೊತೆಗೆ ಬಂದ. ಇಲ್ಲ ಅಂದ್ರೆ ಸುಗ್ರೀವನ ಜೊತೆಗೆ ಯಾವಾಗ್ಲೂ 7 ಜನ್ಮದ ಅನುಬಂಧ ಅಂತ ಭಗವಂತ ಏನಾದ್ರೂ ನಿಯಮ ಮಾಡ್ಕೊಂಡಿದ್ರೆ ಮತ್ತೆ ಕರ್ಣನೊಟ್ಟಿಗಿರ್ಬೇಕಿತ್ತು. ಆದ್ರೆ ಕರ್ಣ ಅವನ ಜೊತೆಗೆ ಯಾಕೆ ಇರ್ಲಿಲ್ಲ ಅಂದ್ರೆ ಅವನು ದುರ್ಯೋಧನನ ಜೊತೆಗಿದ್ದ. ದೇವರು ಯಾವಾಗ್ಲೂ ಹನುಮಂತ ಯಾರ ಜೊತೆಗಿರ್ತಾನೋ, ಪ್ರಾಣ ಯಾರ ಜೊತೆಗಿರ್ತಾನೋ ಅವ್ರ ಜೊತೆಗಿರ್ತಾನೆ. ಯಾಕೆಂದ್ರೆ ಪ್ರಾಣ ಯಾವತ್ತೂ ಕೂಡ ಯಾವುದೇ ವಿಷಯದಲ್ಲೂ ಕೂಡ ಅವನು ಕಾಂಪ್ರಮೈಸ್ ಮಾಡಲ್ಲ. ಅದು ತಪ್ಪು ಅಂದ್ರೆ ತಪ್ಪೇ. ದೇವರಿಗೆ ಒಂದು ರೆಡಿ ಅಂದ್ರೆ ಮತ್ತೆ ಇನ್ನೊಂದು ಸರ್ತಿ ರೆಫರೆನ್ಸ್ ನೋಡ್ಬೇಕಾಗಿಲ್ಲ, ಅಥವಾ ಇನ್ನೊಂದು ಸರ್ತಿ ಚೆಕ್ ಮಾಡ್ಬೇಕಾಗಿಲ್ಲ ಇದು ಸರಿ ಇದೆಯೋ ಇಲ್ವೋ ಅಂತ. ಪ್ರಾಣದೇವರು ಸ್ಯಾಂಕ್ಷನ್ ಮಾಡಿದಾನೆ ಅಂದ್ರೆ ಕಣ್ಮುಚ್ಚಿ ಸೈನ್ ಹಾಕ್ಬಹುದು ಅಂತ. ಹಾಗಾಗಿ ಪ್ರಾಣದೇವರು ಎಲ್ಲಿ ನಿಂತಿರ್ತಾರೋ ಅಲ್ಲಿ ಭಗವಂತ ಬಂದು ಕೂಡ್ತಾನೆ. ಹಾಗೆ ಉದಾಹರಣೆಗಳನ್ನು ಕೊಡುವಾಗ ಪ್ರತಿಯೊಂದು ಉದಾಹರಣೆ ಹಿಂದೂ ಒಂದು ಅಧ್ಯಾತ್ಮದ ಯಾವುದೋ ಒಂದು ಕೇಂದ್ರದ ಚಿತ್ರಣಗಳು ಇರ್ತವೆ. ಹಾಗಾಗಿ ನಮಗೆ ಸಾಮಾನ್ಯ ಕಥೆಯಾಗಿಯೂ ಅದನ್ನು ತಗೊಳ್ಬಹುದು, ಸುತ್ತಲಿನ ವಿಷಯಗಳನ್ನ ಅದರ ಜೊತೆಗೆ ಮರ್ಜು ಮಾಡಬಹುದು, ನಮ್ಮ ಜೀವನಕ್ಕೇನು ಪ್ರಶ್ನೆಗಳಿಗೆ ಉತ್ತರ ಅಂತಾನೂ ಕಂಡುಕೊಳ್ಬಹುದು. ಇನ್ನು ಎಷ್ಟು ಶಾಸ್ತ್ರಗಳ ಪರಿಚಯ ಇದೆ ಅಷ್ಟೂ ಶಾಸ್ತ್ರಗಳ ಜೊತೆಗೆ ಮಹಾಭಾರತ ನಮಗೆ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂದ್ರೆ ಅದು ಅಧ್ಯಯನದ ಲೆವೆಲ್ಲು. ನೀವು 1ನೇ ಕ್ಲಾಸಿಗೂ ಕತೆ ಹೇಳ್ಬೋದು, ಅದನ್ನ 7ನೇ ಕ್ಲಾಸಿಗೂ ಹೇಳ್ಬೋದು, 10ನೇ ಕ್ಲಾಸಿಗೂ ಹೇಳ್ಬೋದು, PGಯಲ್ಲೂ ಹೇಳ್ಬೋದು. ಮುಗಿಸಿ ತಲೆಗೆ ಟೊಪ್ಪಿ ಹಾಕಿ ಹೊರಗೆ ಬರುವಾಗ್ಲೂ ನಾವು ಮೊದಲೇ ನಿಮ್ಗೆ ಮೋಸ ಮಾಡ್ತೇವೆ ಅಂತ ಹಾಕಿಸಿಕೊಳ್ಳೋ ಕಾಲದಲ್ಲೂ ಹೇಳ್ಬೋದು. ನೀವು ವಯಸ್ಸಾಗಿ ಇನ್ನು ಜೀವನ ಏನು ನನಗೆ ಅನುಭವಿಸ್ಲಿಕ್ಕಿಲ್ಲ ಅಂತ ನೀವೆಲ್ಲ ಬಿಟ್ಟು ಬದುಕ್ತೀರಿ ಅಂತಂದಾಗ್ಲೂ ಆಗ್ಲೂ ಮಹಾಭಾರತ ಕೇಳಲಿಕ್ಕಿರುವಂಥದ್ದೇ, ಅಲ್ಲೂ ಮುಗಿಯಲ್ಲ ಅದು. ನನ್ನ ಕತೆ ಮುಗಿಯುವುದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಲಿಲ್ಲ. ಮತ್ತೆ ಮತ್ತೆ ಓದಿದಾಗ, ಆಗ ಓದುವಾಗ ತಿಳಿಯುವ ಅರ್ಥವೇ ಬೇರೆ. ನಾವಾಗ ಮಗು ಇದ್ದಾಗ ಏನು ಅರ್ಥ ಆಯ್ತು ಅದಲ್ಲ, ಅದಕ್ಕಿಂತ ಲೆವೆಲ್. ಅಂದ್ರೆ ನಾವು ಬೆಳೆದಿದ್ರೆ, ನಾವು ಇನ್ನೂ ಛೋಟಾ ಭೀಮಲ್ಲೇ ಇದ್ರೆ ಅಲ್ಲೇ ಇರ್ತೇವೆ. ನಮ್ಗೆ ಬಡಾ ಭೀಮ್ ಬೇಡವೇ ಬೇಡ, ನಮ್ಗೆ ಛೋಟಾ ಭೀಮೇ ಬೇಕಂತಂದ್ರೆ ಅಲ್ಲೇ ಉಳಿದು ಬಿಡ್ತೇವೆ ಕೊನೆ ತನಕನು.
ಆದರೆ ದ್ರೌಪದಿಯ ಪ್ರತಿಯೊಂದು ಮಾತಿನ ಹಿಂದೆಯೂ ಕೂಡ ಎಷ್ಟು ಆಳವಾದ ತಿಳುವಳಿಕೆ ಇತ್ತು. ಇದನ್ನ ನೋಡಿ ಕೇಳ್ತಾನೆ ಯುಧಿಷ್ಠಿರ, ಇದೆಲ್ಲ ನಿಂಗೆ ಹೇಗೆ ಗೊತ್ತು? ಅವಳು ಹೇಳ್ತಾಳೆ, ನಮ್ಮ ಮನೆಗೂ ಅಪ್ಪ ಉಪನ್ಯಾಸಕ್ಕೆ ಕರೆಸ್ತಿದ್ರು, ಬೃಹಸ್ಪತ್ಯಾಚಾರ್ಯರು ಬರ್ತಿದ್ರು. ನಾನು ಪುಟ್ಟು ಹುಡುಗಿ ಆಗಿದ್ದೆ. ಅವರೆಲ್ಲ ಉಪನ್ಯಾಸ ಕೇಳ್ತಾ ಇದ್ರೆ ನಾನು ಅಲ್ಲೇ ಆಟ ಆಡ್ಕೊಂಡು ಓಡಾಡ್ತಿದ್ದೆ. ಆಗ ನನ್ನ ಕಿವಿಗೆ ಬೀಳ್ತಾ ಇತ್ತು. ನಾನು ಅದನ್ನು ಕೇಳಿಸ್ಕೊಂಡು ಈಗಲೂ ನಂಗೆ ಚೆನ್ನಾಗಿ ನೆನಪಿದೆ, ಅದರಿಂದಾಗ ಅದನ್ನು ಹೇಳ್ತಾ ಇದ್ದೇನೆ ಅಂತ. ನಾನು ಇವತ್ತು ಎಲ್ಲೋ ಹೇಳಿದೆ, ಬೆಳಿಗ್ಗೆನೋ ಎಲ್ಲೋ ಹೇಳಿದೆ, ಮನೆಯಿಂದ ನಾವು ಬರುವಾಗ ಮಕ್ಕಳನ್ನು ಕರ್ಕೊಂಡು ಬರ್ಬೇಕು ಇಲ್ಲಿಗೆ. ನಾನು ಖಂಡಿತ ಬೈಯುವುದಿಲ್ಲ ಗಲಾಟೆ ಮಾಡ್ತಾರೆ ಅಂತ. ಅವ್ರು ಸುಮ್ಮನೆ ಇಲ್ಲಿ ಓಡಾಡ್ಕೊಂಡು, ಬೇಕಿದ್ರೆ ಬಾಗಿಲಾಕಿ, ಎಲ್ಲೋ ಹೊರಗೆ ಕೈ ತಪ್ಪಿ ಹೋಗ್ತಾರೆ ಅಂತ ಬೈದ್ರಿ, ಅಲ್ಲಿ ತನಕ ಹೋಗ್ತಾರೆ ಅಷ್ಟೇ. ಸುಮ್ಮನೆ ಓಡಾಡ್ಕೊಂಡು ಅವ್ರಿಗೆ ಏನಾದ್ರೂ ಬರೀಲಿಕ್ಕೆ ಕೊಡಿ, ಅಥವಾ ಅವ್ರಿಗೆ ಏನಾದ್ರೂ ಓದ್ಲಿಕ್ಕೆ ಕೊಡಿ. ಅವ್ರು ಏನ್ ಮಾಡ್ತೇವೆ ಅಂತ ಅನ್ಕೊಳ್ತಾರೆ, ಚಿತ್ರ ಬರೀಲಿಕ್ಕೋ ಇನ್ನೇನೋ ಒಂದು, ಅವ್ರ ಪಾಡಿಗೆ ಅವ್ರು ಕೂತಿರ್ಲಿ. ಕಿವಿ ತುಂಬಾ ಮಕ್ಕಳಿಗೆ ಶಾರ್ಪ್ ಇರುತ್ತೆ. ಅದೆಲ್ಲೋ ಒಂದು ಸಂಸ್ಕಾರ ರೂಪದಲ್ಲಿ ಒಳಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾವು ಅನ್ಕೊಳ್ಳೋದು ಆ ಮಕ್ಕಳಿಗೆ ಏನು ಅರ್ಥ ಆಗಲ್ಲ ಅಂತ. ಖಂಡಿತ ತಪ್ಪು ತಿಳ್ಕೊಳ್ತೀವಿ ನಾವು. ಅವುಗಳಿಗೆ ಏನು ಬೇಕೋ ಅದು ಚೆನ್ನಾಗಿ ಅರ್ಥ ಆಗಿರುತ್ತೆ. ನಾವು ದೊಡ್ಡವ್ರು ಎಷ್ಟೋ ಸರ್ತಿ ಕೆಲವೆಲ್ಲ ಮಕ್ಕಳಿದ್ದಾರೆ ಅಂತ ಗಮನಿಸದೆ ಆರಾಮಾಗಿ ಮಾತಾಡ್ತಿರ್ತೇವೆ. ಮಕ್ಕಳು ಶಾಲೆಯಲ್ಲಿ ಏನಾದರೂ ಅಧ್ಯಾಪಕರು ಪ್ರಶ್ನೆ ಕೇಳಿದ್ರೆ ಕರೆಕ್ಟಾಗಿ ಎಲ್ಲ ಅಪ್ಪ ಅಮ್ಮ ಏನು ಮಾಡ್ತಿದ್ರು ಅಂತ ಹೇಳಿಬಿಡ್ತಾರೆ. ನಮಗೆ ಮನೆಯ ಪರಿಸ್ಥಿತಿ ಕೆಲವೊಮ್ಮೆ ಅರ್ಥಾಗೋದು ಮಕ್ಕಳ ಬಾಯಿಂದಲೇನೆ. ಸಿಕ್ಕಾಪಟ್ಟೆ ಅದು ಒಂದು ಆಟಿಟ್ಯೂಡ್ನಲ್ಲೂ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಸಾಮಾನ್ಯ ಅವುಗಳನ್ನು ಒಂಚೂರು ಕಷ್ಟಕ್ಕೆ ಏನಾದರೂ ಮಾತಾಡಿಸಿದ್ರು ಎಲ್ಲ ಹೇಳ್ತವೆ. ಅವುಗಳಿಗೆ ಫಿಲ್ಟರ್ ಇಲ್ಲ. ಮನೆ ಮರ್ಯಾದೆ ಹೋಗುತ್ತೆ, ನಪ್ಪ ಇದು ಒಳ್ಳೇದೋ ಕೆಟ್ಟದ್ದೋ, ಅವರಿಗೆ ಒಟ್ಟು ಮನಸ್ಸು ಓಪನ್. ಏನು ಹೇಳ್ತೀವೋ ಅದೆಲ್ಲವೂ ಕೂಡ ಮುಕ್ತವಾಗಿ ಮಾತಾಡ್ತವೆ. ಹಾಗಾಗಿ ದ್ರೌಪದಿ ಹೇಳ್ತಾಳೆ, ನನಗೆ ನಮ್ಮ ಅಪ್ಪ ಬೃಹಸ್ಪತ್ಯಾಚಾರ್ಯರ ಹತ್ರ ಕರೆಸಿ ಇಂಥ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದದ್ರಿಂದ ನನಗೆ ಇದೆಲ್ಲ ಕಿವಿಯಲ್ಲಿ ಹಾಗೆ ರಿಂಗಣಿಸ್ತಾ ಇದೆ. ಅಲ್ಲಿಗೂ ಆ ಚರ್ಚೆ ಅಲ್ಲಿಗೆ ಮುಗಿಯುವುದಿಲ್ಲ. ಅವಳು ಒಂದು ತುಲನೆ ಮಾಡಿ ನೋಡ್ತಾಳೆ. ಇದು ದಾಸರದ್ದೊಂದು ಪದ್ಯ ಇದೆ, ಏನದು, ನಮ್ಮ ಕಂದ ಹಳ್ಳಿ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಅಂತ ಯಾವುದೋ ಒಂದು ಹಾಡಿದೆಯಲ್ಲ. ಅದರಲ್ಲಿ ಒಂದು ಕಾಲದಲ್ಲಿ ಸಿಂಹಾಸನದಲ್ಲಿದ್ದೆ, ಈಗ ನೀನು ಬರೀ ನೆಲದಲ್ಲಿ ಕೂತಿದ್ದಿ. ಒಂದು ಕಾಲದಲ್ಲಿ ನಿನ್ಗೆ ಅತ್ತ ಇತ್ತ ಸಿಕ್ಕಾಪಟ್ಟೆ ಸೈನಿಕರು ಇರ್ತಿದ್ರು, ಈಗ ಗಿಡ ಮರಗಳೇ ಆಚೆ ಈಚೆ ನಿನಗೆ ಸೇವಕರಂತೆ ನಿಂತ್ಕೊಂಡ್ಬಿಟ್ಟಿವೆ ಅಂತ ಅಲ್ಲೊಂದು ವರ್ಣನೆ ಬರುತ್ತೆ. ನೀವು ಹಾಡು ಓದಿ, ತುಂಬಾ ಚೆನ್ನಾಗಿದೆ. ಅದೇ ಮಾತು, ಅದೇ ಸ್ಥಿತಿಯನ್ನ ಇಲ್ಲಿ ಯುಧಿಷ್ಠಿರನಿಗೆ ಹೋಲಿಸಿ ದ್ರೌಪದಿ ಹೇಳ್ತಾಳೆ. ನಿನ್ನ ನೋಡುವಾಗ್ಲೆಲ್ಲ ನನಗೆ ಬೇಸರ ಆಗುತ್ತೆ, ನಿಮ್ಮ ಮೇಲೆ ಕೋಪ ಇದೆ ನನಗೆ, ನೀನು ಮಾಡಿದ ತಪ್ಪನ್ನ ನಾನು ಸಮರ್ಥಿಸ್ತಾ ಇಲ್ಲ. ಆದ್ರೆ ನಿನ್ನ ಯೋಗ್ಯತೆ ಎಂಥ ದೊಡ್ಡ ಯೋಗ್ಯತೆ. ರಾಜಸೂಯ ಯಾಗ ಮಾಡುವುದು ಅಂದ್ರೆ ಅದು ಸಾಮಾನ್ಯ ಯೋಗ್ಯತೆ ಅಲ್ಲ. ಅಂಥ ರಾಜಸೂಯ ಯಾಗ ಮಾಡಿ ಕಲಶದ ನೀರನ್ನ ತಲೆ ಮೇಲೆ ಹಾಕೊಂಡವನು ಇವತ್ತು ಯಾವುದೋ ಕೊಳದ ನೀರನ್ನು ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡ್ತಾ ಇದ್ಯಲ್ವಾ. ಸಿಂಹಾಸನದ ಮೇಲೆ ಕೂಡ್ತಾ ಇದ್ದವನು ಇವತ್ತು ಯಾವುದೋ ಮರಕ್ಕೆ ಹೊರಗೆ ಕೂತಿದ್ಯಲ್ವಾ. ಒಳ್ಳೊಳ್ಳೆ ಜರಿತಾರಿ ಪಟ್ಟೆಗಳನ್ನೆಲ್ಲ ಹಾಕೊಂಡು ಓಡಾಡ್ತಾ ಇದ್ದವನು ಇವತ್ತು ನಾರು ಮಡಿ ಉಟ್ಕೊಂಡು ಬಿಟ್ಟಿದ್ಯಲ್ವಾ. ನನಗೆ ಈ ನಿನ್ನ ಅರ್ಹತೆಗೆ ತಕ್ಕ ಸ್ಥಾನಮಾನಕ್ಕೆ ತಕ್ಕಂತಹ ಗೌರವ ಸಿಗುವಂಥದ್ದನ್ನು ಕಳ್ಕೊಂಡು ಬಿಟ್ಟಲ್ವಾ ಅಂತ ನನಗೆ ತುಂಬಾ ವ್ಯಥೆ ಆಗ್ತಾ ಇದೆ. ಇದನ್ನು ನೋಡಿ ನಾನು ನಿನಗೆ ಏನಾದರೂ ಸ್ವಲ್ಪ ಖಾರವಾಗಿ ಮಾತಾಡಿದ್ರೆ ನಿನ್ನ ಮೇಲಿನ ಹಿತದೃಷ್ಟಿಯಿಂದ ಮಾತಾಡಿದ್ದೇನೆ ಹೊರತು ನಿನ್ನನ್ನು ನೋಯಿಸ್ಬೇಕು, ನಿಂದಿಸ್ಬೇಕು, ನನಗೇನು ಮಾತು ಬರುತ್ತೆ, ನನಗೂ ಒಂದು ತಪ್ಪು ಸಿಕ್ಬಿಡ್ತು, ನಿನ್ನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಒಂದು ಪಾಯಿಂಟ್ ಸಿಕ್ತು ಅಂತ ಅದು ಯಾವತ್ತಿದ್ದೋ ಕೆಲವೊಂದು ಸರ್ತಿ ನೆನಪಿಸ್ಕೊಂಡು ನಾವು ಒಂದು ಸರ್ತಿ ಜಗಳ ಆಡ್ತಾ ಇರ್ತೇವೆ. ನೀನು 15 ವರ್ಷದ ಹಿಂದೆ ಅವತ್ತು ಹಾಗೆ ಮಾಡಿದ್ಯಲ್ಲ, ಅದಕ್ಕೆ ನಾನು ಇವತ್ತು ಹೀಗೆ ಮಾಡಿದೆ ಅಂತ. ದಡ್ರು, ಏನು ಹೇಳಲಿಕ್ಕಾಗಲ್ಲ ಅಂಥವ್ರ ಸ್ಥಿತಿಯನ್ನು. ನಾನು ಸ್ಥಿತಿಗತಿಗಳನ್ನು ಗಮನಿಸಿ ಇದು ಹೀಗಾಗಬಾರ್ದಿತ್ತು ಅನ್ನೋದನ್ನ ಹೇಳ್ತಾ ಇದ್ದೇನೆ ಅಂತ. ಆಗ ಅಲ್ಲಿ ಮಾರ್ಕಂಡೇಯರಿದ್ದವರು ಕೆಲವು ಹಿತವಚನಗಳನ್ನು ಹೇಳಿ ಅದರ ಇಡೀ ಅಧ್ಯಾಯದ ಸಾರ ಏನು ಅಂದರೆ, ಎಂಥ ದುಸ್ಥಿತಿ ಬಂದರೂ ಕೂಡ ಅಧರ್ಮಕ್ಕೆ ವಾಲಬಾರದು. ಅದು ಭಗೀರಥನ ಬದುಕನ್ನು ನಾವು ಗಮನಿಸಿದ್ರೂ ಸರಿ, ನಳನನ್ನು ಗಮನಿಸಿದ್ರೂ ಸರಿ, ಇನಿ ಅನೇಕ ಜನರ ನಾಭಾಗನ ಕಥೆಯನ್ನು ಹೇಳುತ್ತೆ. ನಾಭಾಗನಿಗೆ ಆಸ್ತಿಯೇ ಇಲ್ಲ ಅಂತ ಆಗ್ಬಿಡುತ್ತೆ, ಎಲ್ರಿಗೂ ಬೇಕಾದ ಸಿಕ್ಬಿಡುತ್ತೆ. ಆ ಹೆಸರೇ ಹೇಳುತ್ತೆ, ಭಾಗ ಅಂದ್ರೆ ಪಾಲು, ಅಭಾಗ ಅಂದ್ರೆ ಪಾಲಿಲ್ಲದವನು, ನಾಭಾಗ ಅಂದ್ರೆ ಪಾಲಿಲ್ಲ ಅಂತ ಆಗ್ಲಿಲ್ಲ, ಕೊನೆಗೂ ಪಾಲು ಸಿಕ್ಕಿತು ಅಂತ ಅವನ ಹೆಸರಿನ ಅರ್ಥವೇ ಹಾಗೆ. ಕೊನೆಗೂ ಪಾಲು ಸಿಕ್ಕಿಸಿಕೊಂಡವನು, ಪಾಲನ್ನು ಪಡೆದುಕೊಂಡವನು ಅಂತ ಆ ಪದದ ಅರ್ಥ.
ಅದರ ಕಥೆ ತುಂಬಾ ಚೆನ್ನಾಗಿದೆ ಭಾಗವತ. ನಾನು ಈ ಕಥೆ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ಕಥೆ ಆಗುತ್ತೆ. ಆದರೆ ಒಟ್ಟಂತೂ ಎಷ್ಟು ಕಷ್ಟ ಬಂದಾಗ್ಲೂ ನಾನು ಅದರ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ಏನಾಯ್ತು ಅಂದ್ರೆ, ಆ ಸಂಪತ್ತೆಲ್ಲ ಅವನಿಗೆ ಒಂದ್ ಕಡೆ ಸಿಗುತ್ತೆ. ಯಾರೋ ಋಷಿಗಳು ಯಜ್ಞದ ಭಾಗವಾಗಿ ಅವನು ಯಜ್ಞವನ್ನ ನಿಲ್ಲದಂತೆ ತಡೆದ ಅನ್ನುವ ಕಾರಣಕ್ಕೆ ಇಡೀ ಯಜ್ಞದ ಭಾಗ ಕೊಡ್ತಾರೆ. ಅವನು ಅದನ್ನು ಗಂಟು ಮುಟ್ಟೆ ಕಟ್ಟಿ, ಬರೀ ಭಾಗ ಅಂದ್ರೆ ಪಾತ್ರೆ ಪರಡಿ ಮಾತ್ರ ಅಲ್ಲ, ಭೂಮಿ ಜಹಗೀರನ್ನೆಲ್ಲ ಕೊಟ್ಟಿರ್ತಾರೆ. ಅವನು ಅದನ್ನೆಲ್ಲ ಆಯ್ತು ಅಂತ ಅಭಿಮಾನದಿಂದ ಅದನ್ನು ತಗೊಳ್ಲಿಕ್ಕೆ ಹೋದಾಗ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಂದು ತಡೆದು ನಿಲ್ಲಿಸ್ತಾನೆ. ಏಯ್, ಇದು ನಂದು, ನೀನ್ ಯಾಕೆ ತಗೊಂಡು ಹೋಗ್ತಾ ಇದ್ದಿ? ಬೇಕಾದ್ರೆ ನಿಮ್ಮ ಅಪ್ಪ ನನ್ನ ಕೇಳು. ಅವನು ಆಯ್ತು ಅಂತ ಹಿಮತಪ್ಪಲಿನಿಂದ, ಹಿಮಾಲಯದ ಬುಡದಿಂದ ವಿದರ್ಭ ದೇಶ ಅಂದ್ರೆ ಪುಣೆಯ ಭಾಗದ ತನಕ ಅಲ್ಲಿಂದ ಬರ್ತಾನೆ. ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ಹೇಗಿದ್ದ ಅಂತ ಕೇಳ್ತಾನೆ. ಅವನ ಲಕ್ಷಣ ವರ್ಣನೆ ಮಾಡಿ, ಅಯ್ಯೋ ಹೌದು, ಅದು ಅವನದ್ದೇ. ಯಜ್ಞದಲ್ಲಿ ಎಲ್ಲವೂ ಮುಗಿದ ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಏಷತೆ ರುದ್ರಭಾಗ, ಇದು ಎಲ್ಲವೂ ಕೂಡ ರುದ್ರನಿಗೆ ಸಂಬಂಧಿಸಿದ್ದು ಅಂತ ಅವನಿಗೆ ಕೊಡ್ತಾರೆ. ಅಲ್ಲಿ ಯಾವಾಗ್ಲೂ ರುದ್ರ ಬರುವುದಿಲ್ಲ, ಅದರಿಂದಾಗಿ ಅದನ್ನ ಆಮೇಲೆ ಬ್ರಹ್ಮನ ಕೈಗೋ ಯಾರದೋ ಕೈಗೆ ಕೊಟ್ಟು ಕಳಿಸ್ತಾರೆ. ಬ್ರಹ್ಮ ಅಂದ್ರೆ ಯಜ್ಞದಲ್ಲಿ ಒಬ್ಬ ಎಲ್ಲ ಸರಿತಪ್ಪುಗಳನ್ನ ಸರಿಯಾಗಿ ಗಮನಿಸುವಂತಹ ಒಬ್ಬ ಯಜ್ಞ ರಕ್ಷಕ ಇರ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಅಂತ ಕೊಟ್ಟು ಬಿಡಬೇಕು. ಇಲ್ಲಿ ಇವನೇ ಆ ರೀತಿ ಯಜ್ಞವನ್ನ ರಕ್ಷಿಸಿದವನಾದ್ರಿಂದಾಗಿ ಇವನಿಗೆ ಕೊಟ್ಟರು. ಅವನು ಹೇಳ್ತಾನೆ, ಇಲ್ಲ ಇದು ರುದ್ರನದ್ದೇ. ನಾವಾದ್ರೆ ಏನ್ ಮಾಡ್ತಿದ್ವಿ, ಪುನಃ ಅಲ್ಲಿವರೆಗೆ ಹೋಗಿ ಯಾರು ಹೇಳ್ತಾರೆ, ಹೇಗೋ ನಂದು ಅಂತ ಅಲ್ಲಿ ಹೇಳ್ಕೊಂಡು ಜಂಡ ಊರಿದನಲ್ಲ, ಹಿಡ್ಕೊಂಡು ಹೋಗ್ಲಿ, ಹಾಳಾಗೋಗ್ಲಿ ಅಂತ ಬೈಕೊಂಡು ಬರ್ತಿದ್ವಿ. ಈ ಪುಣ್ಯಾತ್ಮ ವಾಪಸ್ ಅಲ್ಲಿಗೆ ಹೋಗ್ತಾನೆ. ಹೋದ್ರೆ ಅಲ್ಲಿ ಅವನು ಕೂತಿರ್ತಾನೆ. ಕೂತ ಅವನ ಹತ್ರ ಹೇಳ್ತಾನೆ, ತಿಂಗಳಾನುಗಟ್ಲೆ ಪ್ರಯಾಣ, ಒಂದು ದಿವಸದ ಪ್ರಯಾಣ ಅಲ್ಲ. ಹೋದ್ರೆ ಅವನು ಅಲ್ಲೇ ಇದ್ದಾನ. ಅವನ ಹತ್ರ ಹೋಗಿ ಕ್ಷಮೆ ಕೇಳಿ, ನಮ್ಮಪ್ಪ ಹೇಳಿದ್ರು, ಹೌದು ನಾನು ನಿಮ್ಮ ಸಂಪತ್ತನ್ನ ತಗೊಳ್ಬಾರ್ದಿತ್ತು, ನನಗೆ ಗೊತ್ತಿಲ್ಲದೆ ಆಯ್ತು, ಅವ್ರು ಕೊಟ್ಟರು ಅಂತ ನಾನು ತಗೊಂಡ್ಬಿಟ್ಟೆ, ನಂದು ಕ್ಷಮೆ ಇರಲಿ, ಇದನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ನಾನು ನನ್ನ ಮನಸ್ಸಿನಲ್ಲಿ ಇದು ನನ್ನದು ಅನ್ನುವ ಭಾವ ಏನು ಇಟ್ಕೊಂಡಿದ್ನೋ ಅದನ್ನು ಬಿಟ್ಟುಬಿಟ್ಟಿದ್ದೇನೆ. ಇದನ್ನಮಮ ಅಂತ ಬಿಡ್ತಾನೆ. ಅಂದ್ರೆ ಎಂಥ ಕಷ್ಟ. ವಸ್ತುತಃ ತನಗೆ ಆಸ್ತಿಯೇ ಇಲ್ಲ, ಯಾವುದೇ ಸೌಖ್ಯ ಇಲ್ಲ, ಅರಮನೆ ಇಲ್ಲ, ನೆಲೆ ಇಲ್ಲ, ಬೀದಿಗೆ ಬಂದ್ಬಿಟ್ಟಿದ್ದಾನೆ. ಅಂಥ ಸ್ಥಿತಿಯಲ್ಲೂ ಸುಲಭವಾಗಿ ಸಿಕ್ಕಿದ್ದನ್ನು ಜಗಳಾಡಿ ಅವನ ಹತ್ರ ಕಿತ್ಕೊಳ್ಳೂ ಇಲ್ಲ. ಇದು ನಿನ್ನದಲ್ಲ ಅಂತ ಹೇಳಿದಾಗ ಹೋಗಿ ಅಪ್ಪನ ಹತ್ರ ಕೇಳಿ ಮತ್ತೆ ಬಂದು ಅವನಿಗೆ ವಾಪಸ್ ಹೇಳಿದ. ಅದರಿಂದಾಗಿ ಅವನಿಗೆ ಸಿಗ್ಬೇಕಾದ್ ಸಿಕ್ಕೇ ಸಿಕ್ತು. ಎಂಥ ಸ್ಥಿತಿ ಕಷ್ಟ ಬಂದರೂ ಕೂಡ ಅಧರ್ಮದ ಹೆಜ್ಜೆ ಇಡಬಾರದು ಅನ್ನೋದನ್ನ ಮಾರ್ಕಂಡೇಯರು ಈ ಕಥೆ ಮೂಲಕ ಹೇಳ್ತಾರೆ. ಆಗ ಆ ಪರಶಿವ ಏನ್ ಮಾಡ್ತಾನೆ ಅಂದ್ರೆ, ಇಡೀ ಅಷ್ಟೂ ಸಂಪತ್ತನ್ನ ಸೇರಿಸಿ ಇಲ್ಲಿ ತನಕ ಯಾಗಗಳಲ್ಲಿ ಏನೇನು ತಾನು ಭಾಗ ಪಡೆದಿದ್ನೋ ಅದೆಲ್ಲವನ್ನು ಅವನಿಗೆ ಕೊಡ್ತಾನೆ. ಭೂಭಾಗದಲ್ಲಿ ಅವನಷ್ಟು ದೊಡ್ಡ ಪ್ರಮಾಣದ ಆಳ್ವಿಕೆಯನ್ನು ಮಾಡಿದವರೇ ಲೋಕದಲ್ಲ ಆಗಿರುವುದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಚಕ್ರವರ್ತಿಯಾಗಿ ಮೆರೀತಾನೆ ನಾಭಾಗ. ಇದನ್ನೆಲ್ಲ ನೆನಪಿಸ್ತಾನೆ. ನೆನಪಿಸಿದ ಮೇಲೆ ಮತ್ತೆ ದ್ರೌಪದಿಯ ಜೊತೆಗೆ ಕೆಲವು ಚರ್ಚೆ ಆಗುತ್ತೆ. ಚರ್ಚೆಯಲ್ಲಿ ಇವನ್ನೆಲ್ಲ ಕ್ಷಮೆ ಅಂತಾನಲ್ಲ, ಅವಳು ಹೇಳ್ತಾಳೆ, ಐಶ್ವರ್ಯ ಪಡ್ಕೊಳ್ಬೇಕು ಅಂದ್ರೆ ಕ್ಷತ್ರಿಯನಿಗೆ ಸಂಪತ್ತಿದ್ರೆ ಮಾತ್ರ ಅವನಿಗೆ ಬೆಲೆ. ಅಧಿಕಾರದಲ್ಲಿ ಬರಬೇಕು ಅಂದ್ರೆ ಸರಿಯಾಗಿ ಅದಕ್ಕೆ ತಕ್ಕ ಅಧಿಕಾರವನ್ನು ನಡೆಸಲಿಕ್ಕೆ ಬೇಕಾದ ಛಾತಿ ಬೇಕು, ಸಂಪತ್ತು ಬೇಕು. ಅದಿಲ್ಲದೆ ಇದ್ರೆ ನಾನು ಕ್ಷಮೆ 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 ಅನ್ಕೊಂಡ್ಕೊಂಡ್ರೆ ಎಲ್ಲರೂ ಸರಕಾರಕ್ಕೆ ಬೊಕ್ಕಸಕ್ಕೆ ಕೊಳ್ಳೆ ಹೊಡೆಯುವ ಕೆಲಸವನ್ನೇ ಮಾಡ್ತಾರೆ. ಅದ್ಯಾವುದೋ ರಾಜನ ಕಥೆ ಬರುತ್ತಲ್ಲ, ಅವನು ನನ್ನ ಪ್ರಜೆಗಳು ನಾನು ಹೇಳಿದ ಕೇಳುವರು ಅಂತಿರ್ತಾನೆ. ಅದಕ್ಕೆ ಆ ಮಂತ್ರಿ ಹೇಳ್ತಾನೆ, ಹಾಗಿದ್ರೆ ನಾಳೆ ಎಲ್ಲರೂ ಮೇಲೆ ಒಂದು ದೊಡ್ಡ ಪರಾತ ಇಡಿ, ಅದರಲ್ಲಿ ಎಲ್ಲರೂ ಹಾಲು ತಂದು ಹಾಕ್ಲಿಕ್ಕೆ ಹೇಳಿ, ಯಾರಿಗೂ ನೋಡ್ಲಿಕ್ಕಿಲ್ಲ, ಅವ್ರವ್ರು ತಂದು ಹಾಕಿ ಹೋದ್ರೆ ಆಯ್ತು. ಎಲ್ಲರೂ ಹಾಕಿದ ಮೇಲೆ ಅವನು ಹತ್ತಿ ಹಾಕಬೇಕು ಅಂತ ಮೇಲೆ ಮೆಟ್ಲಿರಿಸಿ ಅದರ ಮೇಲೆ ಹೋಗ್ತಾನೆ. ಅವನು ಮಾತ್ರ ಹಾಲು ತಂದಿರ್ತಾನೆ, ಉಳಿದವರೆಲ್ಲ ನೀರು ಹಾಕಿರ್ತಾರೆ. ಎಲ್ರಿಗೂ ತಲೆಯಲ್ಲಿ ಏನಂದ್ರೆ, ನಾನೊಬ್ಬ ನೀರು ಹಾಕಿದ್ರೆ ಗೊತ್ತಾಗಲ್ಲ ಅಂತ ಎಲ್ಲರೂ ನೀರನ್ನೇ ಹಾಕಿದ್ದಾರೆ. ಈ ತರ ಅಧಿಕಾರವನ್ನ ನೀವು ಕಟ್ಟುನಿಟ್ಟಾಗಿ ಪಾಲಿಸ್ಲಿಲ್ಲ ಅಂದ್ರೆ ಜನ ಎಲ್ಲಿ ತೂರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಷ್ಟು ನಿಯಮಗಳನ್ನ ಬ್ರೇಕ್ ಮಾಡಿದ್ರೂ ನಾವು ಅಪರಾಧಿಗಳಲ್ಲ ಅಂತ ನಮ್ಮನ್ನ ಸಾಬೀತುಪಡಿಸಿಕೊಳ್ಳಬಹುದು ಅಂತ ಪ್ರಜೆಗಳು ಕಾಯ್ತಿರ್ತಾರೆ. ಅದರಿಂದಾಗಿ ನೀನು ಕ್ಷಮೆ ಅಂತ ಕೂತು ಬಿಟ್ರೆ, ತಪ್ಪು ಮಾಡಿದಾಗ ಶಿಕ್ಷಿಸಲೇಬೇಕು, ತಪ್ಪಲ್ಲದವರಿಗೆ ಅಪರಾಧವನ್ನು ಹೊರಿಸಿದಾಗ ಅಲ್ಲಿ ನೀನು ಸರಿಯಾದ ನ್ಯಾಯ ಮಾಡಿ ತಪ್ಪಿತಸ್ಥನಲ್ಲದವನನ್ನು ಕ್ಷಮಿಸಬೇಕು. ಇಲ್ಲ, ಅವನನ್ನು ಬಿಟ್ಬಿಡಿ, ಅವನಲ್ಲ ಮಾಡಿದ್ದು ತಪ್ಪು, ಅಥವಾ ಕೆಲವೊಮ್ಮೆ ಕೈ ತಪ್ಪಿ ಆದ ತಪ್ಪಾದ್ರೆ ಕ್ಷಮಿಸಬೇಕು. ಹಾಗಾಗಿ ಕ್ಷಮೆ ಅನ್ನೋದು ಎಲ್ಲ ಕಡೆ ಉಪಯೋಗಕ್ಕೆ ಬರುವುದಿಲ್ಲ. ಕ್ಷಮೆ ಅನ್ನೋದು ಕೆಲವೊಂದು ಸರ್ತಿ ದುಷ್ಟರನ್ನು ನಿಗ್ರಹಿಸುವಾಗ ಅದನ್ನು ಬಿಡಬೇಕಾಗುತ್ತೆ. ದುಷ್ಟರನ್ನು ನಿಗ್ರಹಿಸ್ಬೇಕಂದ್ರೆ ನೀವು ಬಲ ಪ್ರಯೋಗ ಮಾಡಲೇಬೇಕು. ಅಲ್ಲಿ ಬಲ ಇಲ್ಲದೆ ಕ್ಷಮೆಯಿಂದ ಏನೂ ಸಾಧ್ಯ ಆಗುವುದಿಲ್ಲ. ದೇವರು ಕೂಡ ಕಬ್ಬಿಣವನ್ನ ತುಂಡು ಮಾಡಲಿಕ್ಕೆ ಮತ್ತೊಂದು ಕಬ್ಬಿಣದ ತುಂಡನ್ನೇ ಬಳಸ್ಲಿಕ್ಕೆ ಹೇಳಿದ್ದಾನೆ.
ಅವನು ಸೃಷ್ಟಿ ಮಾಡುವಾಗ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಕಬ್ಬಿಣವನ್ನು ನೀವು ಹತ್ತಿಯಿಂದ ಟೇಮ್ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಬಲಿಷ್ಠವಾದ ಯಾವುದೋ ಪ್ರಾಣಿ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ತಾನು ತೋಳ್ಬಲದಿಂದ ತನ್ನ ಶಕ್ತಿಯನ್ನು ಪ್ರಯೋಗಿಸಿ ಕೊಂದೇ ತಿನ್ಬೇಕು ಹೊರತು, ಇದು ಬಲಿಷ್ಠವಾದ ಪ್ರಾಣಿ, ನಾನು ಇದಕ್ಕೆ ಶರಣಾಗಬೇಕು ಅಂತ ಪ್ರಾಣಿಗಳೆಲ್ಲ ದಿನಕ್ಕೊಂದು ಬಂದು ಸರೆಂಡರ್ ಆಗ್ತಾವ? ಕತೆಗಳಲ್ಲಿ ಕೆಲವೊಮ್ಮೆ ಕೇಳ್ಬೋದು ಅಷ್ಟೇ. ಆದರೆ ನೈಜ ಬದುಕಿನಲ್ಲಿ ಪ್ರಾಣಿಗಳು ಬೇಟೆ ಆಡಬೇಕು, ಎಷ್ಟೇ ಬಲಿಷ್ಠ ಆಗಿದ್ರೂ ತಾನು ಬೇಟೆ ಆಡಬೇಕು. ಆ ಪ್ರಾಣಿ ತನ್ನನ್ನು ಬದುಕಿಸ್ಲಿಕ್ಕೋಸ್ಕರ ಇನ್ನಿಲ್ಲದಂತೆ ಓಡುತ್ತೆ. ಹಾಗಾಗಿ ಆಹಾರ, ಸಾಮಾನ್ಯ ಬದುಕಿನ ಆಹಾರ ಸಿಗಬೇಕು ಅನ್ನುವಲ್ಲೂ ನಾವು ಶರೀರಕ್ಕೆ ದಣಿವನ್ನ ಉಣಿಸ್ಲೇಬೇಕಾಗುತ್ತೆ. ಅಂದಮೇಲೆ ನೀನು ಸುಮ್ಮನೆ ಧರ್ಮಂ ಶರಣಂ ಗಚ್ಛಾಮಿ ಅಂತ ಕೂತು ಬಿಟ್ರೆ ನಿನ್ನನ್ನು ಯಾರೂ ಒಂದು ಕಾಪಾಡಲ್ಲ, ನಿನ್ಗೆ ಯಾರೂ ಕೂಡ ರಕ್ಷಣೆ ಕೊಡಲ್ಲ. ಆದ್ರಿಂದಾಗಿ ಕರ್ಮ ಮಾಡಲೇಬೇಕು. ಕರ್ಮ ಇಲ್ಲದೆ ಇದ್ರೆ ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಒಂದು ವೇಳೆ ಚಟುವಟಿಕೆಯಲ್ಲಿ ಇಲ್ಲ ಅಂತಾದ್ರೆ ಆಗ ನೊಣಗಳು ತುಂಬಾ ಮುತ್ತಲಿಕ್ಕೆ ಶುರುವಾಗುತ್ತೆ. ಹೆಣಕ್ಕೆ ಯಾಕೆ ನೊಣಗಳು ಜಾಸ್ತಿ ಮುತ್ತುತ್ತವೆ? ಅಲ್ಲಿ ಚಟುವಟಿಕೆ ಇಲ್ಲ ಅಂತ. ನಮಗೆ ಮುತ್ತಿದ್ರೆ ಕಿರಿಕಿರಿ ಆಗುತ್ತೆ, ನಾವು 2-3 ಸರ್ತಿ ಹಿಂಗೆ ಅಂತೇವೆ, ಅದು ಮತ್ತು ಬಿರಲ್ಲ, ಕಿರಿಕಿರಿ ಮಾಡ್ತಾ ಇರುತ್ತೆ. ಆದರೆ ಸಹಜವಾಗಿ ಹೆಣಂ ನೊಣಾಹ ಸಂಶ್ರಯಂತಿ ಹಣಹೀನಂ ನ ಕಶ್ಚನ. ತಮಾಷೆಗೊಂದು ಮಣಿಪ್ರವಾಳಿಕ ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ, ಹಣಕ್ಕೆ ಬೆಲೆ ಹೆಣಕ್ಕಲ್ಲ ಅಂತ. ಒಂದು ವೇಳೆ ಹಣ ಇಲ್ಲದಿದ್ರೆ ನೊಣಗಳು ಅವನನ್ನು ಮುತ್ತಲ್ಲ ಅಂತ, ಅಷ್ಟು ಅವನನ್ನ ಬಿಟ್ಬಿಡ್ತವೆ, ದೂರ ಇಡ್ತವೆ ಅಂತ. ಆದ್ರೆ ಸತ್ಯ ಸಂಗತಿ ಏನು ಅಂದ್ರೆ, ಚಟುವಟಿಕೆ ಇಲ್ಲ, ಕ್ರಿಯಾಶೀಲತೆ ಇಲ್ಲದೆ ಹೋದ್ರೆ ಮನುಷ್ಯ ಹೆಣ ಇದ್ದ ಹಾಗೇನೆ. ಆದ್ರಿಂದಾಗಿ ಕರ್ಮ ಮಾಡಲೇಬೇಕು. ಈಗ ಕರ್ಮವೇ ಮಾಡದೆ ರಾಜ್ಯ ನಮಗೆ ಸಿಗಬೇಕು ಅಂದ್ರೆ ಹೇಗೆ ಸಿಗುತ್ತೆ? ದೇವರೇ ನನಗೆ ರಾಜ್ಯ ಕೊಡು, ರಾಜ್ಯ ಕೊಡು, ರಾಜ್ಯ ಕೊಡು ಅಂತ ತಪಸ್ ಮಾಡಿದ್ರೆ ಸಿಗುತ್ತಾ? ಆ ತಪಸ್ ಮಾಡಿ ಸಿಗುವುದಿದ್ರೆ ಎಲ್ಲರೂ ಹಿಂದಿನಿಂದ ತಪಸ್ಸೇ ಮಾಡ್ಕೊಳ್ತಿದ್ರು. ಈ ಚದುರಂಗ ಸೇನೆ ಯಾಕೆ, ಕೋಶ ಯಾಕೆ, ರಕ್ಷಣಾ ವ್ಯವಸ್ಥೆಗೆ ಅಷ್ಟು ದುಡ್ಡು ಯಾಕೆ ಖರ್ಚು ಮಾಡಬೇಕು, ಬಜೆಟ್ ಯಾಕೆ ಅದಕ್ಕೇನೆ ಅಂತ ಪ್ರತ್ಯೇಕ ಇಡಬೇಕು? ಎಲ್ಲ ಕಡೆನೂ ಏನೂ ಸಹಜವಾಗಿ ಸರಳವಾಗಿ ಆಗೋಗ್ತಿತ್ತು. ಆದರೆ ಹಾಗಿಲ್ಲ, ಅವ್ರವ್ರ ಕರ್ಮ ಮಾಡ್ಬೇಕಷ್ಟೇ. ನಮ್ದೇನಾಗಿದೆ ಅಂದ್ರೆ ಎಲ್ಲ ಜಂಬಲ್ ಆಗಿದೆ, ಇವ್ರ ಕರ್ಮ ಮಾಡಿದ್, ಅವ್ರ ಕರ್ಮ ಮಾಡುದು, ಕೊನೆಗೆ ಎಲ್ರದ್ದು ಕರ್ಮ ಆಗೋಗುತ್ತೆ ಅಷ್ಟೇ. ಅದು ಯಾವುದು ಬದುಕಲಿಕ್ಕೆ ಬೇಕಾದ್ದಾಗುದಿಲ್ಲ. ಕರ್ಮವನ್ನ ರೂಪುಗೊಳಿಸ್ಲಿಕ್ಕೆ, ಬದುಕನ್ನ ರೂಪುಗೊಳಿಸ್ಲಿಕ್ಕೆ ಕರ್ಮ ಬೇಕೇ ಬೇಕು. ಶರೀರ ಯಾತ್ರ ಅಂದ್ರೆ ಹೊಟ್ಟೆಪಾಡಿಗಾದ್ರೂ ಮನುಷ್ಯ ಕರ್ಮ ಮಾಡಲೇಬೇಕು. ಜ್ಞಾನ ಬೇಕು, ಹೌದು. ಜ್ಞಾನ ಪಡೆದ ಮೇಲೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಉಪಯೋಗಿಸದೇ ಇದ್ರೆ ಅಜ್ಞಾನದಿಂದ ಏನು ಉಪಯೋಗ? ಈಗ ಒಬ್ಬನಿಗೆ ಮಡಿಕೆ ಮಾಡುವುದು ಹೇಗೆ ಅಂತ ಜ್ಞಾನ ಇದೆ, ಮಡಿಕೆ ಮಾಡಲಿಲ್ಲ, ಜ್ಞಾನದಿಂದ ಆಗುತ್ತಾ ಮಡಿಕೆ? ಜ್ಞಾನ ಇದೆ, ಎಂಥ ಚಂದ ಚಂದದ ಕಲ್ಪನೆಗಳೆಲ್ಲ ತಲೆಯಲ್ಲಿದೆ. ಮಡಿಕೆಯನ್ನು ಏನೇನು ಶೇಪಿಗೆ ತರಬಹುದು, ಮಣ್ಣನ್ನು ಎಷ್ಟು ಚೆನ್ನಾಗಿ ಹದ ಮಾಡಿದರೆ ಅದು ಎಷ್ಟೆಷ್ಟು ವಿಕಾರವಾದ ಅಂದ್ರೆ ವಿಸ್ತೃತವಾದ ರೂಪವನ್ನು ತೆಗೆದುಕೊಳ್ಳುತ್ತೆ. ಬೇಕಾದ್ರೆ ಅದು ಕೆಲವೊಮ್ಮೆ ವಿಕೃತವಾಗಿ ಮಾಡಿದ್ರೆ ಸ್ಟೈಲ್ ಆಗ್ಬಿಡುತ್ತೆ. ಸೊಟ್ಟ ಪಟ್ಟ ಎಲ್ಲ ಮಾಡಿಬಿಟ್ರೆ ಏನೋ ಹೊಸ, ಇದೇನೋ ಮನೆ ಹೊಸತರ ಕಟ್ಟಿದ್ದಾರೆ ಅಂತ ನೆಟ್ಟಿಗಿಲ್ಲದೆ ಇದ್ರೆ ಅದು ಒಂದು ಕಲೆ. ಕೆಲವೊಂದು ಸರ್ತಿ ರೂಲ್ಸ್ ಬ್ರೇಕ್ ಮಾಡೋದು ಒಂದು ಕೆಲವೊಮ್ಮೆ ಇಷ್ಟ ಆಗುತ್ತೆ. ಹಾಗೆ ಗೊತ್ತಿದೆ ಅಂತ ಮಾತ್ರಕ್ಕೆ ಮಡಿಕೆ ಆಗುದಿಲ್ಲಲ್ಲ, ಮಾಡಬೇಕು. ಒಂದು ಮಾಡಬೇಕು ಅಂತ ಇಚ್ಛೆ ಬರಬೇಕು, ಮೊದಲು ಗೊತ್ತಿರಬೇಕು, ಗೊತ್ತಿದ್ದದ್ದನ್ನು ಮಾಡ್ಲಿಕ್ಕೆ ಇಚ್ಛೆ ಬರಬೇಕು, ಆಮೇಲೆ ಮಾಡಬೇಕು. ಈಗ ಇಚ್ಛೆ ಇಲ್ಲದೆ ಮಾಡಿದ್ರೂ ಕೆಲಸ ಹಾಳಾಗುತ್ತೆ, ಮಾಡುವುದು ಗೊತ್ತಿಲ್ಲದೆ ಮಾಡಿದ್ರೂ ಕೆಲಸ ಹಾಳಾಗುತ್ತೆ. ಇಚ್ಛೆ ಜ್ಞಾನ ಎರಡು ಇಲ್ಲದೆ ಇದ್ರೂ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಅಂದ್ರೆ 3 ಸೇರ್ಬೇಕು ಅಂತ, ಜ್ಞಾನನೂ ಇರಬೇಕು, ಆಸಕ್ತಿನೂ ಇರಬೇಕು, ಪ್ರವೃತ್ತಿನೂ ಇರಬೇಕು. ಇದು 3 ಸೇರಿದ್ರೆ ಒಂದು ಕೆಲಸ ಚೆನ್ನಾಗಾಗುತ್ತೆ. ಇಲ್ಲ ಅಂದ್ರೆ ವಿನಾಯಕಂ ಪ್ರಕುರ್ಬಾಣ ರಚಯಾಮಾಸ ವಾನರಂ ಅಂತ, ಅವನು ಮಾಡ್ಲಿಕ್ಕೆ ಹೋದದ್ದು ಗಣಪತಿ, ಅದಾದದ್ದು ಹನುಮಂತ ಅಂತ. ಅಂದ್ರೆ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗುತ್ತೆ. ಹಾಗಾಗಿ ಕ್ರಿಯೆ, ಚಟುವಟಿಕೆ ಎನ್ನುವುದು ಬಹಳ ಮುಖ್ಯ. ಕರ್ಮ ಇಲ್ಲದೆ ಮನುಷ್ಯನಿಗೆ ಬದುಕೇ ಇಲ್ಲ. ಏನಾದ್ರೂ ಒಂದು ಕರ್ಮ, ಅದು ಯಾವುದೋ ಒಂದು ರೀತಿಯಲ್ಲಿ ಹೊಟ್ಟೆ ಪಾಡನ್ನು ತುಂಬಿಸ್ಲಿಕ್ಕಾದ್ರೂ ಅದು ಬೇಕಾಗುತ್ತೆ. ಆದ್ರಿಂದಾಗಿ ನೀನು ದೈವವೇ ಎಲ್ಲವನ್ನ ಮಾಡುತ್ತೆ, ನಂದೇನು ಕೆಲಸ ಇಲ್ಲ, ನಾವೇನು ಮಾಡುವಂಥದ್ದಲ್ಲ ಅಂದ್ರೆ ಈ ಲೋಕದಲ್ಲಿ ಯಾವ ವ್ಯವಹಾರಕ್ಕೂ ಅರ್ಥ ಇರಲಿಲ್ಲ. ಕೃಷಿಕ ಗದ್ದೆಯಲ್ಲಿ ನಿಂತ್ಕೊಂಡು ದಿನಾ ಪ್ರಾರ್ಥನೆ ಮಾಡುದು, ಮಳೆ ಕೊಡು, ಮಳೆ ಕೊಡು, ಮಳೆ ಕೊಡು ಅಂತ. ಮಳೆ ಬಂತು. ಅವನು ಮಳೆ ಕೊಡು ಅಂತ ಕೇಳುವ ಮುಂಚೆ ಗದ್ದೆಯನ್ನು ಹದ ಮಾಡಿ ಬೀಜ ತಯಾರು ಮಾಡಿ ಇಟ್ಟುಕೊಂಡು
ಕಾಯ್ತಾ ಇದ್ರೆ ಆವಾಗ ಮಳೆ ಬಂದ್ರೆ ಅವನು ಮಾಡಿದ ಕೆಲಸಕ್ಕೆ ಫಲ ಸಿಗುತ್ತೆ. ಗದ್ದೆ ಉಳ್ಳಿಲ್ಲ, ಗೊಬ್ಬರ ಹಾಕ್ಲಿಲ್ಲ, ಬೀಜ ಹಾಕ್ಲಿಲ್ಲ, ಮಳೆ ಬರ್ಲಿ ಮಳೆ ಬರ್ಲಿ ಮಳೆ ಬರ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಮಳೆ ಬರುತ್ತೆ, ಉಪಯೋಗ ಆಗಲ್ಲ. ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಧನುರ್ಧಾರಿಯಾದ ಪಾರ್ಥ ಇದ್ರೆ ಮಾತ್ರ ಯೋಗೀಶ್ವರನಾದ ಕೃಷ್ಣನ ಸಂಬಂಧ ಉಪಯುಕ್ತವಾಗುತ್ತೆ. ತತ್ರ ಶ್ರೀಹಿ ಭೂತಿ ಧ್ರುವಾನೀತಿ ಮತಿರ್ಮಮ, ಅಲ್ಲಿ ಯಶಸ್ಸು ಸಿಗುತ್ತೆ. ಬರೀ ದೇವರನ್ನ ನಂಬದೆ ನಾನೇ ಮಾಡ್ತೇನೆ ಅಂತ ಒಂದಾಗ್ಲೂ ಅಲ್ಲಿ ಉದುರಿಸ್ಕೊಳ್ತಾನೆ, ಅಥವಾ ದೇವರೇ ಎಲ್ಲ ಮಾಡ್ತಾರೆ ನಾನೇನು ಮಾಡ್ಬೇಕಾಗಿಲ್ಲ ಅಂತ ಕೂತ್ರು ಉಪವಾಸ ಸಾಯ್ತಾನೆ. ಎರಡೂ ಸೇರಬೇಕು. ನಮ್ಮ ಪ್ರವೃತ್ತಿ ನಾವು ಮಾಡ್ತಾ ಇರಬೇಕು, ದೇವರ ಹತ್ರ ನಂಬಿಕೆ ಇಟ್ಟು ನೀನು ಮಾಡಿಸ್ತಿ ಅಂತ ನಂಬಿ ಮುಂದೆ ಹೋಗ್ಬೇಕು, ಅವನನ್ನು ಪ್ರಾರ್ಥಿಸ್ಬೇಕು. ಈಗ ಕೆಲಸ ಚೆನ್ನಾಗಾಗುತ್ತೆ. ಹಾಗಾಗಿ ನೀನು ಕೇವಲ ದೈವವನ್ನು ನಂಬಿಕೊಂಡು ಎಂಥದೂ ಕೆಲಸ ಮಾಡ್ಲಿಕ್ಕಾಗುದು. ಹಾಗೆ ಒಂದು ವೇಳೆ ದೈವವೇ ಎಲ್ಲ ಮಾಡುವುದಾದ್ರೂ ನಿಮಗೆ ಶಾಸ್ತ್ರ ಯಾಕೆ ಹೇಳಬೇಕು? ಬಾವಿಯನ್ನು ತೋಡು, ಕೆರೆಗಳನ್ನು ಕಟ್ಟಿಸು, ಮರಗಳನ್ನು ನೆಡು, ಪರ್ವತಗಳನ್ನು ಪೂಜಿಸು, ಅನೇಕ ತರದ ಧರ್ಮಶಾಸ್ತ್ರಗಳಲ್ಲಿ ಸಾಮಾಜಿಕ, ಅದಕ್ಕೆ ಇಷ್ಟ ಮತ್ತು ಪೂರ್ತ ಅಂತ ಎರಡು ಹೆಸರುಗಳಿಂದ ಕರೀತಾರೆ. ಮನುಷ್ಯ ಪುಣ್ಯ ಸಂಪಾದನೆ ಮಾಡುವುದು ಎರಡು ರೀತಿ. ಒಂದು ತನ್ನ ನೇರವಾದ ಪ್ರವೃತ್ತಿಯಿಂದ, ಅಂದ್ರೆ ತನಗೆ ಬೇಕಾದ ಜಪಾನುಷ್ಠಾನ, ಪೂಜೆ, ಪುರಸ್ಕಾರ ಇತ್ಯಾದಿಗಳಿಂದ. ಇನ್ನೊಂದು ಇನ್ನೊಬ್ಬರಿಗೆ ಸಮಾಜದಲ್ಲಿ ಉಪಕಾರ ಆಗುವಂತಹ ಕೆಲಸ, ಅದೇ ತಾನು ತನಗೆ ಇಷ್ಟ ಆಗುವುದನ್ನು ನಡೆಸಿದ್ರೆ ಅದು ಇಷ್ಟ. ಇನ್ನೊಬ್ಬರಿಗೆ ಇಷ್ಟವಾಗುವಂತಹ ಕೆಲಸಗಳನ್ನು ಮಾಡಿದರೆ ಅದು ಪೂರ್ತ. ಪೂರ್ತ ಅಂದ್ರೆ ಪೂರ್ತಿಗೊಳಿಸುವುದು. ಸಮಾಜದ ಸಮಸ್ಯೆಗಳನ್ನ ಅಥವಾ ಸಮಾಜಕ್ಕೆ ಅಗತ್ಯ ಇರುವುದನ್ನ ಪೂರ್ತಿಗೊಳಿಸುವುದನ್ನ ಪೂರ್ತ ಅಂತ ಕರೀತಾರೆ. ಇದೆರಡಕ್ಕೂ ಅರ್ಥವೇ ಇಲ್ಲ ಅಂತ ಆಗ್ತಿತ್ತು. ಎಲ್ಲ ದೈವ ಮಾಡುವುದಾದ್ರೆ ನಾವ್ ಏನ್ ಮಾಡ್ಬೇಕು? ನಾವು ಸುಮ್ಮನೆ ಕಲ್ಬೊಂಬೆ ತರ ಕೂಡ್ಬೇಕಿತ್ತು. ಜಡಕ್ಕೂ ನಮಗೂ ಏನು ವ್ಯತ್ಯಾಸ ಇರ್ತಿರ್ಲಿಲ್ಲ. ಜಡಕ್ಕಿಂತ ಚೇತನ ಅನ್ನೋದು ವಿಶಿಷ್ಟ. ಯಾಕೆ ಅಂದ್ರೆ ಅದಕ್ಕೊಂದು ಪ್ರವೃತ್ತಿ ಇದೆ. ಚೆಂಡನ್ನ ಎಸ್ತ್ರೆ ಮಾತ್ರ ಹೋಗುತ್ತೆ, ಚೆಂಡಿಗೆ ಹೋಗ್ತಾ ಇದ್ದೇನೆ ಅಂತ ಗೊತ್ತಿರುವುದಿಲ್ಲ. ನಮ್ಮನ್ನು ದೂಡಿದ್ರೆ ನಾನು ಬೀಳ್ತಾ ಇದ್ದೇನೆ ಅಂತ ನನ್ಗೆ ಗೊತ್ತಾಗುತ್ತೆ. ಇದು ಚೆಂಡಿಗೂ ನನಗೂ ಇರುವ ವ್ಯತ್ಯಾಸ. ಆದ್ರಿಂದಾಗಿ ಜಡಕ್ಕಿಂತ ಚೇತನಗಳು ವಿಶಿಷ್ಟ ಅಂತ ಅನ್ನಿಸುವುದೇ ತನ್ನ ಪ್ರವೃತ್ತಿಯಿಂದ. ಅದರಲ್ಲೂ ಕ್ಷತ್ರಿಯನಿಗಂತೂ ಪೌರುಷ ಅನ್ನೋದು ಅವನ ಸಹಜ ಧರ್ಮ. ಅದಿಲ್ಲದೆ ಹೋಯ್ತು ಅಂದ್ರೆ ಅವನು ಯಾವುದೇ ರೀತಿಯಿಂದ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬಾ ವಿಷಯಗಳನ್ನು ವಾದ ಮಾಡ್ತಾಳೆ. ಭೀಮನು ಅದಕ್ಕೆ ದನಿಗೂಡಿಸ್ತಾನೆ. ಕೊನೆಗೆ ಯುಧಿಷ್ಠಿರನಿಗೆ ಸ್ವಲ್ಪ ಎಚ್ಚರ ಬರುತ್ತೆ. ಅದು ಭೀಮಸೇನ ಇನ್ನೂ ಸ್ವಲ್ಪ ಮುಂದುವರೆದು ಅಧಿಕಾರವನ್ನು ಹೀಗೆ ಹಿಡಿದು ಬಿಡೋಣ ಅಂತ ಅಂದಾಗ, ಇಲ್ಲ ನಾನು 13 ವರ್ಷ ಆದ್ಮೇಲೆ ಖಂಡಿತ ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಕೊನೆಗೆ ಯೋಚನೆ ಹತ್ತತ್ತೆ ಅವನಿಗೆ ತಲೆಯಲ್ಲಿ. ಏನು ಅಂದ್ರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಕೃಪ, ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ವಸ್ತುತಃ ನಮ್ಮೇಲೆ ತುಂಬಾ ಪ್ರೀತಿ ಇದೆ. ಆದ್ರೂ ಅನ್ನದರಣಕ್ಕಾಗಿ ಧೃತರಾಷ್ಟ್ರನಿಗೆ ಒಲಿಯುತ್ತಾರೆ ಹೊರತು ನಮ್ಮ ಕಡೆಗೆ ಅವರನ್ನ ಸೆಳೆಯುವುದು ಸಾಧ್ಯ ಇಲ್ಲ. ಯಾವಾಗ್ಲೂ ಮಕ್ಕಳು ಮತ್ತೆ ಮರಿ ಮಕ್ಕಳ ನಡುವೆ ಗಲಾಟೆ ಇದ್ರೆ ಅಜ್ಜಂದ್ರು ಮಕ್ಕಳ ಪರ ನಿಲ್ತಾರೆ ಹೊರತು ಮೊಮ್ಮಕ್ಕಳ ಪರ ನಿಲ್ಲುವುದಿಲ್ಲ. ಅಂದ್ರೆ ತೀವ್ರ ವ್ಯಾಜ್ಯದ ಪ್ರಸಂಗದಲ್ಲಿ ತಿಂಡಿ ಉಂಡೆ ಗಿಂಡೆ ಆದಾಗ ಮೊಮ್ಮಕ್ಕಳನ್ನೇ ಮಾತಾಡಿಸ್ರೆ, ನೀ ಇಷ್ಟು ದೊಡ್ಡವನಾಗಿದ್ದು ಬುದ್ಧಿ ಬರಲಿಲ್ಲ, ಕೊಡು ಆ ಮಕ್ಕಳಿಗೆ ಅಂತ ಹಣ್ಣು ತೆಗೆದು ಮಕ್ಕಳು ಕೈ ಕೊಡ್ತಾರೆ. ಆದ್ರೆ ಮನೆ ಕೊಡು ಅಂದಾಗ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವರು ಈಗ ಅಧಿಕಾರವನ್ನು ಉಣಬೇಕಾದವರು. ಹಾಗಾಗಿ ನಾವು ಮೊಮ್ಮಕ್ಕಳಾಗ್ತೇವೆ. ಆದ್ರಿಂದಾಗಿ ಭೀಷ್ಮಾಚಾರ್ಯರು ಧೃತರಾಷ್ಟ್ರನನ್ನ ಒಪ್ಪಿಕೊಳ್ತಾರೆ ಹೊರತು ನಮ್ಮ ಹತ್ರಕ್ಕೆ ಬರೋರಲ್ಲ. ಭೀಷ್ಮಾಚಾರ ಆಚೆ ಹೋದ್ರು ಅಂದ್ರೆ ದ್ರೋಣಾಚಾರ ಆಚೆನೆ, ದ್ರೋಣಾಚಾರ ಹೋದ್ರು ಅಂದ್ರೆ ಅಶ್ವತ್ಥಾಮ ಆಚೆ, ಅಶ್ವತ್ಥಾಮ ಆಚೆ ಅಂದ್ರೆ ಕೃಪಾಚಾರ್ಯರ ಆಚೆ, ಕರ್ಣ ಅಂತೂ ಮೊದಲೇ ಆಚೆ. ಇನ್ನು ಯಾರ್ಯಾರು ಅನೇಕ ರಾಜರ ಪಟ್ಟಿಯನ್ನೆಲ್ಲ ನೋಡಿ ಅವನ ತಲೆ ತುಂಬಾ ಸಂದೇಹಕ್ಕೀಡಾಗುತ್ತೆ. ಏನು ಮಾಡುದು ಮುಂದೆ? ನಾವೀಗ ಏನು ಇಲ್ಲ ನಮ್ಮ ಕೈಯಲ್ಲಿ. ಅಧಿಕಾರ ಇಲ್ಲ ಮಾತ್ರ ಅಲ್ಲ, ನಮ್ಮ ವಲಯದಲ್ಲಿ ಯಾವುದೇ ಬಲಿಷ್ಠರು ಅಂತ ಅನ್ನಿಸಿಕೊಂಡವರು ಯಾರು ನಮ್ಮ ಜೊತೆಗೆ ಈಗಿಲ್ಲ. ಕೃಷ್ಣ ಇದ್ದಾನೆ, ಅದು ಬೇರೆ ಪ್ರಶ್ನೆ. ಅಂದ್ರೆ ರಾಜಕೀಯ ವಲಯದಲ್ಲಿ ಬೆಂಬಲವು ಇರಬೇಕು. ಯಾರೋ ಒಬ್ಬ ಸೂಪರ್ ಸ್ಟಾರ್ ನಮಗೆ ಬೆಂಬಲ ಕೊಡ್ತಾನೆ ಅಂತಂದ್ರೆ ನಂಬರ್ ಸಂಖ್ಯೆಯಲ್ಲಿ ಗೆಲ್ಬೇಕಾದದ್ದು ಬಹುಮತ ಅಂತೂ ಬೇಕಲ್ವ, ಒಂದು ಇಷ್ಟ ಆದ್ರೂ ಬೇಕಲ್ವ. ಒಬ್ಬನನ್ನು ಇಟ್ಟುಕೊಂಡು ನಾನು ಎಲ್ಲವನ್ನು ನಿಭಾಯಿಸಬಲ್ಲೆ ಅಂದ್ರೆ ನೀನ್ ಫಸ್ಟ್ ಕ್ಯಾಂಡಿಡೇಟ್ ಅನ್ನ ಕನಿಷ್ಠ ಪಕ್ಷ ಸಂಪುಟಕ್ಕೆ ತುಂಬಿಸ್ಲಿಕ್ಕಾದ್ರೂ ಬೇಕಲ್ವ, ಒಂದು 15 ಜನ. ಅದು ಇಲ್ಲದೆ ನಾನು ತಗೊಂಡ್ ಬಂದದ್ದೇ ಒಬ್ಬ, ಅವನೇ ಎಲ್ಲವನ್ನು ನಿಭಾಯಿಸ್ತಾನೆ ಅಂತಂದ್ರೆ ಬಂಡೆ ಇರ್ಬೋದು, ಅದ್ರ ತಲೆ ಚಚ್ಕೊಳ್ಲಿಕ್ಕೆ ಆಗಲ್ಲ ಅದರಲ್ಲಿ. ಅದು ನಮ್ಮಲ್ಲಿ ಒಂದು ಗಾದೆ ಇದೆ, ತೌಡು ಕುಟ್ಟವನನ್ನು ಕಳಿಸಿ ಉಮಿ ಕುಟ್ಟವನನ್ನು ತಗೊಂಡ್ಬಂದ್ರು ಅಂತ.
ಹಾಗೆ ಯುಧಿಷ್ಠಿರನಿಗೆ ಯೋಚನೆ ಹತ್ತಿತ್ತು, ಏನ್ ಮಾಡುದೀಗ? ನಾಳೆ 13 ವರ್ಷ ಕಳೆದ ಮೇಲೆ, ಅಂದ್ರೆ ಅವನೀಗ ಮಾತು ಕೊಟ್ಟು ಬಿಟ್ಟ, ಎಲ್ಲರನ್ನೂ ಸಂಹಾರ ಮಾಡ್ತೇವೆ ಅನ್ನೋ ಮಾತು ಕೊಟ್ಟು ಬಿಟ್ಟ. ನೀವು ನಿಮ್ ಕೆಲಸ ಮಾಡ್ಬೋದು, ಆದ್ರೆ ಬರೀ ಅವ್ರು ಕೌರವರೇ 100 ಜನ ಬರೋರಲ್ಲ. ಮತ್ತೆ ಅದು ಬಾಲ್ಯದ ಆಟದ ಹಾಗೆ ಸರಳವಾಗಿಲ್ಲ, ಅದು ಒಂದು ಗಂಭೀರವಾದ ಯುದ್ಧದ ನೆಲೆಯನ್ನ ಆಶ್ರಯಿಸುತ್ತೆ. ಅವಾಗ ಇಡೀ ದೇಶ ನಮ್ಮನ್ನು ನೋಡ್ತಾ ಇರುತ್ತೆ. ಅವಾಗ ಎಲ್ಲರೂ ನಮ್ಮ ಮುಂದೆ ಮುಗಿಬಿಡ್ತಾರೆ. ಇನ್ನೂ ಒಂದೇನು ಗೊತ್ತಾ, ಆಡಳಿತ ಪಕ್ಷದಲ್ಲಿ ಇದ್ದ ವ್ಯಕ್ತಿಗೆ ಸಹಜವಾಗಿಯೇ ಬಲ ಜಾಸ್ತಿ ಇರುತ್ತೆ. ವಿರೋಧ ಪಕ್ಷದಲ್ಲಿ ಇದ್ದವರು ಸ್ವಲ್ಪ ಆ ಆಡಳಿತ ಪಕ್ಷದ ಅಲೆಯನ್ನ ಸ್ವಲ್ಪ ಗಟ್ಟಿಯಾಗಿ ವಿರೋಧಿಯ ವ್ಯವಸ್ಥೆಗೆ ನಿಲ್ಲಿಸಿದ್ರೆ ಮಾತ್ರ ಅವರನ್ನು ಬಗ್ಗಿಸಬಹುದು. ಇಲ್ಲ ಅಂದ್ರೆ ಅಧಿಕಾರದ ಬಲದಲ್ಲಿ ಎಷ್ಟು ಚುನಾವಣೆ ಉಪಚುನಾವಣೆ ಆದ್ರೂ ಅವರು ತಮ್ಮ ಸಹಜವಾದ ಅಧಿಕಾರದ ಬಲದಿಂದ ಎಲ್ಲವನ್ನು ಗೆದ್ದು ಬಿಡ್ತಾರೆ. ಅದು ಲೋಕದ ಸಹಜ ನಿಯಮ, ಅದು ಇವತ್ತಿನ ಕಥೆ ಅಲ್ಲ. ಇದನ್ನು ಯುಧಿಷ್ಠಿರನೇ ಹೇಳೋದು. ಯಾರು ಅಧಿಕಾರದಲ್ಲಿರ್ತಾರೋ ಅವರು ಹೆಚ್ಚು ಪ್ರಬಲರಾಗಿರ್ತಾರೆ. ಯಾಕೆಂದ್ರೆ ಅವ್ರು ಯಾವುದನ್ನು ಹೊಸ ವ್ಯವಸ್ಥೆ ಮಾಡಬೇಕಾಗಿಲ್ಲ, ಇರುವ ವ್ಯವಸ್ಥೆಯಲ್ಲೇ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಇಡೀ ಕಂಟ್ರೋಲಿಗೆ ತಂದ್ಕೊಳ್ಬಹುದು, ಇನ್ನೂ ಬಿಗಿ ಮಾಡ್ಕೊಳ್ಬಹುದು. ನಾವು ಎಲ್ಲ ಸಿಸ್ಟಮ್ ಅನ್ನು ಹೊಸ್ತು ಮಾಡಬೇಕು. ಈಗ ಇರುವ ರಾಜರ ವ್ಯವಸ್ಥೆಯ ಒಳಗೆ ಇರುವ ಲೋಪದೋಷಗಳನ್ನ ನಾವು ಕಂಡು ಹಿಡಿಬೇಕು ಅಂತಂದ್ರೆ ನಮ್ಮ ಕಡೆಯವರು ಅಲ್ಲಿರ್ಬೇಕು. ನಮ್ಮ ಕಡೆಯವರು ಅಲ್ಲಿರ್ಬೇಕು ಅಂದ್ರೆ ನಾವು ಏನೂ ಅಲ್ಲ, ಏನು ಅಂತ ನಮ್ಮ ಪರವಾಗಿ ಒಬ್ರು ಹೋಗಿ ಕೆಲಸ ಮಾಡ್ತಾರೆ. ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಇರ್ಬೋದು, ಒಂದು 10 ಜನ ಕೆಲಸ ಮಾಡ್ಬೋದು, ಆದ್ರೆ ಅಲ್ಲಿ ಬೇಕಿರೋದು 150 ಜನ. ಹಾಗಿದ್ದಾಗ ನಾನು ಅಂತಹ ಮ್ಯಾನ್ ಪವರ್ ಅನ್ನು ಎಲ್ಲಿಂದ ತಂದು ತುಂಬಿಸುವುದು? ಅವರನ್ನು ಫೀಡ್ ಮಾಡ್ಬೇಕಲ್ವಾ? ಅಧಿಕಾರದಲ್ಲೇ ಇಲ್ಲದೆ ಇದ್ದಾಗ, ಕೋಶವೇ ಇಲ್ಲದೆ ಇದ್ದಾಗ, ವ್ಯವಸ್ಥೆಯೇ ಮಾಡ್ಲಿಕ್ಕಾಗದೇ ಇದ್ದಾಗ ಎಷ್ಟು ದಿವಸ ಫ್ರೀ ಇಂತ ನಮ್ಗೆ ಬೆಂಗಾವಲಾಗಿ ನಿಲ್ತಾರೆ? ಬಂಧುಗಳೇ ನಿಲ್ಲಲ್ಲ, ಯಾರೋ 3ನೇವ್ರು ನಿಲ್ಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ಕೆಲವೊಂದೆಲ್ಲ ತುಂಬಾ ಭಾವುಕವಾಗಿ ಯೋಚನೆ ಮಾಡಿದ್ರೆ ಪೆಟ್ಟು ತಿನ್ನುವ ಕಾರ್ಯಕ್ರಮ. ಆದ್ರಿಂದಾಗಿ ಈ ವಿಷಯದಲ್ಲಿ ನಾವು ತುಂಬಾ ಯೋಚನೆ ಮಾಡಬೇಕು ಅಂತ ಅಣ್ಣ ತಮ್ಮಂದ್ರ ಹತ್ರ ಮಾತಾಡುವಾಗ ವೇದವ್ಯಾಸರು ಓಡಿ ಬರ್ತಾರೆ. ಅಂದ್ರೆ ಅವನ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇದ್ದ, ಇದನ್ನು ಹೇಗ್ ಮಾಡುದು? ತಮ್ಮಂದ್ರ ಹತ್ರ ಕೇಳ್ತಾ ಇದ್ದ, ಅದಕ್ಕೆ ಏನ್ ಪರಿಹಾರ? ಅವ್ರು ಏನು ಮಾಡದೇ ಇದ್ರು ವೇದವ್ಯಾಸರು ಓಡಿ ಬಂದ್ರು, ನಿನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ನನಗೆ ಅರ್ಥ ಆಯ್ತು. ಇದಕ್ಕೊಂದು ಪರಿಹಾರವನ್ನು ಸೂಚಿಸ್ಲಿಕ್ಕೋಸ್ಕರ ನಾನು ನಿನಗೊಂದು ಪ್ರತಿಸ್ಮೃತಿ ಅನ್ನುವ ಮಂತ್ರವನ್ನ ಉಪದೇಶ ಮಾಡ್ತೇನೆ. ಇದನ್ನು ನೀನು ಅರ್ಜುನನಿಗೆ ಉಪದೇಶ ಮಾಡು, ಅವನು ಇದರಿಂದ ಬೇಕಾದ ಅಸ್ತ್ರಗಳನ್ನ ಪಡ್ಕೊಂಡು ಬರಲಿ. ಆ ರೀತಿ ಒಂದು ಕಡೆಯಿಂದ ನಾವು ಜನಬಲಗಳನ್ನ ಸಂಗ್ರಹ ಮಾಡ್ಲಿಕ್ಕಾಗದೇ ಇದ್ರು ಈ ಕ್ಷಣದಲ್ಲಿ, ನಮ್ಮ ಹತ್ರ ಈ ಇರುವ ಕಾಲದಲ್ಲಿ ತಪಸ್ಸಿನ ಬಲದಿಂದ ಬೇಕಿರುವಂತಹ ಆತ್ಮಬಲವನ್ನು ಗಟ್ಟಿ ಮಾಡ್ಕೊಳ್ಬೇಕು, ದೈವ ಬಲವನ್ನು ಗಟ್ಟಿ ಮಾಡ್ಕೊಳ್ಬೇಕು. ಇದರಿಂದ ಮುಂದೆ ಯುದ್ಧಕ್ಕೆ ಉಪಕಾರ ಆಗುತ್ತೆ. ಯಾಕಂದ್ರೆ ಒಳಗೆ ಆತ್ಮಬಲ ಇಲ್ಲದೆ ಇದ್ರೆ ಎಷ್ಟು ದೊಡ್ಡ ಜನಬಲ ಇದ್ರೂ ಕೂಡ ದುರ್ಯೋಧನನ ಹಾಗೆ ಟುಸ್ಸಾಗುತ್ತೆ. ದುರ್ಯೋಧನ ಏನ್ ಹೇಳ್ತಾನೆ, ಅಷ್ಟು 11 ಅಕ್ಷೋಣಿ ಸೈನ್ಯ ಇದ್ರು ಅವನು ಹೇಳುದು ಮದರ್ಥೆ ತ್ಯಕ್ತ ಜೀವಿತಾಹ, ನನ್ಗೋಸ್ಕರ ಸಾಯ್ಲಿಕ್ಕೆ ಬಂದಿದ್ದಾವೆ ಅಂತಾನೆ ತನ್ನ ಸೈನ್ಯವನ್ನ. ಅಲ್ಲಿ ನೋಡಿ ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವ ಏವಹಿ, ನೀವೆಲ್ಲ ನಿಮ್ಮ ಸೇನೆಯಿಂದ ಏನ್ ಮಾಡಿ ಅಂದ್ರೆ ಭೀಷ್ಮನನ್ನ ರಕ್ಷಣೆ ಮಾಡ್ಕೊಂಡು ಕೂತ್ಕೊಳ್ಳಿ. ಆದ್ರೆ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ಭೀಮನಿಂದ ರಕ್ಷಿತವಾದ ಸೇನೆ ಪರ್ಯಾಪ್ತ, ಬೇಕಾದಷ್ಟು ಸುಸಜ್ಜಿತವಾಗಿದೆ. ನಮ್ಮ ಸೈನ್ಯ 11 ಅಕ್ಷೋಣಿ ಸೈನ್ಯ ಇದ್ರು ಯಾರ ಮಾತು ಯಾರು ಕೇಳುದು ಅಂತ ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಭೀಷ್ಮನ ಮಾತು ಕೇಳಬೇಕು, ದ್ರೋಣನ ಮಾತು ಕೇಳಬೇಕು, ಕರ್ಣನ ಮಾತು. ಕೆಲವರು ಕರ್ಣನ ಪಕ್ಷದವರು ಇದ್ರು, ಅವನು ಶಸ್ತ್ರತ್ಯಾಗ ಮಾಡಿ ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಇಡೀ ಅವರ ಒಳಗೇನೆ ಗೊಂದಲ ಇದೆ. ಇಲ್ಲಿ ಹಾಗಿಲ್ಲ, ಇಲ್ಲಿ ಶಿಸ್ತು ಅಂದ್ರೆ ಶಿಸ್ತು. 7 ಅಕ್ಷೋಹಿಣಿಗೆ 7 ಜನ ನಾಯಕರು. ಆ 7 ಜನ ನಾಯಕರನ್ನ ದೃಷ್ಟದ್ಯುಮ್ನ ನೋಡ್ತಾನೆ. ದೃಷ್ಟದ್ಯುಮ್ನಿಗೆ ಗೈಡೆನ್ಸ್ ಆಗಿ ಗೈಡ್ ಮಾಡ್ಲಿಕ್ಕೆ ಅರ್ಜುನ ಇದ್ದಾನೆ. ಅರ್ಜುನನನ್ನ ಸರಿಯಾಗಿ ಗಮನಿಸ್ಲಿಕ್ಕೆ ಭೀಮ ಇದ್ದಾನೆ. ಭೀಮನಿಗೆ ಸಲಹೆ ಸೂಚನೆ ಕೊಡ್ಲಿಕ್ಕೆ ಕೃಷ್ಣ ಇದ್ದಾನೆ. ಎಲ್ಲ ಕರಾರುವಾಕ್ಕಾಗಿ ಹೀಗೀಗೆ ಆಗಬೇಕು ಅನ್ನೋದಕ್ಕೆ ಅವ್ರ ಹತ್ರ ಯೋಚನೆ ಇದೆ. ನಾಳೆ ಯಾರ್ದು, ನಾಳಿದ್ದು ಯಾರ್ದು, ಅದರ ನಾಳಿದ್ದು ಯಾರ್ದು. ಈಗ ಸಾಮಾನ್ಯ ಒಳ್ಳೆಯ ವ್ಯವಸ್ಥಾಪಕ ಅಡಿಗೆಯವರಾದ್ರೆ 5 ದಿವಸದ ಕಾರ್ಯಕ್ರಮ ಅಂದ್ರೆ 5 ದಿವಸಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಆಗ ಅಡ್ಜಸ್ಟ್ ಮಾಡಿ ಏನೋ ಮಾಡ್ಬೇಕು ಅಂತ ಭಾರಿ ಬುದ್ಧಿವಂತಿಗಿಂತ ಬಂದವರಾದ್ರೆ ಕೊನೆಗೆ ಯಾವ ಪದಾರ್ಥನೋ ಯಾವುದಕ್ಕೋ ಬಳಸಿ ಕೊನೆಗೆ ಹೆಸರಿಡ್ಬೇಕು, ಈ ಬಾರಿ ಮಾಡಿದಂತಹ ಪದಾರ್ಥದ ಹೆಸರು, ಅದು ಗೊತ್ತೇ ಇರೋದಿಲ್ಲ. ಹಾಗೆ ಏನೇನೋ ಆಗಿ ಕೊನೆಗೆ ಗಡಿಬಿಡಿಯಾಗಿ ಹೋಗುತ್ತೆ. ಆದರೆ ಪಾಂಡವರ ವ್ಯವಸ್ಥೆಯಲ್ಲಿ ಅಷ್ಟು ನಿಚ್ಚಳವಾದ ಸ್ಥಿತಿ ಇದ್ದದ್ದಕ್ಕೆ ಕಾರಣ ಅವ್ರು ಇಲ್ಲಿಂದ ಯೋಚಿಸ್ತಾ ಇದ್ದಾರೆ. ಈಗ ಈ 1 ವರ್ಷ ಕಳೆಯುವಾಗಲೇ ಅವ್ರು ಯೋಚಿಸ್ತಾ ಇದ್ದಾರೆ ಏನ್ ಮಾಡುದು ಮುಂದೆ ಯುದ್ಧ ಅಂತ. ಇವರು 12 ವರ್ಷ ಆರಾಮಾಗಿ ಕೈಕಾಲು ಬಿಟ್ಕೊಂಡು ಮಜಾ ಮಾಡೋಣ ಅಂತ ಮರ್ತು ಬಿಟ್ಟಿದ್ದಾರೆ. ಹೆದರಿಕೆ ಇತ್ತು, ಆದ್ರೂ ಯುದ್ಧದ ಕಲ್ಪನೆ ಇಲ್ಲ ಅವರಿಗೆ. ಅವ್ರ ತಲೆಯಲ್ಲಿ ಏನಿತ್ತು ಹೇಳಿ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಸಿಕ್ಕಾಕೊಳ್ತಾರೆ, ಮತ್ತೆ 12 ವರ್ಷ ವನವಾಸ, ಮತ್ತೆ ಅಜ್ಞಾತವಾಸ, ಸುತ್ತುತ್ತಾ ಇರೋದು.
ಅಂದ್ರೆ ಇದು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಇದೆ. ಕೆಲವೊಮ್ಮೆ ಇದು ಅಪಾಯಕಾರಿ. ಕಾನ್ಫಿಡೆನ್ಸ್ ಕಳ್ಕೊಳ್ಳೋದು ಎಷ್ಟು ಅಪಾಯಕಾರಿಯೋ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಅಷ್ಟೇ ಅಪಾಯಕಾರಿ. ಹಾಗಾಗಿ 10 ಮ್ಯಾಚ್ ಗೆದ್ದು 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 ಕೊನೆಗೆ ಗೆಲ್ಲಬೇಕಾದ ಮ್ಯಾಚಲ್ಲಿ ಡುಳುಮ್ಮಂತೆ ಬೀಳುವ ಸಾಧ್ಯತೆಗಳು ಇರ್ತವೆ. ಇದು ಇಲ್ಲಿ ಪಾಂಡವರು ನಮಗೆ ಎಚ್ಚರಿಸಿದ್ದೇನು ಅಂದ್ರೆ, ಬಹಳ ಗಾಢವಾಗಿ ಮುಂದಿನ ಯುದ್ಧದ ಬಗ್ಗೆ ಚಿಂತಿಸಿದ್ದಕ್ಕಾಗಿ ದೇವರು ಸಹಾಯ ಮಾಡ್ತಾನೆ ಅನ್ನುವ ಹಾಗೆ ಸ್ವತಃ ವ್ಯಾಸರೇ ಬಂದು ಅವನಿಗೆ ಪ್ರತಿಸ್ಮೃತಿಯನ್ನು ಉಪದೇಶ ಮಾಡ್ತಾರೆ. ಮಾಡಿ ಮುಂದೆ ಅದನ್ನ ಅರ್ಜುನನಿಗೆ ಹೇಳು ಅಂತ ಹೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ವ್ಯಾಸರೇ ನೇರವಾಗಿ ಅರ್ಜುನನಿಗೆ ಉಪದೇಶ ಮಾಡಬಹುದಿತ್ತಲ್ವಾ ಅಂತ. ಆದ್ರೆ ಕೆಲವೊಂದು ಈಗ ನೋಡಿ, ಈ 3 ವರ್ಗದವರಿಗೂ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ 3 ವರ್ಗದವರಿಗೂ ಉಪನಯನ ಆಗುವುದು ಅಂತ ಒಂದು ಕ್ರಮ ಇದೆ. ಸಂಸ್ಕಾರ ಕೆಲವೊಮ್ಮೆ ಬಿಟ್ಟು ಹೋಗಿದೆ, ಕೆಲವೊಮ್ಮೆ ಮದುವೆ ಹಿಂದಿನ ದಿವಸ ಆಗುತ್ತೆ, ಕೆಲವೊಂದು ದಿವಸ ಆದ್ಮೇಲೆ ಗೂಟದಲ್ಲಿ ನೇಲ್ತಾ ಇರುತ್ತೆ, ಕೆಲವರಿಗೆ ಮರ್ತೇ ಹೋಗುತ್ತೆ, ಅದು ಧೂಳು ಹಿಡಿದು ಎಲ್ಲೋ ಇರುತ್ತೆ. ಆದ್ರೆ ಆ ಒಂದು ಕ್ರಮ ಇದೆಯಲ್ವಾ, ಎಷ್ಟು ದೊಡ್ಡ ಮಹಾಸ್ವಾಮಿಗಳು ಬಂದರೂ ಕೂಡ ಅದನ್ನು ತಂದೆನೇ ಉಪದೇಶ ಮಾಡಬೇಕು ಹೊರತು ಆ ಉಪನಯನದ ವಿಧಿಯನ್ನ ಯಾರು ದೊಡ್ಡವರು ಅಂತ ಹೇಳಿ ಅವರನ್ನ ಅಲ್ಲಿಗೆ ಆ ಉಪದೇಶದ ವ್ಯವಸ್ಥೆಗೆ ಕರ್ಕೊಳ್ಳಿಕ್ಕೆ ಆಗುದಿಲ್ಲ. ಅದು ಶಾಸ್ತ್ರ ಮಾಡಿದ ನಿಯಮ. ಹಾಗೇನೆ ಜ್ಯೇಷ್ಠ ಭ್ರಾತ ಪಿತೃ ಸಮಾಹ ಅಂತ ನಿಯಮ. ಹಾಗಾಗಿ ಅರ್ಜುನನಿಗೆ ಅದು ತಂದೆಯ ಸ್ಥಾನದಲ್ಲಿದ್ದಂತಹ ಯುಧಿಷ್ಠಿರನಿಂದಲೇ ಬರಬೇಕಾದ ಮಂತ್ರ ಆದ್ರಿಂದಾಗಿ ಅದನ್ನು ವೇದವ್ಯಾಸರು ಮೊದಲು ಜಿಜ್ಞಾಸೆ ಮಾಡಿದ್ದು ಯುಧಿಷ್ಠಿರ ಆದ್ರಿಂದ ಅವನಿಗೆ ಉಪದೇಶ ಮಾಡಿದ್ದು. ಆಮೇಲೆ ಅರ್ಜುನನಿಗೆ ಅದು ಕೊಡಬೇಕಾದದ್ದಾದ್ರಿಂದ ಯುಧಿಷ್ಠಿರನಿಗೆ ಕೊಟ್ರೆ, ಅವನೇ ಅರ್ಜುನನಿಗೆ ಕೊಟ್ರೆ ಅದು ತಂದೆಯಿಂದಲೇ ಹರಿದು ಬಂದ ವಿದ್ಯೆ ಆಗತ್ತೆ ಅಂತ ಹೇಳಿ ವೇದವ್ಯಾಸರು ಉಪದೇಶ ಮಾಡಿ ಕೊಟ್ಟು ಹೊರಟರು. ಇವರು ಕಾಮ್ಯಕವನದಿಂದ ಸ್ವಲ್ಪ ದಿವಸ ದ್ವೈತವನಕ್ಕೆ ಹೋದ್ರು. ಮತ್ತೆ ವ್ಯಾಸರು ಹೇಳಿದ್ರು, ಇಲ್ಲಿ ನೀವು ಇರುವುದಕ್ಕಿಂತ ಕಾಮ್ಯಕವನದಲ್ಲೇ ಇರುವುದು ಹೆಚ್ಚು ಉಚಿತ ಅಂತ ಹೇಳಿ ವಾಪಸ್ ಅವರನ್ನ ಕಾಮ್ಯಕವನಕ್ಕೆ ಕಳಿಸಿದ್ರು. ನಾನು 2 ವಾಕ್ಯದಲ್ಲಿ ಕಳಿಸ್ಬಿಟ್ಟೆ. ಅಲ್ಲೊಂದು 2 ವರ್ಷದ ಅಂತರ ಇದೆ ಆ ಕಥೆಯಲ್ಲಿ. ವಾಪಸ್ಸು ಬಂದ ಮೇಲೆ ಅರ್ಜುನನಿಗೆ ಉಪದೇಶ ಮಾಡಿ, ನೀನು ಮುಂದಿನದನ್ನು ಯೋಚನೆ ಮಾಡಿ ರುದ್ರದೇವರನ್ನ ಆರಾಧಿಸಿ ಪಾಶುಪತವನ್ನ ಗೆದ್ದು ಬಾ. ಅದು ಆಶ್ಚರ್ಯ ಏನು ಅಂದ್ರೆ, ಅದು ಮುಂದೆ ಕಥೆಯಲ್ಲಿ ಬರುತ್ತೆ. ನಿನಗೆ ಏನು ಮಂತ್ರ ಬೇಕು, ನಾನು ಹೇಳೋದು ಇಷ್ಟು. ಪಾಶುಪತ ಅಂತ ಅನ್ನೋದು ತುಂಬಾ ಅದ್ಭುತವಾದ ಅಸ್ತ್ರ. ಶತ್ರುಗಳನ್ನ ನಾವು ಸೆದೆ ಬಡಿಯುವಾಗ ನಮ್ಗೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಇದೆಲ್ಲ ಮತ್ತೆ ಹೇಳ್ತಾನೆ ಅವನಿಗೆ, ಯಾಕೆ ನಾವು ಅಸ್ತ್ರದಿಂದ ಪ್ರಬಲರಾಗಬೇಕು ಅಂದ್ರೆ, ನಿನಗೆ ಅಸ್ತ್ರ ಬೋಧಿಸಿದಂತಹ ದ್ರೋಣಾಚಾರ್ಯರ ಹತ್ರ ಎಲ್ಲವೂ ಇದೆ. ಅವರಿಗೆ ಮತ್ತೆ ಅಲ್ಲಿ ಎಲ್ಲಿಂದನೋ ಕರ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ನೀನು ಸಂಪಾದನೆ ಮಾಡ್ಕೊಂಡು ಬರಬೇಕಾದದ್ದು ಅಂತ ಹೇಳಿ ಕಳುಹಿಸಿ ಇಂದ್ರಕೀಲ ಪರ್ವತಕ್ಕೆ ಹೋಗ್ತಾನೆ, ಅಂದ್ರೆ ಕಳುಹಿಸ್ತಾನೆ. ಹೋಗುವಾಗ ಕೆಲವು ಅಪರೂಪದ ಸಂದೇಶಗಳನ್ನು ಹೇಳುತ್ತಾನೆ. ಯಾವುದೇ ಒಂದು ಮಂತ್ರ ಅಥವಾ ಯಾವುದೇ ಒಂದು ಪೂಜೆ ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸ ಯಾರಿಗೆಲ್ಲ ಸಿದ್ಧಿಸತ್ತೆ ಅಂತ ಹೇಳುವಾಗ ಒಂದಿಷ್ಟು ಲಿಸ್ಟ್ಗಳನ್ನು ಹೇಳ್ತಾರೆ. ಅಂದ್ರೆ ನಮ್ಗೆ ಅದು ಬಹಳ ಅಗತ್ಯವಾದದ್ದು ಅನ್ನುವ ಕಾರಣಕ್ಕೋಸ್ಕರ ಅದನ್ನು ನಾನು ಸುಮ್ಮನೆ ಅದರ ಉಲ್ಲೇಖ ಮಾಡ್ತೇನೆ ಅಷ್ಟೇ. ಅದು ಬಿಡಿಸ್ತಾ ಹೋದ್ರೆ ನಮ್ಗೆ ಮುಗಿಯುವುದೇ ಇಲ್ಲ. ನಾವೆಲ್ಲ ಹೊರಗೆ ಕೂತ್ಕೊಳ್ಬೇಕು ದೇವಸ್ಥಾನದಿಂದ, ಒಳಗೆ ಬರ್ಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಅಲ್ಲಿ ಅರ್ಜುನನಿಗೆ ಅವನು ಹೇಳ್ತಾನೆ, ಯಾರು ಧರ್ಮಾಧರ್ಮಗಳ ವಿವೇಚನೆ ಮಾಡುವುದಿಲ್ಲ ಯಾವತ್ತೂ ಕೂಡ, ಏನಾದ್ರೂ ಕೆಲಸ ಮಾಡುವಾಗ ಅವನಿಗೆ ಯಾವುದೇ ಸತ್ಕರ್ಮದ ಫಲ ಸಿಗುವುದಿಲ್ಲ. ಯಾರು ಕಷ್ಟ ಬಂದಾಗ ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಈಗ ಕಷ್ಟ ಅಂತಂದ್ರೆ ನಾವು ಬೇಡ ಅಂದ್ರೂ ಬರುವಂಥದ್ದು. ಈಗ ಕೆಲವು ಕಷ್ಟ ನಾವು ಮಾಡ್ಕೊಳ್ಳುವಂಥದ್ದು, ಅದು ಸ್ವಯಂಕೃತ ಅಪರಾಧ, ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಅದಲ್ಲ ನಾನು ಹೇಳ್ತಾ ಇರೋದು. ಕಷ್ಟ ಅಂದ್ರೆ ಕೆಲವೊಂದು ಸರ್ತಿ ನಮಗೆ ಕೆಲವು ವಿಷಯಗಳು ಇಷ್ಟ ಆಗದೆ ಇದ್ರೂ ಮಾಡ್ಲೇಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯದ ದೃಷ್ಟಿಯಿಂದ ಬಂದಿರುತ್ತೆ. ಅದು ಮಾಡಿದ್ರೆ ಹೊಟ್ಟೆ ಅಂತೂ ತುಂಬುವುದು ಅದರಿಂದಲೇನೆ. ಅದನ್ನು ಮಾಡದೇ ಇದ್ರೆ ಹೊಟ್ಟೆ ತುಂಬಲ್ಲ. ಇಷ್ಟ ಇಲ್ಲ ಅನ್ನುವ ಕಾರಣಕ್ಕೆ ಹೊಟ್ಟೆ ತುಂಬುವ ಕೆಲಸಕ್ಕೆ ನಾವು ಮೋಸ ಮಾಡಿದ್ರೆ ನಾವು ಆ ದೋಷದಿಂದಲೇ ಬದ್ಧರಾಗ್ತೇವೆ ಹೊರತು ಸಿದ್ಧಿ ಆಗುದಿಲ್ಲ. ಎಂಥ ಕಷ್ಟ ಬಂದಾಗ್ಲೂ ಅದನ್ನ ಕಷ್ಟ ಅಂತ ಹೇಳದೆ ಔಡುಗಚ್ಚಿಕೊಂಡು ಯಾರಿಗೆ ಬದುಕ್ಲಿಕ್ಕೆ ಬರಲ್ವೋ ಅವನಿಗೆ ಯಾವ ತಪಸ್ಸು ಸಿದ್ಧಿ ಆಗುದಿಲ್ಲ. ಮುಂದೆ ಇನ್ನೊಬ್ಬರ ಬೆಳವಣಿಗೆಯನ್ನ ಕಂಡು ಯಾರಿಗೆ ಕೈ ಚಪ್ಪಾಳೆ ತಟ್ಲಿಕ್ಕೆ ಬರುವುದಿಲ್ವೋ ಅವನಿಗೂ ಯಾವತ್ತೂ ಏನು ಸಿದ್ಧಿ ಆಗುದಿಲ್ಲ. ಯಾವುದೇ ರೀತಿಯಿಂದ ಇರ್ಬೋದು, ಅದು ದುಡ್ಡಿನಿಂದ ಬೆಳವಣಿಗೆ ಇರ್ಬೋದು, ಅಧಿಕಾರದಿಂದ ಬೆಳವಣಿಗೆ ಇರ್ಬೋದು, ಅಥವಾ ಕಲೆಗಳಿಂದ ಅವನಿಗೆ ಸಿಕ್ಕಿದ ಫೇಮು ನೇಮು ಏನೇ ಇರ್ಬೋದು. ಯಾವ ವ್ಯಕ್ತಿಗೆ ಇನ್ನೊಬ್ಬರ ಬೆಳವಣಿಗೆಯನ್ನು ಕಂಡು ಬಹಳ ಮನಃಪೂರ್ವಕವಾಗಿ ಚಪ್ಪಾಳೆ ತಟ್ಲಿಕ್ಕೆ ಬರುವುದಿಲ್ವೋ ಅವನು ಯಾವತ್ತೂ ಬೆಳೆಯಲ್ಲ, ಅವನಿಗೆ ಯಾವ ದೇವತೆಗಳು ಸಿದ್ಧಿ ಆಗಲ್ಲ. ಇದಕ್ಕೆ ದುರ್ಯೋಧನನೇ ಸಾಕ್ಷಿ. ನಿಮಗೊಂದು ಗೊತ್ತಿರಬೇಕು, ಅವನು 3 ಲಕ್ಷ ಮಂತ್ರ ಉಪದೇಶ ಇತ್ತು ಅವನಿಗೆ. 1 ಮಂತ್ರ ಅಲ್ಲ, 2 ಮಂತ್ರ ಅಲ್ಲ,
3,00,000 ಮಂತ್ರಗಳು ನಿತ್ಯದಲ್ಲಿ ಅವನಿಗೆ ಉಪದೇಶದ ವಿಧಾನದಿಂದ ಅವನದನ್ನು ಜಪ ಮಾಡುತ್ತಿದ್ದ. ಹೇಗೆ ಉಪದೇಶ ಆಗಿದೆ ಹಾಗೆ ಜಪ ಮಾಡುತ್ತಿದ್ದ. ಆದರೂ ಅವನಿಗೆ ಫಲಿಸ್ಲಿಲ್ಲ. ಯಾಕೆ ಹೇಳಿ? ಅಸೂಯೆ ಪರ. ಎಷ್ಟು ಅಸೂಯೆ ಅಂದರೆ ಎಲ್ಲ ವಿಷಯದಲ್ಲೂ ಅಸೂಯೆ ಪಡ್ತಿದ್ದ. ಹಾಗಾಗಿ ಅವನಿಗೆ ಕೊನೆಗೂ ಸಾಯುವ ಕಾಲಕ್ಕೂ ಆ ಮಂತ್ರಗಳು ಅವನನ್ನು ಕೈ ಹಿಡಿಲೇ ಇಲ್ಲ. ಅದನ್ನ ಒಳ್ಳೆಯ ದೃಷ್ಟಾಂತವಾಗಿ ನಾವು ದುರ್ಯೋಧನನ ಉದಾಹರಣೆಯನ್ನು ಇಟ್ಟುಕೊಂಡು ಮಾತಾಡ್ಬೋದು. ಇನ್ನು ತುಂಬಾ ಇನ್ನೊಬ್ಬರನ್ನ ಚುಚ್ಚಿ ಮಾತಾಡುವವನು, ಎಲ್ಲದಕ್ಕೂ ಕುಟುಕಿ ಮಾತಾಡುವನು. ಏನೇ ಮಾತಾಡುದು, ಮೊನ್ನೆದೆಲ್ಲ ಬಂತಾ ಅಂತ, ಅದು ಏನು ಅಂತ ಅವರಿಬ್ಬರಿಗೆ ಮಾತ್ರ ಅರ್ಥ ಆಗುತ್ತೆ. ಉಳಿದವ್ರಿಗೆ ಏನು ಬಂತು, ಏನು ಹೋಯ್ತು, ಮಳೆ ಬಂತು ಅಂತ ಹಿಡಿದು ಮಾತಾಡ್ತಿದ್ದಾರೆ ಅನ್ಕೊಂಡು ಸುಮ್ಮನಾಗ್ಬೇಕಷ್ಟೆ. ಅವನಿಗೆ ಮಾತ್ರ ಒಂಥರ ಎದೆಗೆ ಬಹಳ ಇರಿದ ಹಾಗಾಗುತ್ತೆ. ಹಾಗೆ ಕಠಿಣವಾದ ಮಾತಾಡುವವನು, ತುಂಬಾ ನೋಯಿಸುವಂತೆ ಮಾತಾಡುವವನು, ಇನ್ನೊಬ್ಬರ ವಿಷಯವನ್ನೇ ಯಾವಾಗಲೂ ತೆಗೆದುಕೊಂಡು ಕೆದಕುವವನು, ಅವನು ಯಾವತ್ತೂ ಕೂಡ ಉತ್ತಮ ಗತಿಯನ್ನು ಹೊಂದುವುದಕ್ಕೆ ಅನರ್ಹನಾಗ್ತಾನೆ. ಸಂಪತ್ತನ್ನ ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸದವನು ಅಂದ್ರೆ ಜಿಪುಣ. ಏನು ಮಾಡಿದ್ರೆ ಇಷ್ಟು ಖರ್ಚು ಮಾಡ್ಬೇಕಾ, ಚೂರು ಕಮ್ಮಿಯಲ್ಲೇ ಮಾಡ್ಬೋದಲ್ಲ, ಬೇಡವಾದಕ್ಕೆ ಬೇಕಾದಷ್ಟು ಖರ್ಚು ಮಾಡ್ತಾನೆ. ಎಷ್ಟೋ ಸರ್ತಿ ಮನೆ ಎದುರುಗಡೆ ಮದುವೆ ಮಂಟಪಕ್ಕೆ 5 ಲಕ್ಷ ಖರ್ಚು ಮಾಡ್ತಾನೆ. ಆದ್ರೆ ಪುರೋಹಿತರು ಅದೇನು ನಾ 5 ಮಂತ್ರ ಹೇಳಿದಲ್ಲ, ಅವರಿಗೆ ಯಾಕೆ 500 ರೂಪಾಯಿ ಅಂತ ಪ್ರಶ್ನೆ ಬರುತ್ತೆ. ನಾವು ಇಡೀ ಮದುವೆ ನಿಂತದ್ದೇ ಅವ್ರು ಮಾಡ್ತಾ ಇರುವ ಸಂಸ್ಕಾರದ ಕೆಲಸದಿಂದ. ಅವನಿಲ್ಲ ಅಂದ್ರೆ ಆ ಮದುವೆಗೆ ಅರ್ಥ ಇಲ್ಲ. ಆದ್ರೆ ಅವನಿಗೆ ಕೊಡಬೇಕಾದಾಗ ದೊಡ್ಡ ಪ್ರಶ್ನೆ ಬರುತ್ತೆ. ಅಂದ್ರೆ ಯಾವುದೇ ಒಂದು ವ್ಯವಸ್ಥೆಯನ್ನ ಕೈ ಎತ್ತಿ ಕೊಡುವಾಗ ಜಿಪುಣತನ ಅನ್ನೋದು ಅವನಲ್ಲಿ ಗಾಢವಾಗಿತ್ತು ಅಂದ್ರೆ ಅವನಿಗೆ ಮಂತ್ರಗಳು, ದೇವತೆಗಳು ಜಿಪುಣರಾಗ್ತಾರೆ. ಇಷ್ಟೇ ಜಪ ಮಾಡಿದ್ದಲ್ಲ, ಇವನಿಗೆ ಯಾಕೆ ಮಂತ್ರ ಸಿದ್ಧಿ ಫಲ ಕೊಡಬೇಕು, ಬೇಡ. ಇವನು ಹೇಗೆ ಸಂಪತ್ತನ್ನು ವಿನಿಯೋಗ ಮಾಡ್ತಾನೋ ನಾವು ಹಾಗೆ ನಮ್ಮ ಸಂಪತ್ತನ್ನು ಅವನಿಗೆ ವಿನಿಯೋಗ ಮಾಡುವುದರಲ್ಲಿ ಹಿಂದೇಟು ಹಾಕಬೇಕು ಅಂತ ಅವರು ಹಿಂದೇಟು ಹಾಕ್ತಾರೆ. ಇನ್ನು ಯಾರು ತುಂಬ ನಂಬಿರ್ತಾರೋ ಅಂಥವರಿಗೆ ದ್ರೋಹ ಮಾಡಿದ್ರೆ ಅವನಿಗೂ ಮಂತ್ರ ಸಿದ್ಧಿ ಆಗುದಿಲ್ಲ. ದೇವತೆಗಳು ಹಾಗೇನೆ ಹೆದರ್ತಾರಂತೆ ವರ ಕೊಡ್ಲಿಕ್ಕೆ. ಇವನು ವರ ತಗೊಂಡು ನಾಳೆ ನಮ್ಗೇನೆ ವಾಪಸ್ ಒಪ್ಪಿಟ್ರೆ ಅದರಿಂದಾಗಿ ಇವನಿಗೆ ನಾವು ವರ ಕೊಡಬಾರದು ಅಂತ. ಲೋಕದಲ್ಲಿ ನಮ್ಮ ಬಿಹೇವಿಯರ್ ಹೇಗಿದೆ ಅಂತ ಪ್ರತಿಯೊಂದನ್ನು ಗಮನಿಸ್ತಾರೆ ದೇವತೆಗಳು. ಯಾರು ಮಿತ್ರದ್ರೋಹಿ ಇರ್ತಾನೋ ಅಥವಾ ಬಂಧುಗಳಿಗೆ ತೀರ ಅನ್ಯಾಯ ಮಾಡಿ ಹೋಗಿರ್ತಾನೋ ಅವನಿಗೆ ಯಾವತ್ತೂ ಯಾವ ಮಂತ್ರಗಳು ಸಿದ್ಧಿ ಆಗುದಿಲ್ಲ, ಯಾವ ಸತ್ಕರ್ಮಗಳಿಗೂ ಫಲ ಸಿಗುವುದಿಲ್ಲ. ಇದು ಮುಗಿಯುವುದಿಲ್ಲ, ಇಷ್ಟುದ್ದ ಇದೆ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಮನುಷ್ಯತ್ವದ ಜೊತೆಗೆ ಬದುಕಿದ್ರೆ ಎಲ್ಲವೂ ಸಿದ್ಧಿಸುತ್ತೆ. ಇನ್ನೊಬ್ಬನನ್ನ ನಾವು ಹೀನವಾಗಿ ಕಾಣುವುದು ಅನ್ನುವುದು ನಮ್ಮ ಮನುಷ್ಯನಿಗಿರುವ ಅತ್ಯಂತ ಒಂದು ಕೆಟ್ಟ ಬುದ್ಧಿ. ನಮ್ಗೆ ಗೊತ್ತಿಲ್ಲ ಎಲ್ಲಿ ಹುಟ್ಟಿದ್ದಾನೆ ಅನ್ನೋದ್ರಿಂದ ಅವನು ಹೀನನೋ ಶ್ರೇಷ್ಠನೋ ಅನ್ನೋ ತೀರ್ಮಾನ ಆಗಲ್ಲ. ಅವನು ದೇವರಿಗೆ ಎಷ್ಟು ಹತ್ತಿರ ಇದ್ದಾನೆ, ಎಷ್ಟು ದೂರ ಇದ್ದಾನೆ ಅನ್ನೋದ್ರಿಂದಾಗಿ ಅವನು ಒಳ್ಳೆಯವನೋ ಕೆಟ್ಟವನೋ ಅನ್ನೋದು ದೇವರು ತೀರ್ಮಾನ ಮಾಡ್ತಾನೆ. ಫಲ ಕೊಡಬೇಕಾದಾಗ ಅವನು ಲೆಕ್ಕ ಹಾಕೋದು, ನಾವು ಲೆಕ್ಕ ಹಾಕೋದ್ರಲ್ಲಿ ದೇವರು ಫಲ ಕೊಡೋದಲ್ಲ. ಯಾಕಂದ್ರೆ ನಮಗೆ ನಮ್ಮ ಕೇಂದ್ರಿತವಾಗಿ ನಾನೇ ಗ್ರೇಟು ಅಂತ ಎಲ್ರಿಗೂ ಇರುತ್ತೆ. ಸರ್ವೇಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿಮತ್ತರಂ. ಎಲ್ಲರೂ ಲೋಕದಲ್ಲಿ ಅನ್ಕೊಳ್ಳೋದೆ ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಅಂತ. ದೇವರಿಗೆ ಗೊತ್ತಿರುತ್ತೆ ಇವನು ಬುದ್ಧಿ ಎಷ್ಟು ಮೆತ್ತಗಾಗಿದೆ ಅಂತ, ಏನು ಉಪಯೋಗ ಇಲ್ಲದ್ದು ಅಂತ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅಂತಹ ಯಾವುದೇ ತಪ್ಪು ಕೆಲಸ ಮಾಡಿ ಪಶ್ಚಾತ್ತಾಪ ಪಡುವ ಸ್ವಭಾವ ಇಲ್ಲ ಅಂದ್ರೆ, ತಪ್ಪನ್ನು ಒಪ್ಪಿಕೊಳ್ಳುವ ಸ್ವಭಾವ ಇಲ್ಲ ಅಂದ್ರೆ ಅವನಿಗೂ ಯಾವುದೇ ಒಳ್ಳೆಯ ಕೆಲಸಗಳು ಸಿದ್ಧಿ ಕೊಡುವುದಿಲ್ಲ. ತಪ್ಪು ಮಾಡುವುದೇ ದೊಡ್ಡ ತಪ್ಪಲ್ಲ, ತಪ್ಪಾದ್ಮೇಲೆ ಅದನ್ನ ತಪ್ಪು ಅಂತ ಒಪ್ಪಿಕೊಳ್ಳದೇ ಇರೋದು ದೊಡ್ಡ ತಪ್ಪು. ಯಾಕಂದ್ರೆ ಮನುಷ್ಯ ಅಂದ್ರೆ ತಪ್ಪು ಮಾಡ್ತಾ ಇರ್ತಾನೆ, ತಪ್ಪು ಮಾಡ್ಬೇಕು ಮನುಷ್ಯ, ಆದ್ರೆ ಹೊಸ ತಪ್ಪು ಮಾಡ್ಬೇಕಷ್ಟೆ. ಹಳೆ ತಪ್ಪನ್ನೇ ಮತ್ತೆ ಯಾವುದೋ ಒಂದ್ ಸರ್ತಿ ಗುಂಡ ಹೋಗುವಾಗ ಎದುರುಗಡೆ ಒಂದು ಬಾಳೆಹಣ್ಣು ಸಿಪ್ಪೆ ಬಿದ್ದಿತ್ತಂತ, ಗೊತ್ತಿರ್ಲಿಲ್ಲ, ಜಾರಿ ಬಿದ್ದ. ಮರುದಿವಸ ಬರುವಾಗ ಬಾಳೆಹಣ್ಣು ಸಿಪ್ಪೆ ಕಾಣಿಸ್ತು, ಆದ್ರೂ ಅನ್ಕೊಂಡ ಛೇ ಇವತ್ತೂ ಬೀಳ್ಬೇಕಲ್ವಾ. ಹೀಗೆ ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಇಲ್ಲ. ಆದ್ರೆ ಒಮ್ಮೆ ಮಾಡಿದ ತಪ್ಪಿನಿಂದ ತಿದ್ದಿಕೊಂಡು ಮತ್ತೆ ಯಾವುದೋ ತಿಳಿಯೋದು. ಯಾಕಂದ್ರೆ ಮನುಷ್ಯ ಅಂದಮೇಲೆ ಅದು ಮನುಷ್ಯನ ವೀಕ್ನೆಸ್ಗಳು ಎಷ್ಟೋ ರೀತಿಯಿಂದ ಅವನನ್ನು ಕಾಡ್ತಾ ಇರುತ್ತೆ. ಆದ್ರೆ ಅದನ್ನು ಭಗವಂತನಿಗೆ ಒಪ್ಪಿಸಿ ತನ್ನ ತಪ್ಪನ್ನ ತಿದ್ದಿಕೊಂಡು ಮುಂದೆ ನಡೆಯುವವನಿಗೆ ಸಿದ್ಧಿಗಳಾಗ್ತವೆ ಅಂತ ಹೀಗೆ ಅನೇಕ ಅಂಶಗಳನ್ನ ಅಲ್ಲಿ ಹೇಳಿ, ಕ್ಷತ್ರಿಯ ಧರ್ಮದಲ್ಲಿ ಪ್ರಧಾನವಾಗಿ ಸಾಮ, ದಾನ, ಭೇದ, ದಂಡ ಅನ್ನೋದು 4 ಇದೆ. ನಾವು ಮುಂದೆ ಈ ವನವಾಸ ಮುಗಿಸಿದ ಮೇಲೆ ಕೌರವರ ಹತ್ರ ಸಮಾಧಾನದಿಂದ ಮಾತಾಡಿದರೆ ಅವನು ಬಗ್ಗುತ್ತಾನೆ ಅಂತ ಅನ್ಸಲ್ಲ. ದಾನ ಮಾಡೋಣ ಅಂದ್ರೆ ಅಕ್ಷಯ ಪಾತ್ರೆ ಕೊಡ್ಬೇಕಷ್ಟೇ ಅವನಿಗೆ, ಇನ್ನೇನಿಲ್ಲ ನಮ್ಮ ಹತ್ರ. ಭೇದ ಮಾಡೋಣ ಅಂದ್ರೆ ಅಧಿಕಾರವೇ ಅವನ ಕೈಲಿಂದ, ಎಲ್ಲರೂ ಅವನ ಪಕ್ಷದಲ್ಲಿದ್ರು. ಯಾವಾಗಲೂ ಆಡಳಿತದಲ್ಲಿದ್ದಾಗ ಟ್ಯಾಕ್ಸ್ ಯಾರಿಗೆ ಕಟ್ತಾ ಇರ್ತಾರೋ ಅವರೇ ಪ್ರಬಲರಾಗಿ ಬಿಡ್ತಾರೆ.
ಹಾಗಾಗಿ ಅವರು ಯಾರ ಮಧ್ಯೆ ಭೇದ ತರುದು? ಬಹಳ ಕಷ್ಟಪಟ್ಟರೆ ಆಗುತ್ತೆ. ಆದ್ರೆ ಇವನು ಒಂದು ಎಲ್ಲೋ ಸ್ಥಾನದಲ್ಲಿ ಇದ್ರೆ ಅದು ನಡೆಯುತ್ತೆ. ಇವನೇ ಸ್ಥಾನದಲ್ಲಿ ಇಲ್ಲದೆ ಇದ್ದಾಗ ಇನ್ನೊಬ್ಬರ ನೀನೇ ಮೊದಲು ಸರಿಯಾಗಿ ನಿಲ್ಲುದು ಅಭ್ಯಾಸ ಮಾಡು, ಆಮೇಲೆ ನಮ್ಗೆ ಒಂದು ನಿಲ್ಲಿಸ್ಲಿಕ್ಕೆ ಚೇರಿಡು ಅಥವಾ ಮೇಜಿಡು ಅಂತ ಬೈತಾರೆ ಅವರಿಗೆ. ಇನ್ನು ಕೊನೆಯದು ದಂಡ. ಈ ದಂಡವೂ ಕೂಡ ನಾವು ನೇರವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಆದ್ರೂ ಮಂತ್ರ ಸಿದ್ಧಿಯನ್ನು ನಾವು ಪಡ್ಕೊಳ್ಬೇಕಾಗಿದೆ ಅಂತ ಅರ್ಜುನನಿಗೆ ಹೇಳಿ ಅವನನ್ನ ಇಂದ್ರಕೀಲಕ ಪರ್ವತ, ಅದು ಅಂದ್ರೆ ಹಿಮಾಲಯದ ತಪ್ಪಲಿನಲ್ಲಿ ಇರುವಂಥದ್ದು, ಆ ಇಂದ್ರಕೀಲ ಪರ್ವತದ ದಾರಿಯಲ್ಲಿ ಹೋಗುದು ಅಂದ್ರೆ ಮಧ್ಯದಲ್ಲಿ ಗಂಧಮಾದನ ಪರ್ವತ, ಅಲ್ಲಿಂದ ದಾಟಿ 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 ಮೇಲೆ ಸಂಚಾರ ಮಾಡ್ತಾನೆ. ಸಂಚಾರ ಮಾಡಿ ಇವನು ಉಪದೇಶ ಮಾಡಿದಂತಹ ಪ್ರತಿಸ್ಮೃತಿಯ ಮಂತ್ರವನ್ನ ಜಪಿಸಿ ರುದ್ರದೇವನನ್ನ ಪ್ರಾರ್ಥಿಸ್ತಾನೆ. ರುದ್ರದೇವನನ್ನು ಪ್ರಾರ್ಥಿಸುವಾಗ ದೇವತೆಗಳೆಲ್ಲ ಬಂದು ಈ ಅರ್ಜುನನ ತಪಸ್ಸಿನ ತೀವ್ರತೆಯನ್ನು ನೋಡಿ, ಇದು ಯಾಕೋ ನಮಗೆ ಕಷ್ಟ ಆಗ್ತಾ ಇದೆ, ಇವನು ಯಾವ ಉದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ, ಏನು ಸಮಸ್ಯೆ ಅಂದ್ರೆ ಯಾವಾಗಲೂ ದೇವತೆಗಳಿಗೇನು ಸಮಸ್ಯೆ ಅಲ್ಲ, ಆದ್ರೆ ದೇವತೆಗಳು ಕೆಲವೊಮ್ಮೆ ಪರೀಕ್ಷೆ ಮಾಡ್ತಾರೆ ಇವನು ಎಷ್ಟು ಗಟ್ಟಿಯಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರ ಕೆಲವೊಮ್ಮೆ ಜೋರು ಮಳೆ ಬರುತ್ತೆ, ಸಣ್ಣ ಮಕ್ಕಳು ತಪಸ್ಸು ಮಾಡಿದ್ರೆ ಮಳೆ ಬರುತ್ತೆ, ಅಂದ್ರೆ ನೀರು ಬೀಳುತ್ತೆ. ದೊಡ್ಡವರು ತಪಸ್ಸು ಮಾಡಿದ್ರೆ ನೀರೇರು ಬರ್ತಾರೆ. ಒಟ್ಟು ಅವರಿಗೆ ಯಾವುದು ವಿಘ್ನಕರವೋ ಅಂಥ ಪ್ರವೃತ್ತಿಗಳನ್ನು ದೇವತೆಗಳು ತೋರಿಸ್ತಾರೆ. ಯಾಕೆ ಅಂದ್ರೆ ಅವರು ಎಷ್ಟು ತಪಸ್ಸಿನಲ್ಲಿ ದೃಢವಾಗಿದ್ದಾರೆ ಅಂತ ಚಿಂತಿಸ್ಲಿಕ್ಕೆ. ಒಳಗಿನಿಂದ ಶಕ್ತಿ ಕೊಟ್ಟು ತಪಸ್ಸು ಮಾಡಿಸೋರು ಅವರೇ, ಹೊರಗಿನಿಂದ ತೊಂದರೆ ಕೊಟ್ಟು ಪರೀಕ್ಷೆ ಮಾಡುವವರು ಅವರೇ. ಹಾಗೆ ಇವನನ್ನು ಪರೀಕ್ಷೆ ಮಾಡಬೇಕು ಏನು ಅಂತ ಜಿಜ್ಞಾಸೆ ವ್ಯಕ್ತಪಡಿಸುವಾಗ ರುದ್ರದೇವರು ಹೇಳ್ತಾರೆ, ಅವನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿದೆ, ನಾನು ಅವನ ಉದ್ದೇಶ ಏನು ಅಂತ ನಿಮಗೆ ಲೋಕಕ್ಕೆ ತಿಳಿಯಪಡಿಸ್ತೇನೆ, ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ತಾನೇ ಒಂದು ದೊಡ್ಡ ಗುಂಪನ್ನ ಕಟ್ಟಿಕೊಂಡು, ತನ್ನ ಭೂತಗಣಗಳನ್ನೆಲ್ಲ ಕಟ್ಟಿಕೊಂಡು, ಪಾರ್ವತಿ ಒಬ್ಬಳು ಬೇಡತಿ ಆಗ್ತಾಳೆ, ಇವನು ಒಬ್ಬ ಬೇಟೆಗಾರನಾಗ್ತಾನೆ. ಗೊತ್ತಲ್ಲ ಬೇಟೆಗಾರರದ್ದು, ಹುಲಿ 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 ಅಂತ ಶಬ್ದ ಹೇಳ್ಕೊಂಡು ಒಳಗೆ ನುಗ್ಗುತ್ತಾರೆ. ಕಾಡಿನೊಳಗೆ ನುಗ್ಗಿದಾಗ ಇವನು ತಪಸ್ಸು ಮಾಡ್ತಾ ಇರ್ತಾನೆ. ತಪಸ್ಸು ಮಾಡಿದ್ರೆ ಅದು ರುದ್ರದೇವರೇ ಓಡಾಡುವ ಜಾಗ. ಇನ್ನು ಆಚೆ ಹೋದ್ರೆ ಕೈಲಾಸ ಪರ್ವತ. ಅಲ್ಲಿ ಒಂದು ಮೂಕ ಅನ್ನುವಂತಹ ಹಂದಿ ಈ ಅರ್ಜುನನ ತಪಸ್ಸಿಗೆ ಭಂಗ ತರುವುದಕ್ಕೋಸ್ಕರ ಗುಟ್ರು ಹಾಕಿ ಬೇಕು ಅಂತ ಅವನ ಸುತ್ತ ಓಡ್ತಾ ಇರುತ್ತೆ. ಇವನಿಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಆದ್ರೆ ತಾನು ಮತ್ತೆ ಮತ್ತೆ ಆ ಥರ ಎದ್ದು ಅದರ ಹಿಂದೆ ನೋಡ್ತಾ ಇರೋದು ಸರಿಯಲ್ಲ ಅಂತ ಇನ್ನೂ ಒಳಮುಖವಾಗಿ ಚಿಂತಿಸ್ಲಿಕ್ಕೆ ಪ್ರಯತ್ನಿಸಿದ್ರು ಅದು ಬೇಕು ಅಂತ ಗುದ್ದಿ ಹೋಗುದು. ಇವನಿರುವ ಮರಕ್ಕೆ ಡಿಕ್ಕಿ ಹೊಡೆದು ಅದರ ಮೇಲಿನಿಂದ ಹಣ್ಣು ಗಿಣ್ಣುಗಳನ್ನು ಉದುರಿಸುವುದು, ನೆಲ ಎಲ್ಲ ಕೊರೆದು ಕೆಳಗಿನಿಂದ ಗುಂಡಿ ಮಾಡಿ ಇವ್ ನಿಂತ ಜಾಗವನ್ನು ಬೀಳಿಸುವುದು, ಏನೇನು ಉಪದ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸಿಟ್ಟು ಬಂದು ಗಾಂಡೀವವನ್ನು ತೆಗೆದ, ನೇಣನ್ನು ಬಿಗಿದ, ಬಾಣವನ್ನು ಹೂಡಿದ, ಗುರಿ ಇಟ್ಟು ಬಿಟ್ಟ. ಇವನು ಈ ಗುರಿ ಇಟ್ಟು ಬಿಡುವಾಗ ಅಲ್ಲಿ ಗೋನ್ ಶಬ್ದ ಕೇಳಿಸ್ತಾ ಇದೆ. ನೋಡಿದ್ರೆ ಇವನು ಬಿಟ್ಟ ಬಾಣ ಹೋಗಿ ಈ ಭಾಗದಲ್ಲಿ ಕಚ್ಚಿಕೊಂಡ್ರೆ ಅದು ಯಾರು ಅಂದ್ರೆ ಒಬ್ಬ ಅಸುರ, ಮೂಕ ಅನ್ನೋ ಅಸುರ. ಅವನು ಹಂದಿಯ ರೂಪದಲ್ಲಿ ಬಂದಿದ್ದ. ಯಾಕೆಂದ್ರೆ ರುದ್ರದೇವರ ಗಣದಲ್ಲಿ ಅನೇಕ ಭೂತಗಳಲ್ಲಿ ಹಂದಿಯ ರೂಪ, ಮೇಷದ ರೂಪ, ಎತ್ತಿನ ರೂಪ, ಹೀಗೆ ಅನೇಕ ರೂಪಗಳಲ್ಲಿ ಭೂತಗಳಿದ್ದಾವೆ. ಅವನ ಹೆಸರು ಹೇಳ್ಕೊಂಡು ತಾನು ಇವನಿಗೆ ಉಪದ್ರ ಕೊಡಬೇಕು ಅಂತ ರಾಕ್ಷಸ ಒಬ್ಬ ಪ್ರವೃತ್ತಿ ಮಾಡ್ತಿದ್ದ. ಅಂದ್ರೆ ಭೂತಗಣಗಳು ರುದ್ರದೇವರದ್ದೇನಿದೆ ಅದು ಒಂದಲ್ಲ ಎರಡಲ್ಲ, ಲೆಕ್ಕ ಇಲ್ಲದಷ್ಟು. ಅವುಗಳಿಗೂ ರುದ್ರ ಅಂತನೂ ಹೆಸರಿದೆ. ನಿಮಗೆ ರುದ್ರ ಪ್ರಶ್ನವನ್ನ ನೋಡಿದ್ರೆ ಅದರ ಕೊನೆಯ ಭಾಗದಲ್ಲಿ ಈ ರುದ್ರ ಗಣಗಳ ಬಗ್ಗೆ ತುಂಬಾ ಚಿಂತನೆಗಳಿದೆ ಅಲ್ಲಿ. ಅದು ಭೂಮಿಯಲ್ಲಿ ಮನುಷ್ಯನಂತೆಯೇ ಹುಟ್ಟಿ ಬಂದು ಕಾಲಾಂತರದಲ್ಲಿ ದೇವರ ಆದೇಶ ಅಂದ್ರೆ ರುದ್ರದೇವನ ನಾವು ಜಪ ಮಾಡುವಾಗ ಒಂದು ಮಾತು ಹೇಳ್ತೇವೆ, ಅಪಸರ್ಪಂತು ತೇ ಭೂತಾಹ ಏ ಭೂತಾಹ ಭೂವಿ ಸಂಸ್ಥಿತಾಹ ಏ ಭೂತಾಹ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ ತೇ ಭೂತಾಹ ನಶ್ಯಂತು. ಶಿವನ ಆಜ್ಞೆಯಿಂದ ಈ ಭೂತಗಳು ನಾಶವಾಗಲಿ. ಅದು ಅಂತರಿಕ್ಷದಲ್ಲಿ, ದಿವಿಯಲ್ಲಿ, ನೆಲದಲ್ಲಿ, ಮೂರೂ ದಿಕ್ಕುಗಳಲ್ಲಿ ಬರುವ ಭೂತಗಣಗಳ ರಾಶಿಯಲ್ಲಿ ಶಿವನ ಆದೇಶ ಇದ್ರೆ ಮಾತ್ರ ಅವುಗಳು ಸುಮ್ಮನಾಗ್ತವೆ. ಇಲ್ಲ ಅಂದ್ರೆ ಜಪದಲ್ಲಿ ನಮಗೆ ತುಂಬಾ ಉಪದ್ರವ ಕೊಡ್ತವೆ. ಅದಕ್ಕೋಸ್ಕರ ಅಪಕ್ರಾಮಂತು ತೇ ಭೂತಾಹ ಅಂತ ಮತ್ತೆ ಪ್ರಾರ್ಥಿಸಿ ಅವುಗಳನ್ನು ಓಡಿಸುವುದು. ವಸ್ತುತಃ ಇದನ್ನ ಬಲವಾಗಿ ನೀವು ಮನಸ್ಸಿಟ್ಟು ಜಪ ಮಾಡಿದ್ರೆ ನಿಮ್ಮ ಸುತ್ತ ಇರುವ ದುಷ್ಟಶಕ್ತಿಗಳು ನಿವಾರಣೆ ಆಗುತ್ತೆ. ಇದು ವೇದವ್ಯಾಸರೇ
ಪುರಾಣದಲ್ಲಿ ಉಪದೇಶಿಸಿದಂತಹ ಭೂತೋಚ್ಚಾಟನೆಯ ಮಂತ್ರ. ಇಲ್ಲಿ ಇವನಿಗೆ ಉಪದ್ರ ಮಾಡಲಿಕ್ಕೆ ರುದ್ರದೇವರ ಹೆಸರು ಹೇಳಿ ಇವನು ತೊಂದರೆ ಮಾಡ್ತಾ ಇದ್ದ. ರಾಕ್ಷಸ ಗುರಿ ಹಿಡಿದು ಹೊಡೆದು ಅದು ಕಿರ್ಚಿಕೊಂಡು ಬಂದ್ರೆ ಆ ಕಡೆಯಿಂದ ಅವ್ರ ಕಡೆಯವರು ಇಳ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕಾಡಿನ ಗರಿಗಳನ್ನೆಲ್ಲ ಕಟ್ಟಿಕೊಂಡು ಕಿಲಕಿಲ ಅಂತ ಕಿರ್ಚಿಕೊಂಡು ಮೈಗೆಲ್ಲ ಯಾವುದೋ ವೇಷಗಳನ್ನ ಹಾಕಿಕೊಂಡು ದುಮು 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 ಅಂತ ರಾಶಿ ರಾಶಿ ಜನ ಬಂದ್ರು. ಅವರ ಜಾನಪದದ ಹಾಡುಗಳನ್ನೆಲ್ಲ ಹೇಳ್ಕೊಂಡು ಆ ಹಂದಿಯನ್ನ ಎತ್ಕೊಳ್ಳಿಕ್ಕೆ ಹೋದ್ರೆ ಇವನು ಹೋದ, ಅರ್ಜುನನು ಹೋದ. ನೋಡಿದ್ರೆ ಆ ಕಡೆಯಿಂದಲೂ ಒಂದು ಬಾಣ ಬಿದ್ದಿದೆ, ಈ ಕಡೆಯಿಂದಲೂ ಒಂದು ಬಾಣ ಬಿದ್ದಿದೆ. ಇವನು ಫಸ್ಟ್ ಅದು ಕಾಣಲಿಲ್ಲ. ನಾನು ಹೊಡೆದಿದ್ದ ಬಾಣ ಅದು, ನನ್ನ ಬೇಟೆಗೆ ನೀನು ಯಾಕೆ ಮಧ್ಯೆ ಅಡ್ಡ ಬಂದಿ? ನೀನೊಬ್ಬ ಕಾಡಿನ ಜಾತಿಯವನು ಅಥವಾ ಕಾಡಿನಲ್ಲಿ ನಿನ್ನ ಪಾಡಿಗೆ ನೀನು ವಾಸ ಮಾಡುತ್ತಾ ಇದ್ದಿ ಅಂತ ಬಿಟ್ಬಿಟ್ಟಿದ್ದೇನೆ. ನನ್ನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿಲ್ಲ, ಹೊರಟೋಗು. ಸುಮ್ಮನೆ ಹೊರಟೋದ್ರೆ ಜೀವ ಉಳಿಯತ್ತೆ, ಗಲಾಟೆ ಮಾಡಿದ್ರೆ ಹೋಗುವಾಗ ಇವರೆಲ್ಲ ನೀನು ಹೆಣ ಹೊತ್ಕೊಂಡು ಹೋಗ್ಬೇಕಾಗತ್ತೆ, ಹೋಗಿಲ್ಲಿಂದ ಅಂತ ಬೈತಾನೆ. ಅವನು ನಕ್ಕು ಬಿಡ್ತಾನೆ. ಏನೋ ತಮಾಷೆ ಮಾಡ್ತಾ ಇದ್ಯಾ? ನಾನೇನು ಇರುವೆ ತರ ಕಾಣಿಸ್ತಿದ್ದೀನಾ? ನೊಣ ತರ ಕಾಣಿಸ್ತಿದ್ದೀನಾ? ಏನ್ ಅನ್ಕೊಂಡಿದ್ದಿ? ಇವರೆಲ್ಲ ನನ್ನ ಪರಿದಾರ. ನಾನು ಹೂ ಅಂದ್ರೆ ನಿನ್ನನ್ನು ಈಗ ಮುಕ್ಕಿ ರಾಶಿ ರಾಶಿ ಇರುವೆಗಳು ಬಂದ್ರೆ ಆನೆಯೂ ಸತ್ತೋಗುತ್ತೆ, ಆನೆಗೂ ಬದುಕಲಿಕ್ಕಾಗಲ್ಲ. ನೀನ್ ನನ್ನನ್ನು ಎದುರುಗಡೆ ಸಂಖ್ಯೆಯನ್ನೂ ಗಮನಿಸದೆ ಒಟ್ಟಾರೆ ಮಾತಾಡ್ತಿದ್ದೆಲ್ಲ. ಇದು ನಾನು ಮೊದಲು ಗುರಿ ಇಟ್ಟದ್ದು, ಆದ್ರಿಂದ ನನ್ನ ಬೇಟೆ, ಬೇಕಾದ್ರೆ ನೋಡು ಅಂತ ತಿರುಗಿಸ್ತಾನೆ. ತಿರುಗಿಸಿದ್ರೆ ಆಚೆಯಿಂದ ಅವನ ಬಾಣ ಬಿದ್ದಿದೆ. ಇವನಿಗೆ ಒಂಥರ ಸಿಟ್ಟು ಬಂತು. ನನ್ನ ಬೇಟೆಯನ್ನ ಗುರಿ ಇಟ್ಟು ನೀನು ಹೊಡೆದಿದ್ದಲ್ಲದೆ ನನ್ನ ಹತ್ರನೇ ವಾದ ಮಾಡ್ತೀಯ? ನಾನೇ ಈ ಮಾತು ಹೇಳ್ಬೇಕಿತ್ತು, ನೀನ್ ನನಗೆ ಹೇಳ್ತಾ ಇದ್ಯಾ ಅಂತ ಮಾತು ಅದು ಮೊದಲು ಬಿರುಗಣ್ಣು ಸಿಟ್ಟು ಬಂದಾಗ. ಆಮೇಲೆ ತುಟಿ ನಡಗುತ್ತೆ, ಆಮೇಲೆ ಹಲ್ಲು ಕಟಕಟಾಯಿಸುತ್ತೆ, ಆಮೇಲೆ ನಾಲಿಗೆಯಲ್ಲಿ ಟಪಟಪ ಅಂತ ಶಬ್ದ ಬರ್ಲಿಕ್ಕೆ ಶುರುವಾಗುತ್ತೆ, ಆಮೇಲೆ ಕೈ ಮಿಲಾಯಿಸುತ್ತೆ. ಯುದ್ಧ ಶುರುವಾಯಿತು. ಅವನು ಬಾಣಗಳನ್ನು ಪ್ರಯೋಗಿಸಿದ. ಯುದ್ಧಕ್ಕೆ ನಿಲ್ಲು, ನೋಡ್ತೇನೆ ನಿನ್ನನ್ನ. ಅವನು ಎಷ್ಟು ಬಾಣಗಳನ್ನು ಪ್ರಯೋಗಿಸಿದ್ರು ಸ್ಥಾಣು ರಿವಾಯಂ, ಅವನಿಗೆ ಸ್ಥಾಣು ಅಂತ ಹೆಸರು ರುದ್ರದೇವರಿಗೆ. ಸ್ಥಾಣು ಅಂದ್ರೆ ಕಲ್ಬಂಡೆ ತರ ನಿಂತಿದ್ದಾನೆ. ಅದು ಬಾಣ ಬಂದದ್ದೆಲ್ಲ ಚುಚ್ಕೊಂಡು ಕಲ್ಬಂಡೆಗೆ ಕಲ್ಲೆಸ್ತ್ರೆ ಹೇಗೆ ಪುಡಿ ಪುಡಿಯಾಗಿ ಬೀಳುತ್ತೋ ಹಾಗೆ ಎಲ್ಲಾ ಬಾಣ ಬಂದು ಕೆಳಗೆ ಬೀಳುತ್ತೆ, ಮಾಯ ಆಗುತ್ತೆ, ಕೆಳಗೆ ಬೀಳುತ್ತೆ, ಮಾಯ ಆಗುತ್ತೆ. ಇವನು ಇದ್ದ ಎಲ್ಲಾ ಅಸ್ತ್ರಗಳು ದ್ರೋಣಾಚಾರ್ಯರು ಏನೇನು ಕೊಟ್ಟಿದ್ರು ಕಲ್ಸಿದ್ರು, ಎಡಗೈಯಲ್ಲಿ ಬಲಗೈಯಲ್ಲಿ ಎಲ್ಲಾ ಕೈಯಲ್ಲೂ ಬಿಟ್ಟು ಮುಗಿಸಿದ. ಕೊನೆಗೆ ಸಿಟ್ಟು ಬಂತು. ಆ ಧನುಸ್ಸನ್ನೇ ಎತ್ತಿಕೊಂಡು ಆಗಸಕ್ಕೆ ನೆಗೆದು ಅವನು ತಲೆ ಮೇಲೆ ಹೊಡೆದ. ಆ ತಲೆ ಮೇಲೆ ಒಂದು ಜುಟ್ಟು ತರ ಇತ್ತಲ್ಲ, ಅದಕ್ಕೆ ಹೊಡೆದ್ರೆ ಇಡೀ ಧನುಸ್ಸೇ ಅವನ ತಲೆ ಒಳಗೆ ಹೋಗ್ಬಿಡ್ತು. ಆದ್ರೆ ಅವನು ಆರಾಮಾಗಿ ನಗ್ತಾನೆ ಇದ್ದಾನೆ. ಇನ್ನು ಎಂಥ ಪ್ರಾಣಿ ಇದು? ಹೊಡೆದಿದ್ದೆಲ್ಲ ಮೈಯೊಳಗೆ ಸೇರ್ಕೊಂಡ್ಬಿಡ್ತಾ ಇದೆ. ಏನೋ ಮಾಯಾವಿರ್ಬೇಕು ಇವನು, ರಾಕ್ಷಸ ಬುದ್ಧಿಯಿಂದ ಏನೋ ಮಾಡ್ತಿದ್ದಾನೆ. ಇದಕ್ಕೆ ನಾನು ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು ಅಂತ ಹಿಂದೆ ಬಂದು ತಾನು ತಪಸ್ಸಿಗೆ ಕೂತಿದ್ದ ಜಾಗದಲ್ಲಿ ಒಂದು ಮಣ್ಣಿನ ಲಿಂಗವನ್ನು ಮಾಡಿ ಕಣ್ಣು ಮುಚ್ಚಿ ಕೂತ್ಕೊಂಡು ಶಿವಮಂತ್ರವನ್ನು ಜಪಿಸಿ ಅಲ್ಲೇ ಇದ್ದ ಕಾಡು ಹೂಗಳನ್ನೆಲ್ಲ ಮನಃಪೂರ್ವಕವಾಗಿ ಆ ಲಿಂಗದ ಮೇಲೆ ಅರ್ಚನೆ ಮಾಡಿದ. ಅರ್ಚನೆ ಮಾಡಿ ಕೈ ಮುಗಿದು, ದೇವರೇ ನನಗೆ ಶಕ್ತಿ ಪ್ರದಾನ ಮಾಡು, ನಾನು ತುಂಬ ಕಷ್ಟದಲ್ಲಿದ್ದೇನೆ, ನಿನ್ನನ್ನು ನಂಬ್ಕೊಂಡೇ ನಾನು ಇಷ್ಟು ಹೊತ್ತು ಯುದ್ಧ ಮಾಡಿದ್ದು, ಈಗ ನೀನೇ ಕೈ ಬಿಟ್ಟರೆ ಹೇಗೆ ಅಂತ ಎದ್ದು ತಿರುಗಿ ನೋಡ್ತಾನೆ. ಅಷ್ಟೂ ಹೂ ಅವನ ತಲೆ ಮೇಲಿದೆ. ನಮಗೊಂದು ಪಾಠ ಇದು. ನಾವು ಅನ್ಕೊಳ್ಳೋದೇನು, ಇಲ್ಲಿ ಹಾಕಿದ ನೈವೇದ್ಯ, ಇಲ್ಲಿ ಹಾಕಿದ ಹೂವು, ಇಲ್ಲಿ ಹಾಕಿದ್ದು ಅದೆಲ್ಲ ಏನು ಅವನಿಗೆ ಸೇರುವುದಿಲ್ಲ, ಅವನಿಗೆ ಅದು ಮುಟ್ಟುವುದಿಲ್ಲ ಅಂತ ನಾವು ಅನ್ಕೊಳ್ಳೋದಲ್ವಾ? ಅದು ಎಲ್ಲವೂ ನಾವು ಇಲ್ಲಿ ಏನು ಇಟ್ಟಿದ್ದೇವೆ ದೇವರದ್ದು ಅಂತ ನಾವು ಏನು ಹೇಳಿ ಕೊಟ್ಟಿದ್ದೇವೆ. ನೀವೀಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಾಗ ಅದು ಕೆರೆಗೆ ವಾಪಸ್ ಹೋಗಿ ನೀರು ಬೀಳುತ್ತಲ್ವಾ? ಹಾಗೇನೆ ನಾವು ಕೊಟ್ಟ ಪ್ರತಿಯೊಂದು ವಸ್ತು ಒಂದು ಪಾಲಾಗಿ ಅವನ ಕೈಯಲ್ಲಿ ಸೇರ್ಕೊಳುತ್ತೆ. ಇದೇ ಪಾಲು ಸೇರುವುದಿಲ್ಲ, ಅದು ನಮ್ಮ ಭಾಗ್ಯ. ಇಲ್ಲಾಂದ್ರೆ ನಾಳೆ ನೈವೇದ್ಯ ಇರ್ತಿರ್ಲಿಲ್ಲ. ಬೇರೆದೊಂದು ಪಾಲ್ ಮಾಡ್ಕೊಂಡು ದೇವರಲ್ಲಿ ಇಟ್ಕೊಳ್ತಾನೆ. ಕೊಟ್ಟಿದ್ದಾನೆ ಅಂತ ಲೆಕ್ಕಾಚಾರಕ್ಕೆ ಅವನು ಅದನ್ನು ಇಟ್ಕೊಳ್ತಾನೆ. ಅರ್ಜುನ ಕಣ್ಣೀರಾಗಿ ಬಿಡ್ತಾನೆ. ನಾನು ಇಲ್ಲಿ ತನಕ ಯಾವುದನ್ನ ಮನವಿಟ್ಟು ಪೂಜಿಸಿದನೋ ಅದನ್ನೇ ತನುವಿನಿಂದ ದಂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ನಲ್ವಾ ಅಂತ ಹೋಗಿ ಕಾಲಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಕಣ್ಣೀರಲ್ಲೇ ಕಾಲು ತೊಳಿತಾನೆ. ದೇವರವನನ್ನ ರುದ್ರದೇವರು ಎತ್ಕೊಂಡು ಮುದ್ದಾಡ್ತಾರೆ. ಇರಪ್ಪ, ನಾನು ನಿನ್ನನ್ನ ಹೇಗೆ ನಿನ್ನ ಸಾಮರ್ಥ್ಯ ಇದೆ ಅಂತ ಸ್ವಲ್ಪ ಪರೀಕ್ಷೆ ಮಾಡಿ, ನೀನು ವರ ಕೇಳಿದ ತಕ್ಷಣ ಕೊಡ್ಲಿಕ್ಕಾಗತ್ತಾ? ಸ್ವಲ್ಪ ಟೆಸ್ಟ್ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಬಂದಿದ್ದೆ. ಅಳಬೇಡ, ನಿಂದೇನು ತಪ್ಪಿಲ್ಲ. ನಾನೇ ಸಂತೋಷದಿಂದ ನಿನ್ನ ಯುದ್ಧದ ಕಲೆಗಳನ್ನು ಮೆಚ್ಚಿದ್ದೇನೆ.
ನಿನಗೆ ನಾನು ಇದನ್ನೆಲ್ಲ ಯಾಕೆ ತಗೊಂಡೆ ಅಂದರೆ, ನೀವು ಎಲ್ಲ ಯೂಸ್ ಮಾಡಿದ ಮೇಲೆ ಮತ್ತೆ ಹೋಗಿ ಎಲ್ಲೋ ಒಂದು ಕಡೆ ಚುಚ್ಚುತ್ತೀರಲ್ವ, ಯಾಕೆ? ರೀಚಾರ್ಜ್ ಆಗಬೇಕು ಅಂತ ಅಲ್ವಾ? ಹಾಗೇನೆ ನಾನು ಇದನ್ನೆಲ್ಲ ತಗೊಂಡದ್ದು ಯಾಕೆ ಅಂದರೆ, ನಾನು ರೀಚಾರ್ಜ್ ಮಾಡಿ ಕೊಡ್ಲಿಕ್ಕೋಸ್ಕರ. ನೀನು ಯಾವುದನ್ನು ಕಳ್ಕೊಂಡಿಲ್ಲ, ಮರಳಿ ಕೊಡ್ತೇನೆ ಅಂತ. ನಾವು ಇಡೀ ದೇಹವನ್ನ ತುಂಬ ಸುಸ್ತಾದಾಗ ರೀಚಾರ್ಜ್ ಆಗಲಿಕ್ಕೆ 2 ಕೆಲಸ ಮಾಡ್ತೇವೆ. ಒಂದು ತಿಂತೇವೆ, ಇನ್ನೊಂದು ಮಲಗ್ತೇವೆ. ಇದು ದೇಹಕ್ಕಾಯ್ತು. ಆದರೆ ಮನಸ್ಸಿಗೆ ರೀಚಾರ್ಜ್ ಆಗಬೇಕಾ ಬೇಡವಾ? ಅದು ರೀಚಾರ್ಜ್ ಆಗೋದು ಯಾವುದರಿಂದ? ಒಂದು ಅಧ್ಯಯನ, ಇನ್ನೊಂದು ತಪಸ್ಸು. ನಿರಂತರವಾದ ಅಧ್ಯಯನ ಇದ್ರೆ ಮಾತ್ರ ಮನಸ್ಸಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ನಿರಂತರವಾದ ಜಪಾನುಷ್ಠಾನ, ತಪಸ್ಸು ಅಂದರೆ ನೀವು ಕಾಡಿಗೆ ಹೋಗಿ ಕೂತ್ಕೊಳ್ಬೇಕಾಗಿಲ್ಲ, ಜುಟ್ಟು ಬೆಳೆಸ್ಕೊಂಡು ದಾಡಿ ಬಿಟ್ಕೊಂಡು. ಅಲ್ಲ, ದಾಡಿ ಬರುವುದಿಲ್ಲ ಬಿಡಿ ಕೆಲವರಿಗೆ. ಮಾಡಬೇಕಾದ್ದೇನು ಅಂದರೆ, ತಪಸ್ಸು ಅಂದರೆ ನಾವು ಯಾವುದೋ ಒಂದು ನಮ್ಗೆ ಇಷ್ಟವಾದ ಸ್ತೋತ್ರ ಅಥವಾ ನಾಮಸ್ಮರಣೆ ನಿರಂತರ ನೆನಪಾದಾಗಲೆಲ್ಲ ಮತ್ತೆ ಮತ್ತೆ ಪಾರಾಯಣ ಮಾಡುವುದು, ಸಂಕೀರ್ತನೆ ಮಾಡುವುದು, ಭಜನೆ ಮಾಡುವುದು ಇತ್ಯಾದಿಗಳಿಂದ ಅದು ತಪಸ್ಸಾಗಿ ಪರಿಣಾಮ ಹೊಂದುತ್ತೆ. ಇದು ನಾವು ಮನಸ್ಸಿಗೆ ಮತ್ತು ಜೀವಕ್ಕೆ ಮಾಡುವ ರೀಚಾರ್ಜ್. ದೇವರು, ರುದ್ರದೇವರು ಅದನ್ನೆಲ್ಲವನ್ನು ಮರಳಿಸಿ ಅವನ ಕೈಗೆ ಕೊಡ್ತಾರೆ. ಇದು ನೀನು ಎಲ್ಲಿ ಯುದ್ಧದಲ್ಲಿ ಬಳಸಿದ್ರು ಕೂಡ ನಿನಗೆ 100ಕ್ಕೆ 100 ಫಲ ಕೊಡುತ್ತೆ. ನಿನ್ನನ್ನು ಮೆಚ್ಚಿ ನನ್ನ ಪಾಶುಪತಾಸ್ತ್ರವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಮಂತ್ರವನ್ನು ಉಪದೇಶಿಸಿ ಅಸ್ತ್ರವನ್ನು ಅವನ ಕೈ ಕೊಡ್ತಾನೆ. ವಿಶೇಷ ಏನು ಗೊತ್ತಾ? ಅವನು ಕೇಳಿದ್ದು ರುದ್ರದೇವರ ಹತ್ರ ಮಾತ್ರ, ತಪಸ್ಸು ಮಾಡಿದ್ದು ಅಷ್ಟೇ. ರುದ್ರದೇವರು ಪಾಶುಪತಾಸ್ತ್ರ ಕೊಟ್ಟು ಈ ಕೈ ಕೆಳಗೆ ಇಳಿಸುವಷ್ಟರಲ್ಲಿ ಹಿಂದೆ ದೊಡ್ಡ ಪಟಾಲಂ ಬಂದು ನಿಂತಿದೆ. ಇಂದ್ರ, ವರುಣ, ಅಗ್ನಿ, ಯಮ ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ. ಇವನಿಗೆ ಆಶ್ಚರ್ಯ. ನಾನು ಕೇಳಿದ್ದು ಇವ್ರ ಹತ್ರ, ಇವ್ರು ಎಲ್ಲರೂ ಅಂತ ಬಹುಶಃ ಅವ್ರ ಮನೆಯಲ್ಲಿ ಎಲ್ಲ ಸ್ಟಾಕ್ ಜಾಸ್ತಿ ಆಗಿದೆ ಕಾಣುತ್ತೆ, ಅದಕ್ಕೆ ಇವನ ಹತ್ರ ಕೆಲವೊಂದು ಸರ್ತಿ ಮನೆಯಲ್ಲಿ ನಾವು ಜಾಸ್ತಿ ಆಯ್ತು ಅಂತ ಕೊಟ್ಬಿಡುದು. ತುಂಬಾ ಕಸ ಆಗಿದೆ ರೀ, ಕೊಟ್ಬಿಡಿ ಯಾರಿಗಾದ್ರು ಅಂತ. ಹಾಗೇನಾದ್ರೂ ಕೊಡ್ತಾ ಇದ್ದಾರಾ ಅಂದ್ರೆ ಅಲ್ಲ. ಯಾರು ಉತ್ತಮ ದೇವತೆ ಇರ್ತಾನೆ ಅವನನ್ನ ನಾವು ಒಲಿಸಿಕೊಂಡ್ರೆ ಅವನ ಅಧೀನ ದೇವತೆಗಳೆಲ್ಲರೂ ಅವನಿಗೆ ಒಲಿತಾರೆ. ಅದಕ್ಕೆ ಒಂದು ಮಾತಿದೆ, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರು ಒಲ್ದ್ರೆ ಮತ್ತೆ ಎಲ್ಲರೂ ಅವನ ಜೊತೆಗೆ ಒಲ್ದು ಬರ್ತಾರೆ. ಅವನು ಒಲ್ದ ಮೇಲೆ ಮತ್ತೆ ಇವರನ್ನು ಮತ್ತೆ ಒಲಿಸ್ಕೊಳ್ಬೇಕಾಗಿಲ್ಲ. ಅದೇ ನೋಡಿ, ರುದ್ರದೇವರನ್ನು ಒಲಿಸಿಕೊಂಡಾಗ ಅವನ ಕೆಳಗಿನ ದೇವರೆಲ್ಲ ಬಂದ್ರು. ಮತ್ತೆ ಇದು ನಿಮ್ಗೆ ತಾರತಮ್ಯ ಅನ್ನುವ ಶಬ್ದದ ಪರಿಚಯ ಚೆನ್ನಾಗಿ ಆಗುತ್ತೆ ಇಲ್ಲಿ. ಅಕಸ್ಮಾತ್ ಇಂದ್ರ ಒಲ್ದಾಗ ಇಂದ್ರನ ಕೆಳಗಿನ ದೇವತೆಗಳೆಲ್ಲ ಸಿಗ್ತಾರೆ ಅವನಿಗೆ. ಅಕಸ್ಮಾತ್ ಅದನ್ನ ಕೆಳಗೆ ಅಗ್ನಿದೇವ ಒಲ್ದ ಅಂದ್ರೆ ಅವನ ಕೆಳಗಿನವರೆಲ್ಲ ಅವನಿಗೆ ಹೆಲ್ಪ್ ಮಾಡ್ತಾರೆ. ಅವರ ಕೆಳಗೆ ಒಂದು 45 ಜನ ಅಗ್ನಿಗಳಿದ್ದಾರೆ, ಅವರೆಲ್ಲರೂ ಅವನಿಗೆ ಹೆಲ್ಪ್ ಮಾಡ್ತಾರೆ. ಒಂದು ಅಗ್ನಿ ಸಿದ್ಧಿ ಆಯ್ತು ಅಂದ್ರೆ ಎಲ್ಲಾ ಅಗ್ನಿಗಳು ಸಿದ್ಧಿ ಆಗುತ್ತೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಯಾರ್ಯಾರು ಬಂದಾಗ ಎಷ್ಟೆಷ್ಟು ಜನ ಒಲಿತಾರೆ ಅಂತ ಗೊತ್ತಾದ್ರೆ ಅವರಷ್ಟು ಜನ ಅವರ ಕೈ ಕೆಳಗಿದ್ದಾರೆ ಅಂತ ಅರ್ಥ. ಹಾಗಾಗಿ ರುದ್ರದೇವರ ಕೆಳಗೆ ಬರದವರು 3-4 ಜನ. ಒಂದು ಭಾರತಿ, ಇನ್ನೊಂದು ಪ್ರಾಣ, ಬಿಟ್ರೆ ಲಕ್ಷ್ಮಿ, ಬಿಟ್ರೆ ಪರಮಾತ್ಮ. ಇವರಿಷ್ಟು ಜನ ಬಿಟ್ಟು ಉಳಿದವರೆಲ್ಲ ರುದ್ರನ ಜೊತೆಗೇನೆ ಬಂದು ಇಂದ್ರನಿಗೆ, ಅರ್ಜುನನಿಗೆ ಬೇಕಾದ ಎಲ್ಲ ಅಸ್ತ್ರಗಳನ್ನ ನೀಡ್ತಾರೆ. ನೀಡಿ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಸಂತೋಷ ಆಗಿ ಕೃತಜ್ಞತೆಗಳನ್ನು ಹೇಳ್ತಾನೆ. ಇಂದ್ರ ಹೇಳ್ತಾನೆ, ಇನ್ನೂ ಮುಗ್ದಿಲ್ಲಪ್ಪ, ನಿಂಗೆ ಸ್ವಲ್ಪ ಕೆಲಸ ಇದೆ, ಇಲ್ಲೆಲ್ಲ ಆಯ್ತಲ್ಲ, ನನ್ನ ಜೊತೆಗೆ ಬಾ, ನಿನ್ನನ್ನು ಸ್ವರ್ಗ ಕರ್ಕೊಂಡು ಹೋಗ್ತೇನೆ, ನೀನು ಅಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ. ಆಯ್ತು, ಇಂದ್ರನೇ ಹೇಳಿದ್ಮೇಲೆ ಇನ್ನೇನು ತಡೆಯುವುದು. ಅವನ ಜೊತೆಗೆ ಹೋದ್ರೆ ಇಂದ್ರ ಇವನು ಯಾರು ಅಂತ ಲೋಕಕ್ಕೆ ತಿಳಿಸ್ಲಿಕ್ಕೋಸ್ಕರ ತನ್ನ ಆಸನದಲ್ಲೇ ಕೂಡಿಸ್ಕೊಳ್ತಾನೆ. ಇಲ್ಲ ಅಂದ್ರೆ ಇಂದ್ರನ ಪದವಿಯಲ್ಲಿ ಇಂದ್ರನ ಅಲ್ಲದವರು 1 ಸೆಕೆಂಡ್ ಕೂತ್ಕೊಳ್ತೇನೆ, ಫೋಟೋ ತೆಗೆಸ್ಕೊಂಡು ಆಮೇಲೆ ಬಿಟ್ಬಿಡಿ ಅಂತಂದ್ರೂ ಬಿಡಲ್ಲ. ಬಲಿ ಹೋಗಿ ಟ್ರೈ ಮಾಡ್ದ, ಸ್ವಲ್ಪ ಕೆಳಗೆ ಕಳಿಸಿದ್ರು, ಡಿಮೋಷನ್. ಸ್ವಲ್ಪ ಈಗ ಬರ್ಲಿಕ್ಕಿಲ್ಲ, ನಿಂದು ನೆಕ್ಸ್ಟ್ ಮನ್ವಂತರದಲ್ಲಿ ಇರುವ ಅಧಿಕಾರ ಇದ್ದಾಗ ನೀನು ಬಾ, ಈಗ ಬರ್ಲಿಕ್ಕಿಲ್ಲ. ಲೆಕ್ಕಾಚಾರ ಅಂದ್ರೆ ಪರಮ ಲೆಕ್ಕಾಚಾರ ದೇವರದ್ದು. ಹಾಗಾಗಿ ಇಂದ್ರನನ್ನ ತನ್ನ ಅರ್ಧಾಸನ ಕೊಟ್ಟು ಕೂಡಿಸಿದ್ರಿಂದ ಗೊತ್ತಾಯ್ತು ಇವನು ಇಂದ್ರನೇ. ಆಯ್ತು, ಅವನಿಗೆ ಅಲ್ಲೊಬ್ಬ ಚಿತ್ರಸೇನ ಅಂತಿದ್ದ, ಅವನ ಹತ್ರ ಸ್ವಲ್ಪ ಕಲೆಗಳನ್ನು ಕಲಿಬೇಕು ಅಂತ ಅನ್ನಿಸ್ತು ಅವನಿಗೆ. ಯಾಕಂದ್ರೆ ಅಲ್ಲಿ ನಿತ್ಯ ಆಸ್ಥಾನದಲ್ಲಿ ಸಂಗೀತ, ನೃತ್ಯ ಎಲ್ಲ ನಡೀತಾ ಇತ್ತು. ಅದನ್ನು ನೋಡಿದಾಗ ಸಹಜ ಒಂದು ಆಸಕ್ತಿ.
ರಸಿಕರಿಗೆ ಯಾರಿಗಾದ್ರೂ ಒಂದು ಆಸಕ್ತಿ ಇರುತ್ತೆ, ಏನೋ ಒಂದು ಇರುತ್ತೆ. ಇವನಿಗೆ ಸಂಗೀತ ಕಲೆ ನೃತ್ಯವನ್ನು ಕಲಿಬೇಕು ಅಂತ ಅನಿಸ್ತು. ಅವನ ಹತ್ರ ಕಲಿತ. ಸುಮಾರು 6 ತಿಂಗಳು ಅಭ್ಯಾಸ ಮಾಡ್ದ. ಸಂಗೀತವೂ ಬಂತು, ನೃತ್ಯವೂ ಅವನಿಗೆ ಅಭ್ಯಾಸ ಆಯಿತು. ಅಭ್ಯಾಸ ಆಗಿದ್ರೆ ಪ್ರತಿ ದಿವಸ ಅಲ್ಲೇ ಕಾರ್ಯಕ್ರಮ ನಡೀತಾ ಇತ್ತು. ಹಾಗಾಗಿ ದಿನ ಬಂದು ಕೂತ್ಕೊಳ್ತಿದ್ದ. ಸಾಯಂಕಾಲ ಸಭಾ ಕಾರ್ಯಕ್ರಮದಲ್ಲಿ ಕೂತ್ರೆ ಎಲ್ಲ ಚೆನ್ನಾಗಿ ನೃತ್ಯಗಳನ್ನು ಮಾಡ್ತಿದ್ರು. ಒಂದು ವಿದ್ಯೆಯನ್ನು ನಾವು ಕಲ್ತ್ರೆ ಅದರ ವಿಶೇಷತೆಗಳನ್ನ ಇನ್ನೊಬ್ರು ಯಾರಾದ್ರೂ ಹಾಡುವಾಗ ಅದು ಹೇಗಿದೆ ಅಂತ ಒಂದು ಗುರುತಿಸುವ ಕುತೂಹಲ ಇರುತ್ತೆ. ಅವ್ರು ಈ ಮಟ್ಟನ್ನು ಹೇಗೆ ಹಾಡ್ತಾರೆ, ಈ ತಾಳವನ್ನು ಎಲ್ಲಿ ತಗೊಳ್ತಾರೆ, ಈ ಅಕ್ಷರ ಜಾಸ್ತಿ ಇದನ್ನು ಹೇಗೆ ಸೇರಿಸ್ತಾರೆ ಅಂತ ಕುತೂಹಲ ಇರುತ್ತೆ. ಅಥವಾ ನೃತ್ಯದ ಪಟ್ಟುಗಳನ್ನಾದಾಗ ಹೆಜ್ಜೆಯನ್ನು ಹೇಗೆ ತಗೊಳ್ತಾರೆ, ಮೊದಲು ಅಂದ್ರೆ ಕೊನೆಗೆ ಹೆಜ್ಜೆಯನ್ನ ನಿಲ್ಲಿಸಿ ತಗೊಳ್ತಾರೋ, ಮೊದಲನೇ ಹೆಜ್ಜೆಯಿಂದನೇ ತಗೊಂಡ್ಬಿಡ್ತಾರೋ ಅಂತ ಹೀಗೆಲ್ಲ ಗುರುತಿಸುವಾಗ ಒಂದು ದಿವಸ ಉರ್ವಶಿಯ ನೃತ್ಯ ಇತ್ತು. ಅವನು ಬಹಳ ದಿಟ್ಟಿಸಿ ನೋಡ್ತಿದ್ದ. ಅವನು ಬಹಳ ಸೂಕ್ಷ್ಮ ಹೆಜ್ಜೆಗಳನ್ನು ಇಟ್ಟುಕೊಂಡು ಕೈಯಲ್ಲಿ ತೋರುವ ಮುದ್ರೆಗಳು ಅವುಗಳೆಲ್ಲ ಭಾರಿ ಅವನಿಗೆ ಆಸಕ್ತಿ ಆಯಿತು. ಇಂದ್ರ ನೋಡ್ತಾ ಇದ್ದ. ಉರ್ವಶಿಯನ್ನ ಬಹಳ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಂತ ಸುಮ್ಮನಾದ. ಉರ್ವಶಿಯು ಗಮನಿಸಿದ್ಲು. ಅದಕ್ಕೆ ಇಂದ್ರನಿಗೂ ಅದು ಮನಸ್ಸಿನಲ್ಲಿ ಇಲ್ಲ. ದೇವತೆಗಳ ಲೋಕದಲ್ಲಿ ಯಾರಾದ್ರೂ ಬಂದ್ರೆ ಅವರಿಗೆ ಅಲ್ಲಿ ಅದೊಂದು ಸರ್ವೀಸು. ನಮ್ಗೆ ಈ ಕಥೆ ಸ್ವಲ್ಪ ಅರ್ಥ ಆಗ್ಬೇಕಾದ್ರೆ, ಅಪ್ಸರೆಯರು ಅಂತಂದ್ರೆ ನಾವಿಲ್ಲಿ ಲೋಕದಲ್ಲಿ ನೋಡುವ ಹಾಗೆ ಮೈಮಾರಿಕೊಳ್ಳುವವರಲ್ಲ. ಅವರ ಹೆಸರು ಅಪ್ಸರೆಯರು ಅಂತ. ಅಪ್ಸರೆಯರು ಅಂದ್ರೆ ಅಪ್ ಅಂದ್ರೆ ನೀರು, ನೀರಿನಷ್ಟು ಪರಿಶುದ್ಧವಾದ ಮನಸ್ಸು ದೇಹಗಳನ್ನು ಹೊಂದಿದವರು. ಅವರು ಯಾರ ಜೊತೆಗೆ ಬೆರೆತರೂ ಕೂಡ ಅವರ ದೇಹವಾಗಲಿ ಮನಸ್ಸಾಗಲಿ ಮಲಿನವಾಗುವುದಿಲ್ಲ. ಅವರ ಸೇವೆಯೇ ಹಾಗೆ. ಅದೇ ಕೆಲಸದಿಂದ ಅವರು ಭಗವಂತನನ್ನು ಪ್ರೀತಿಗೊಳಿಸುವವರು. ಹಾಗಾಗಿ ನೀನು ಅವರ ಸೇವೆ ಮಾಡು ಅಂತ ಕಳಿಸಿದ್ರೆ ಉರ್ವಶಿ ಬಂದ್ಲು. ಇವನು ಬಂದ ತಕ್ಷಣ ಉದ್ದ ನಮಸ್ಕಾರ ಮಾಡಿಬಿಟ್ಟ. ಅರ್ಜುನ ಎದ್ದು, ಅಜ್ಜಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ, ತುಂಬಾ ಸಂತೋಷ ಆಯ್ತು. ಇವಳಿಗೆ ಮೈಯೆಲ್ಲ ಉರಿದೋಯ್ತು. ನಾನು ಇವಳು ಏನೋ ಮಾತಾಡಿಸ್ಲಿಕ್ಕೆ ಬಂದು ಸ್ವಲ್ಪ ಹೊತ್ತು ಇವನ ಜೊತೆಗೆ ಅನುರಾಗದಿಂದ ಮಾತಾಡೋಣ ಅಂತ ಬಂದ್ರೆ ಇವನು ಮೂಡೇ ಹಾಳು ಮಾಡಿಬಿಟ್ಟ. ಅದೇನು ಅಜ್ಜಿ ಅಂತ ಹೇಳ್ತಾ ಇದ್ದೀನ, ನಿಂಗೆ ಅಜ್ಜಿ ತರ ಕಾಣಿಸ್ತಿದ್ದೀನ ಅಂತ ಬೈತಾನೆ. ಬೈಯೋದಿಲ್ಲ ನಿಮ್ಮ ಅಜ್ಜಿ ಅಂತ. ಅವನಿಗೆ ಸಿಟ್ಟೇ ಬಂತು. ಅವಳಿಗೆ ಸಿಟ್ಟು ಬಂತು. ಅದಕ್ಕೆ ಅವನಿಗೆ ಆಶ್ಚರ್ಯ ಆಯ್ತು. ಅವನಿಗೆ ತಲೆಗೆ ಹೋಗ್ಲಿಲ್ಲ ಇದೆಲ್ಲ. ಅವನ ತಲೆಯಲ್ಲಿ ಅದು ಇರಲೇ ಇಲ್ಲ. ಉರ್ವಶಿಯನ್ನ ಯಾವ ಬೇರೆ ಯೋಚನೆ ಇಲ್ಲ, ಅವ್ನು ನೋಡ್ಲೇ ಇಲ್ಲ. ಅವನು ಹೇಳ್ತಾನೆ, ನೀವು ನಮ್ಮ ಅಜ್ಜಿ. ಯಾಕೆಂದ್ರೆ ಪೂರ್ವಿನ ಜೊತೆಗೆ ನೀನು ಬಾಳುವೆ ನಡೆಸಿ ಬಂದವಳು. ಪೂರ್ವ ಅಂದ್ರೆ ಇವನ ಪೂರ್ವಜ, ಇವನು ಪೌರವ ಅಲ್ವಾ. ಹಾಗಾಗಿ ಇವನ ಹಿರಿತಲೆಯಲ್ಲಿ ಒಂದು ಮೂಲ ವ್ಯಕ್ತಿಯ ಹೆಂಡತಿ ಅವಳು. ಹಾಗಾಗಿ ಕೋಲಜ್ಜಿ ಅವಳು. ಹಾಗಾಗಿ ನನ್ನ ಮನೆತನದ ಹಿರಿಯ ವ್ಯಕ್ತಿ ನೀನು. ಆದ್ರಿಂದಾಗಿ ನಾನು ನಿನ್ನನ್ನು ಅಜ್ಜಿ ಅಂತ ಸಂಬೋಧನೆ ಮಾಡಿ, ನಿನ್ನ ವಯಸ್ಸು, ನಿನ್ನ ಸುಕ್ಕು ಕಟ್ಟಿದೆ, ತಲೆ ನೆರೆಗಟ್ಟಿದೆ ಅನ್ನುವ ಕಾರಣಕ್ಕಲ್ಲ, ನನಗೆ ಸಂಬಂಧದಿಂದ ನೀನು ಅಜ್ಜಿ ಹೊರತು ರೂಪದಿಂದ ನೀನು ಅಜ್ಜಿ ಅಲ್ಲ. ನೀನು ಅತ್ಯಂತ ಸುಂದರಿ. ನಾನೇನೋ ತಪ್ಪು ಮಾತಾಡಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಂಡ್ಬಿಡು, ಸಿಟ್ಟು ಮಾಡ್ಕೊಳ್ಬೇಡ ಅಂತ. ಆದ್ರೆ ಕೆಲವೊಂದು ಪ್ರಸಂಗಗಳು ಹೇಗೆ ಅಂದ್ರೆ, ತುಂಬಾ ಅಪೇಕ್ಷೆಯ ಕ್ಷಣಗಳು ಭಗ್ನವಾದಾಗ ಅದನ್ನ ಮತ್ತೆ ಸರಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಹೆಣ್ಣಿಗೆ ಆ ಥರದ ಬ್ರೇಕ್ ಆದಾಗ ತಕ್ಷಣವೇ ಕೋಪದಿಂದ ಶಪಿಸಿ ಬಿಡ್ತಾಳೆ. ನೀನು ನಪುಂಸಕನಾಗು. ಒಂದು ಹೆಣ್ಣು ಬಂದು ನಿನ್ನನ್ನ ಸೇರ್ತೇನೆ ಅಂತ ಬಂದು ಇಷ್ಟು ಆಸೆ ಪಟ್ಟಾಗ್ಲೂ ಅವಳನ್ನ ಅಜ್ಜಿ ಅಂತ ಕರೆದು ಅವಮಾನ ಮಾಡ್ತೀಯ, ನೀನು ನಪುಂಸಕನಾಗು ಅಂತ ಶಪಿಸ್ತಾಳೆ. ಅರ್ಜುನನಿಗೆ ಪೀಡೆ, ಇದೇನ್ ಬೇಡ, ಹುಡ್ಕೊಂಡು ಬಂದು ಶಾಪ ತಗೊಂಡಂಗಾಯ್ತಲ್ಲ, ಗೊತ್ತೇ ಇರ್ಲಿಲ್ಲ ಹೀಗಾಗುತ್ತೆ ಅಂತ. ಸರಿ, ತಲೆಗೆಡಿಸಿಕೊಂಡು ಸೀದಾ ಇಂದ್ರನ ಹತ್ರ ಹೋಗ್ತಾನೆ. ಹೀಗಾಯ್ತು, ಏನಪ್ಪ, ಅಯ್ಯೋ ದೇವ್, ಹೀಗಾಯ್ತಾ, ಬಿಡು, ಅದಕ್ಕೆ ವ್ಯವಸ್ಥೆ ಮಾಡೋಣ, ಇನ್ನೇನು ಚಿಂತೆ ಮಾಡಬೇಡ. ನಿಂಗೆ ಹೇಗೂ ಮುಂದೆ ಅಜ್ಞಾತವಾಸದಲ್ಲಿ ನೀನು ಮರೆಮಾಚಿ ಬದುಕಬೇಕು. ಅಂದ್ರೆ ನಿನಗೆ ಅಜ್ಞಾತವಾಸ ಇದೆ. ಆ 1 ವರ್ಷಕ್ಕೆ ಈ ಶಾಪವನ್ನ ಸರಿಯಾಗಿ ಸೆಟಪ್ ಮಾಡ್ಕೊಳ್ಳೋಣ. ಈ ದೇವ್ರು ಏನ್ ಕೊಟ್ರು ಒಳ್ಳೇದಕ್ಕೆ ಕೊಡ್ತಾನೆ, ಯಾವುದು ವ್ಯರ್ಥ ಆಗುದು ಅಂತಿಲ್ಲ. ನಾವ್ ಅನ್ಕೊಳ್ಳೋದಷ್ಟೇ, ಅಯ್ಯೋ ಹೀಗಾಗಿ ಹೋಯ್ತಲ್ವಾ ಅಂತ. ನೀನ್ ಆಗ ಈ ಶಾಪವನ್ನ ವರವಾಗಿ ಸ್ವೀಕರಿಸಿ ನಿನ್ನ ಅಜ್ಞಾತವಾಸದ ಕಾಲವನ್ನ ಕಳಿ ಅಂತ ಆ ಶಾಪವನ್ನ ವರವಾಗಿ ವ್ಯವಸ್ಥೆ ಮಾಡಿ ಕಳುಹಿಸ್ತಾರೆ. ಒಟ್ಟಂತೂ ಇಂದ್ರನ ಜೊತೆಗಿನ ಕಾಲ ಕಳೀತಾ ಇದ್ದಾನೆ. ಅಲ್ಲಿ ಸುಮಾರು 5-6 ವರ್ಷಗಳ ಕಾಲ ಅವನು ಈ ಇಂದ್ರಕೀಲ ಪರ್ವತ, ಅಲ್ಲಿಂದ ಮುಂದಿನ ಪರ್ವತಗಳು, ಈ ಯುದ್ಧ, ಆಮೇಲೆ ಇಂದ್ರನ ಸಭೆಗೆ ಹೋದದ್ದು, ಇದೆಲ್ಲ ಘಟನೆ ಇಷ್ಟು ನಡೆದು. ಇತ್ತ ಏನಾಯ್ತು, ಪಾಂಡವರ
ಕಾಲ ಹೇಗೆ ಕಳೀತಾ ಇತ್ತು ಅನ್ನೋದನ್ನ ಈ ಕಡೆಯಿಂದ ಹೇಳ್ತಾರೆ. ಅದರಲ್ಲಿ ಎರಡು ಮುಖ, ಒಂದು ಧೃತರಾಷ್ಟ್ರನ ಕಡೆಯಿಂದ, ಇನ್ನೊಂದು ಪಾಂಡವರ ಕಡೆಯಿಂದ. ಧೃತರಾಷ್ಟ್ರನ ಕಡೆಯಲ್ಲಿ ಅವನು ಇಂದ್ರಕೀಲ ಪರ್ವತಕ್ಕೆ ಹೋಗಿದ್ದಾನೆ. ಅಲ್ಲಿ ಅವನು ರುದ್ರದೇವರನ್ನು ಒಲಿಸಿಕೊಂಡು ಪಾಶುಪತಾಸ್ತ್ರವನ್ನು ಸಂಪಾದಿಸಿದ್ದಾನೆ. ಇಷ್ಟು ಗೊತ್ತಾಗಿದೆ, ಯಾರೋ ಬಂದು ಹೇಳಿದ್ದಾರೆ. ಇದರಿಂದ ಕಾಡಿನಲ್ಲಿ ವೈಶಂಪಾಯನರು ಅಂದ್ರೆ ಯಾರು, ಕಾಡಿನಲ್ಲಿ ಪಾಂಡವರು ಹೇಗೆ ಬದುಕ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ವೈಶಂಪಾಯನರು ಜನಮೇಜಯನಿಗೆ ಅವರು ನಿತ್ಯದ ಎಲ್ಲಾ ಕೆಲಸಗಳನ್ನು ಆನಂದವಾಗಿ ಮಾಡಿಕೊಂಡು ಕಳೀತಾ ಇದ್ದಾರೆ ಅಂತ ಹೇಳುವುದರ ಜೊತೆಗೆ ಅದು ಧೃತರಾಷ್ಟ್ರನಿಗೂ ಸಂಜಯನ ಮೂಲಕ ಬರುತ್ತೆ ವಿಷಯ. ಅಂದ್ರೆ ಎಲ್ಲಾ ವಿಷಯಗಳು ಎಲ್ಲಾ ಕಡೆಗೂ ಮುಟ್ತಾ ಇರುತ್ತೆ, ಏನೇನ್ ಆಗ್ತಾ ಇದೆ ಅಲ್ಲಲ್ಲಿ ಅಂತ. ಅದರಲ್ಲಿ ಪಾಂಡವರು ಕೊನೆಗೆ ಭೀಮ ಅವರೆಲ್ಲ ಮಾತಾಡ್ತಿರ್ತಾರೆ. ಅವನು ಒಂದು ದುಃಖದಿಂದ ಮಾತಾಡ್ತಾನೆ. ಯಾರು? ಯುಧಿಷ್ಠಿರ. ಅವನು ಹೇಳ್ತಾನೆ, ನಾಸ್ತಿ ರಾಜ ಮಯಾ ಕಶ್ಚಿತ್ ಅಲ್ಪಭಾಗ್ಯ ತರೋ ಭುವಿ ನಮತ್ತೋ ದುಃಖಿತ ತರಹ ಪುಮಾನಸ್ತೀತಿ ಮೇ ಮತಿಹಿ. ನನ್ನಷ್ಟು ಜೀವನದಲ್ಲಿ ಪಡ್ತಾ ಇರುವವನು ಇನ್ನೊಬ್ಬ ಇಲ್ಲ. ನನ್ನಷ್ಟು ಅಲ್ಪ ಭಾಗ್ಯವಂತ ಜಗತ್ತಿನಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದಿನ ವಿವರಣೆಯನ್ನೆಲ್ಲ ಕೊಡ್ತಾನೆ. ನಾನು ಆ ಸಾಲ್ ಮಾತ್ರ ಯಾಕೆ ಹೇಳಿದೆ ಅಂದ್ರೆ, ಇದು ಸಾಮಾನ್ಯ ನಮ್ಮ ಮಾತು ಕೂಡ. ನಾವು ಯಾವಾಗ್ಲೂ ಹೇಳುದು, ನಮ್ಗೆ ಬಂದಷ್ಟು ಕಷ್ಟ ಯಾರಿಗೂ ಬರ್ಲಿಲ್ಲ ರೀ. ನನ್ನ ಹಾಗೆ ಬೇರೆಯವ್ರಿಗೆ ಕಷ್ಟ ಬಂದಿದ್ರೆ ಅವ್ರು ಬದುಕ್ತಿರ್ಲಿಲ್ಲ. ನಾನಾಗಿದ್ದಕ್ಕೆ ಗಟ್ಟಿ ಪಿಂಡ ಬದುಕಿದ್ದೇನೆ. ಬೇರೆಯವರಾದ್ರೆ ಇಷ್ಟೊತ್ತಿಗೆ ಏನೋ ಮಾಡ್ಕೊಂಡು ಬಿಟ್ಟಿದ್ರು ಅಂತ ನಾವು ನಮ್ಮ ಗಾಂಭೀರ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಬೇರೆ ಯಾರು ಹೇಳದೇ ಇದ್ದಾಗ ಏನ್ ಮಾಡ್ಕೊಡುದು, ನಾವಾದ್ರೂ ಹೇಳ್ಕೊಳ್ಬೇಕು. ಹಾಗಾಗಿ ಹೇಳ್ಕೊಳ್ತಾ ಇರ್ತೇವೆ. ಇದು ಲೋಕದ ಸಹಜ ಧರ್ಮ. ಅದನ್ನೇ ಯುಧಿಷ್ಠಿರನು ಹೇಳ್ತಾನೆ, ನನ್ನಂತಹ ಒಬ್ಬ ಅಲ್ಪ ಭಾಗ್ಯವಂತನಾದವನಿಲ್ಲ, ನನ್ನಷ್ಟು ದುಃಖವನ್ನು ಅನುಭವಿಸ್ತಾ ಇರುವಂತ ವ್ಯಕ್ತಿ ಲೋಕದಲ್ಲಿ ಇನ್ನೊಬ್ಬ ಇಲ್ಲ ಅಂತ. ಆಗ ಬೃಹದಶ್ವರು ಅಂತ ಒಬ್ಬರು ಋಷಿಗಳು ಅಲ್ಲೇ ಇರ್ತಾರೆ. ಯಾಕೋ ಹೀಗೆ ಮಾತಾಡ್ತೀಯಾ, ಏನಾಗಿದೆ ನಿನಗೆ? ಹೀಗೆ ಯಾವತ್ತು ಮಾತಾಡುವವನು ಯಾವತ್ತು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ದೇವರು ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ಸೌಖ್ಯ ಇದೆ. ನೀನು ಯೋಚನೆ ಮಾಡುವ ಹಾಗೆ ಒಂದು ವೇಳೆ ಕಷ್ಟ ನಿನ್ನದೇ ಆಗಿದ್ರೆ ನಿನ್ನಕ್ಕಿಂತ ಹಿಂದಿನವರ ಬಗ್ಗೆ ನೀನು ತಿಳ್ಕೊಂಡು ಮಾತಾಡ್ತಿಲ್ಲ ಅಂತ ಅರ್ಥ. ನೋಡು, ನಳ ಅಂತ ಒಬ್ಬ ಇದ್ದ. ಅವನು ತಮ್ಮನಿಂದ ಮೋಸಕ್ಕೆ ಒಳಗಾಗಿ ಜೂಜಿನಲ್ಲಿ ಸೋತು ಕಾಡಿಗೆ ಸೇರಿದ. ಅವನು ಮತ್ತು ಅವನ ಹೆಂಡತಿ ಮಾತ್ರ ಕಾಡಿನಲ್ಲಿದ್ರು. ಅದು ಬಟ್ಟೆಗೂ ಅವರಿಗೆ ಕಷ್ಟ ಇತ್ತು. ಮೈ ಮೇಲೆ ಹೊದೆಯುವ ಬಟ್ಟೆಯೂ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನನ್ನಿಂದಾಗಿ ನನ್ನ ಹೆಂಡತಿಗೆ ಅವಮಾನ ಆಗಬಾರ್ದು ಅಂತ ಹೆಂಡತಿಯನ್ನು ಬಿಟ್ಟು ಎಲ್ಲೋ ಹೋದವನಿಗೆ ಯಾರೂ ಜೊತೆಗಿರ್ಲಿಲ್ಲ. ಅಂತ ಕಷ್ಟವನ್ನು ಅನುಭವಿಸಿದ ವ್ಯಕ್ತಿಯ ಮುಂದೆ ನಿನ್ನನ್ನ ತುಲನೆ ಮಾಡಿ ನೋಡಿದ್ರೆ ನಿನಗೆ 4 ಜನ ತಮ್ಮಂದ್ರು ಜೊತೆಗೇ ಇದ್ದಾರೆ. ನಮ್ಮಂತ ಅನೇಕ ಋಷಿಮುನಿಗಳು ನಿತ್ಯ ಬರ್ತಿರ್ತಾರೆ. ಜೊತೆಗೆ 88,000 ಜನ ನಿತ್ಯ ನಿನ್ನ ಮನೆಯಲ್ಲಿ ಊಟ ಮಾಡಿಕೊಂಡು ತಿಂದ್ಕೊಂಡು ಪಾಠ ಕೇಳಿಕೊಂಡು ಒಳ್ಳೆಯ ವಿಷಯಗಳಲ್ಲಿ ಚರ್ಚೆಗೆ ಮನಸ್ಸನ್ನು ಒಡ್ಡಿಕೊಂಡು ಬದುಕ್ತಾ ಇದ್ದೀರಿ ನೀವು. ನಿಮ್ಮ ಕಷ್ಟ ಎಲ್ಲಿದೆ? ದುಃಖೇ ದುಃಖಾಧಿಕಂ ಪಶ್ಯೇತ್. ಯಾವತ್ತು ದುಃಖದಲ್ಲಿದ್ದಾಗ ನಮ್ಮಕ್ಕಿಂತ ಹೆಚ್ಚು ದುಃಖದಲ್ಲಿದ್ದವರನ್ನು ನೋಡಿ ನಾವು ಸಮಾಧಾನ ಮಾಡಿಕೊಳ್ಬೇಕು. ಜ್ಞಾನೇ ಜ್ಞಾನಾಧಿಕಂ ಪಶ್ಯೇತ್. ಜ್ಞಾನ ಬಂದಾಗ ನಮ್ಮಕ್ಕಿಂತ ಜಾಸ್ತಿ ಜ್ಞಾನಿಗಳನ್ನು ನೋಡಿ ನಮ್ಮ ಜ್ಞಾನ ದೊಡ್ಡದಲ್ಲ, ನಾವಿನ್ನೂ ಕಲೀಲಿಕ್ಕಿದೆ ಅಂತ ನಮ್ಮನ್ನು ನಾವು ಸಾವರಿಸಿಕೊಳ್ಬೇಕು. ಎರಡೂ ತಪ್ಪಿ ಹೋಯ್ತು ಅಂದ್ರೆ, ಜ್ಞಾನದ ಮದ ಬಂತು ಅಂದ್ರೆ ಅದು ಬಹಳ ಕಷ್ಟ. ಈ ರೂಪದ ಮದ ಷಷ್ಠ್ಯಬ್ದದ ದಿವಸ ಇಳಿಯುತ್ತೆ. ಷಷ್ಠಿ ಪೂರ್ತಿ ಆಗುವಾಗ ತಾನಾಗಿ ಎಲ್ಲ ಇಳಿದು ಹೋಗುತ್ತೆ. ಅಥವಾ ಜನಬಲ ಅಂತಿದ್ರೆ ಅದು ಕೂಡ ಇವನು ಪಾಪರ ಆದ್ರೆ ಯಾರೋ ಅವನ ಜೊತೆಗಿರಲ್ಲ. ದುಡ್ಡಿನ ಮದ ಇದ್ರೆ ಅಥವಾ ಅಧಿಕಾರದ ಮದ ಇದ್ರೆ ಠೇವಣಿ ಕಳ್ಕೊಂಡು ಸೋತೋದ ದಿವಸ ಎಲ್ಲವೂ ಇಳಿದು ಹೋಗುತ್ತೆ. ಆದ್ರೆ ಈ ಜ್ಞಾನದ ಮದ ಉಂಟಲ್ಲ, ಅದು ಪ್ರಾಣ ಹೋಗುವ ತನಕವೂ ಕೂಡ ನನ್ನಷ್ಟು ಜ್ಞಾನಿ ಯಾರಿದ್ದಾನೆ, ನನ್ನಷ್ಟು ಓದಿದವನು ಯಾರಿದ್ದಾನೆ ಅಂತ ಅಹಂಕಾರದಲ್ಲೇ ಸಾಯ್ತಾನೆ. ಅದರಿಂದಾಗಿ ಜ್ಞಾನದ ವಿಷಯದಲ್ಲಿ ನಮ್ಮಕ್ಕಿಂತ ಹೆಚ್ಚು ಜ್ಞಾನಿಗಳನ್ನು ನಾವು ನೋಡಬೇಕು. ಕಷ್ಟದಲ್ಲಿರುವಾಗ ನಮ್ಮಕ್ಕಿಂತ ಹೆಚ್ಚು ಕಷ್ಟದಲ್ಲಿದ್ದವರನ್ನ ಕಂಡು ನಮ್ಮನ್ನು ಸಮಾಧಾನ ಮಾಡಿಕೊಳ್ಬೇಕು ಅಂತ ಹೀಗೆ ಹೇಳಿದಾಗ, ನೀವು ಹೇಗೋ ನೆನಪು ಮಾಡಿದ್ರಿ, ನಳನ ಕಥೆ ಕೇಳಿದ್ರೆ ಕಲಿ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಕಲಿಯುಗದ ದೋಷ ಪರಿಹಾರ ಆಗ್ಲಿಕ್ಕೆ ಅತ್ಯಂತ ಒಳ್ಳೆಯ ಕಥೆ ಯಾವುದು ಅಂದ್ರೆ ನಳನ ಕಥೆ. ಹಾಗಾಗಿ ನೀವು ಹೇಗೂ ಕಥೆ ಅಂತ ನೆನಪು ಮಾಡಿದ್ರಿ, ಬಿಡಿಸಿ ಹೇಳಿ ನನಗದು. ನೀವು ಬರೇ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಸುಮ್ಮನೆ ಒಂದು ಚಿಟಿಕೆ ಹಾಕಿದ ಹಾಗಾಯ್ತು, ನನಗೆ ಪೂರ್ತಿ ಸಾಂಬಾರು ಊಟ ಮಾಡಬೇಕು, ಪೂರ್ತಿ ಹೇಳಿ ಇಂದ. ವೀರಸೇನ ಅಂತ ಒಬ್ಬ ರಾಜ, ಅವನಿಗೆ ಮಗ ನಳ. ವೀರಸೇನ ಅತ್ಯಂತ ಪ್ರತಿಷ್ಠಿತವಾದ
ಜನರ ಹೃದಯದಲ್ಲಿ ಪ್ರತಿಷ್ಠಾಪನೆಗೊಂಡ ರಾಜ. ಈ ನಳನಿಗೆ ತುಂಬು ಯೌವನ, ಅಧಿಕಾರವು ಪಡೀಲಿಕ್ಕೆ ಬೇಕಿರುವಂತಹ ಎಲ್ಲ ವಿದ್ಯೆಗಳನ್ನು ಸಂಪಾದಿಸಿದ್ದ, ಅನೇಕ ಯುದ್ಧಗಳಲ್ಲಿ ತಂದೆಯ ಜೊತೆಗೆ ಭಾಗವಹಿಸಿ ಗೆದ್ದು ತುಂಬಾ ಹೆಸರು ಪಡೆದಿದ್ದ. ಎಲ್ಲ ದೇಶಗಳಲ್ಲೂ ನಳನ ಹೆಸರು ನಳನಳಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಅವನು ಒಂದು ಗುಂಪಾಗಿ ಹೋಗ್ತಾ ಇದ್ದ ಒಂದು ಹಂಸಗಳನ್ನ ಬಲೆಯಲ್ಲಿ ಹಾಕಿ ಹಿಡಿತಾನೆ. ಹಿಡಿದಾಗ ಅದರಲ್ಲಿ ಒಂದು ಹಂಸ ಇದ್ದಕ್ಕಿದ್ದಾಗೆ ಮಾತಾಡುತ್ತೆ, ದಯವಿಟ್ಟು ನಮ್ಮನ್ನ, ಅಂದ್ರೆ ಅವ್ರು ತಗೊಂಡೋಗಿ ಅರಮನೆಯಲ್ಲಿ ಅವರದ್ದೊಂದು ಪಕ್ಷಿ ಕೂಟ ಇರುತ್ತೆ, ಅಲ್ಲಿ ತಗೊಂಡೋಗಿ ಬಿಡ್ತಾರೆ. ಅವುಗಳು ಅಲ್ಲೇ ವಾಸ ಆಗಿರ್ತವೆ. ಆಮೇಲೆ ದಯವಿಟ್ಟು ನಮ್ಮನ್ನು ಕೂಡ ಹಾಕ್ಬೇಡ, ನಾವು ಸ್ವತಂತ್ರವಾಗಿ ಬದುಕಬೇಕು ಅಂತ ಬಯಸುವಂಥವ್ರು. ಹಂಸ ಬಹಳ ಎತ್ತರದಲ್ಲಿ ಹಾರುವ ಪಕ್ಷಿ, ಬಹಳ ದೂರಕ್ಕೆ ಹಾರುವ ಪಕ್ಷಿ. ಹಾಗಾಗಿ ನಮ್ಮನ್ನು ದಯವಿಟ್ಟು ಹೀಗೆ ಬಂಧನದಲ್ಲಿ ಇರಿಸುವುದು ಅಂದ್ರೆ ನಮ್ಮನ್ನು ಕೊಲ್ಲುವುದು ಅಂದ್ರೆ ಎರಡೂ ಒಂದೇ, ಅದಕ್ಕಿಂತ ಕೊಲ್ಲುವುದೇ ಬೆಟರ್. ನಿನಗೆ ನಾನು ಉಪಕಾರ ಮಾಡ್ತೇನೆ, ಖಂಡಿತ ನೀನು ನನ್ನನ್ನ ಈ ಒಂದು ಅಪಾಯದಿಂದ ಪಾರು ಮಾಡು. ಸರಿ ಆಯ್ತು ಅಂತ ಅದರ ಮಾತು ಕೇಳಿ ಏನ್ ಮನಸ್ಸಿಗೂ ಬಂತು, ಬಿಟ್ಟ. ಈ ಹಂಸ ಸೀದಾ ಭೀಮಸೇನ ಅಂತ ಒಬ್ಬ ರಾಜ ಇದ್ದ ಚೇದಿ ದೇಶದ ಪಕ್ಕದಲ್ಲಿ. ಆ ಭೀಮಸೇನ ಅಂದ್ರೆ ಈ ಪಾಂಡವರ ಭೀಮಸೇನ ಅಲ್ಲ. ಈ ಭೀಮಸೇನ ಅನ್ನುವವರೇ ಒಂದು 100-150 ಜನ ಇದ್ದಾರೆ ರಾಜರ ಪಟ್ಟಿಯಲ್ಲಿ. ಧೃತರಾಷ್ಟ್ರರು 100 ಜನ ಇದ್ದಾರೆ. ದುರ್ಯೋಧನ 10-15 ಜನ ಇಲ್ಲೇ ಪಟ್ಟಿಯಲ್ಲಿ ಸಿಗುತ್ತೆ. ಅಲ್ಲ, ದುರ್ಯೋಧನ ಈಗಲೂ ಇದ್ದಾನೆ. ದುರ್ಯೋಧನ, ದುಶ್ಯಾಸನ. ನಾನು ಮೊನ್ನೆ ಎಲ್ಲಿಂದ ನೆನಪಾಗ್ತಿಲ್ಲ, ಎಲ್ಲೋ ಕನಕಪುರದ ಹತ್ರ ಹೋಗುವಾಗ ದೊಡ್ಡ ಯಾವುದೋ ಉತ್ಸವಕ್ಕೆ ಶುಭ ಕೋರುವ ಕೆಳಗಡೆ ದೊಡ್ಡ ಹೆಸರು ದುರ್ಯೋಧನ ಪ್ರಕಾಶ ಅಂತಿತ್ತು. ಏನಪ್ಪ ಇದು. ಆಮೇಲೆ ಇಲ್ಲಿ ದುಶ್ಯಾಸನ ಅಂತ ಆಂಧ್ರ ಪ್ರದೇಶದಲ್ಲಿ ಯಾರೋ ಒಬ್ಬ ಮಿನಿಸ್ಟರ್ ಇದ್ದಾನೆ, ಯಾರೋ ಒಬ್ಬ ಅಧಿಕಾರಿ ಒಬ್ಬ ಇದ್ದಾನೆ. ಅಂದ್ರೆ ಈ ಹೆಸರು ಕೆಟ್ಟದ್ದಲ್ಲ, ಹೆಸರು ಒಳ್ಳೇದೆ. ಆದ್ರೆ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಕೆಟ್ಟವರಷ್ಟೇ. ಆ ಕಾರಣಕ್ಕಾಗಿ, ಯಾಕೆಂದ್ರೆ ದುರ್ಯೋಧನ ಅನ್ನುವ ಶಬ್ದದ ಅರ್ಥ ತುಂಬಾ ಒಳ್ಳೆ ಅರ್ಥ ಇದೆ. ಯಾರನ್ನು ಯುದ್ಧದಲ್ಲಿ ಗೆಲ್ಲುವುದು ದುಸ್ಸಾಧ್ಯವೋ ಅವನು ದುರ್ಯೋಧನ. ಯಾರನ್ನು ಯೋದ್ಧುಂ ದುಸ್ಸಹ, ಯಾರನ್ನ ಯುದ್ಧದಲ್ಲಿ ಗೆಲ್ಲುವುದು ಅಸಾಧ್ಯವೋ ಅವನು ದುರ್ಯೋಧನ. ಅದು ಅವನು ಹೌದು ಕೂಡ, ಯುದ್ಧದಲ್ಲಿ ಒಳ್ಳೆ ಪರಾಕ್ರಮಿ. ಆದ್ರೆ ಬುದ್ಧಿ ಕೆಟ್ಟು ಹಾಳು ಮಾಡ್ಕೊಂಡಿದ್ದರಿಂದ ನಮ್ಗೆ ಆ ಒಳ್ಳೆ ಅರ್ಥ ಹೊರಟೋಯ್ತು. ಬರೀ ದುರ್ಬುದ್ಧಿ ಮಾತ್ರ ನೆನಪಾಯ್ತು, ಯೋಧನ ಮರ್ತೋಯ್ತು. ಕೊನೆಗೆ ಈ ಭೀಮಸೇನನ ಮಗಳು ಒಬ್ಳಿದ್ಲು, ದಮಯಂತಿ ಅಂತ ಅವಳ ಹೆಸರು. ಅವಳು ಒಂದ್ಸರ್ತಿ ಉದ್ಯಾನದಲ್ಲಿ ಆಡ್ಕೊಂಡಿರ್ಬೇಕಾದ್ರೆ ಈ ಹಂಸ ಬಂದು ಕೂತಿರುತ್ತೆ ಅಲ್ಲಿ. ಇವಳು ಸಹಜವಾಗಿ ಎಲ್ಲ ಮಾತಾಡ್ಕೊಳ್ತಿರ್ತಾರಲ್ಲ, ರಾಜರ ಹತ್ರ ಬಂದು ಅನೇಕ ಯುದ್ಧಗಳ ಸಂಗತಿ ಹೇಳುವಾಗ ನಳ ಮಹಾರಾಜ ಹೀಗ್ ಮಾಡ್ದ, ನಳ ಮಹಾರಾಜ ಹಾಗೆ ಮಾಡ್ದ ಅಂತೆಲ್ಲ ತಂದೆ ಹತ್ರ ಬಂದು ವರದಿ ಒಪ್ಪಿಸ್ತಾ ಇರ್ತಾರೆ. ಇವಳು ಕೇಳಿ 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 ತುಂಬಾ ಒಂಥರ ಕುತೂಹಲ ಆಗಿರುತ್ತೆ. ಎಲ್ರೂ ಹೇಳುದು ಅವನಷ್ಟು ಚೆಲುವ ಯಾರಿಲ್ಲ ಅಂತ. ಅದರ ಜೊತೆಗೆ ಬುದ್ಧಿವಂತ, ಯೋಧ, ಸಾಮರ್ಥ್ಯ, ರಾಜಕಾರಣ, ಎಲ್ಲ ಅಂಶದಲ್ಲೂ ಯಾವ ಅಂಶದಲ್ಲಿ ತೆಗೆದುಕೊಂಡ್ರು ಕೂಡ ಅವನನ್ನ ಮೀರಿಸುವ ಮತ್ತೊಬ್ಬನಿಲ್ಲ ಅಂತ ಕೇಳಿ 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 ಅವಳು ಗೆಳತಿಯರ ಹತ್ರ ಮಾತಾಡ್ತಾ ಈ ನಳನನ್ನ ಹೇಗಾದ್ರೂ ಒಂದು ಭೇಟಿಯಾಗುವಂತಹ ಒಂದು ಯೋಚನೆ ಮಾಡಬೇಕು, ಏನಾದ್ರೂ ಒಂದು ಉಪಾಯ ಮಾಡಿ ಅಂತ ಗೆಳತಿಯರ ಹತ್ರ ಹೇಳ್ತಾಳೆ. ಆಗ ಈ ಹಂಸ ಹೇಳುತ್ತೆ, ನಾನು ನಿನಗೆ ಹೆಲ್ಪ್ ಮಾಡಬಲ್ಲೆ, ನಿನಗೆ ಏನು ಸಂದೇಶ ಹೇಳಬೇಕು ಅಂತ ಹೇಳು, ನಾನು ಹೋಗಿ ನಳನಿಗೆ ಮುಟ್ಟಿಸ್ತೇನೆ ಅಂತ. ಅಂದ್ರೆ ಪ್ರೇಮ ಪತ್ರ ಶುರುವಾಗಿದ್ದು ಮೊದಲು ಅಲ್ಲಿಂದ. ಅವಳು ನಳನ ಬಗ್ಗೆ ಗೊತ್ತಿರೋ ಸಂಗತಿ, ಇನ್ನು ತಿಳ್ಕೊಳ್ಬೇಕಾದ ಸಂಗತಿ ಎಲ್ಲವನ್ನು ಆ ಹಂಸದ ಹತ್ರ ಹೇಳ್ತಾಳೆ. ಹಂಸ ಅದನ್ನ ವಾಪಸ್ಸು ಈ ನಳನ ಅಂತಃಪುರದ ಬಳಿಗೆ ಬಂದು ಕಿಟಿಕಿಯಲ್ಲಿ ನಿಂತ್ಕೊಂಡು, ನಿನಗೋಸ್ಕರ ಒಂದು ಒಳ್ಳೆ ಸುದ್ದಿ ತಂದಿದ್ದೇನೆ, ನಿನ್ನನ್ನು ಮನದುಂಬಿ ಬಯಸುವ ಒಂದು ಹೆಣ್ಣಿನ ಸಂದೇಶವನ್ನು ನಿನಗಾಗಿ ತಂದಿದ್ದೇನೆ, ನಾನು ಋಣಮುಕ್ತನೋ ಏನು ಹೇಳು. ಹೀಗೊಬ್ಳು ಭೀಮಸೇನನ ಮಗಳು ದಮಯಂತಿ ಅಂತ, ನಿಜವಾಗಿಯೂ ದಮಯಂತಿಯೇ. ದಮ ಅಂದ್ರೆ ಎಲ್ಲ ಇಂದ್ರಿಯಗಳಲ್ಲೂ ಚೆಲುವನ್ನ ತುಂಬಿಕೊಂಡವಳು ಅಂತ ಅರ್ಥ. ಅಂತಹ ದಮಯಂತಿ ನಿನ್ನನ್ನ ಬಹಳ ನಿನ್ನ ಗುಣಗಳಿಂದ ಆಕರ್ಷಿತಳಾಗಿದ್ದಾಳೆ. ನೀನೇನಾದ್ರೂ ಅವಳಿಗೆ ಹೇಳಬೇಕು ಅಂತಿದ್ರೆ ನಾನು ಹೋಗಿ ಹೇಳ್ತೇನೆ, ನನಗೆ ವಿಷಯ ಕೊಡು. ಅವನಿಗೆ ಬಹಳ ಸಂತೋಷ ಆಗುತ್ತೆ. ಅವನು ಕೇಳಿರ್ತಾನೆ ಅವಳ ಸೌಂದರ್ಯದ ಬಗ್ಗೆ, ಅವಳ ಗುಣವಂತಿಕೆ, ಅವಳ ಬುದ್ಧಿವಂತಿಕೆ ಎಲ್ಲ. ಸರಿ, ಇದು ದಿನನಿತ್ಯದ ಮೆಸೇಜ್ ಪಾಸಿಂಗ್ ಶುರುವಾಗುತ್ತೆ. ಟೆಕ್ಸ್ಟ್ ಮೆಸೇಜ್ ಇರಲಿಲ್ಲಲ್ಲ, ಅದನ್ನ ಇಲ್ಲಿಂದನೇ ಶುರುವಾಗ್ತಾ ಇತ್ತು. ಅದು ಬಹಳ ದಿನಗಳ ಕಾಲ ಹೇಗಾಯಿತು ಅಂದರೆ, ಆ ಪ್ರೀತಿಯ ಬಗ್ಗೆ ನಮಗೆ ಈಗ ಹೊಸ ತಲೆಮಾರಿಗೆ ಸ್ವಲ್ಪ ಪರಿಚಯ ಕಮ್ಮಿ. ಆ ಪತ್ರವನ್ನು ಕೊಟ್ಟು ಅದು ಬರುವ ತನಕ ಕಾಯುವುದು, ಆ ಬಂದ ಮೇಲೆ ಪತ್ರವನ್ನು ಹಿಡ್ಕೊಂಡು ಅದನ್ನೇ ಮತ್ತೆ ಮತ್ತೆ ಓದುದು. ನಾನು ಹೇಳ್ತದ್ದು ಪ್ರೇಮ ಪತ್ರ ಅಲ್ಲ,
ನಮ್ಮ ಅಪ್ಪ ಅಮ್ಮನೇ ಬರೆದ ಪತ್ರ ಆಗಿದ್ದು ಅದರಲ್ಲೊಂದು ಎಷ್ಟು ನಮಗೆ ಆನಂದ ಇರ್ತಿತ್ತು ಅಂದ್ರೆ ಅದನ್ನ ನೋಡಿದಾಗೆಲ್ಲ ಅವರೇ ಪತ್ರದ ಕೆಳಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸುವ ಹಾಗೆ ಭಾವನೆ ಬರ್ತಿತ್ತು. ಆ ಸುಖ ಇವತ್ತು ನಮ್ಗೆ ಪರಿಚಯವೇ ಇಲ್ಲ ಆಗೋಗಿದೆ. ಹೇಳಿದ್ರು ಈಗ ಸಪ್ತ ಮುಖದಲ್ಲೇ ನನಗೆ ಗೊತ್ತಾಯ್ತು ನಿಮ್ಗೆ ಅದು ಏನು ಅರ್ಥ ಆಗ್ಲಿಲ್ಲ ಅಂತ. ಅದರ ಸಂತೋಷವೇ ಬೇರೆ. ಹಾಗೆ ಅದು ಮುಖ ನೋಡದೆ ಹುಟ್ಟಿದ ಪ್ರೀತಿ ಇದೆಯಲ್ವಾ, ಅದು ಬಹಳ ಗಾಢವಾಗಿರುತ್ತೆ. ಅವನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅಂದ್ರೆ ಬರೀ ಶಬ್ದದಿಂದ ಕೇಳ್ತಾ ಇದ್ದೇನೆ, ಹೀಗಿದ್ದಾಳೆ ಹಾಗಿದ್ದಾಳೆ ಹೀಗಿದ್ದಾಳೆ ಹಾಗಿದ್ದಾಳೆ. ಇವನ್ ಮನಸ್ಸಲ್ಲಿ ಯಾರೇ ನೀನು ಚೆಲುವೆ ಅಂತ ಓಡ್ತಾ ಇತ್ತು. ಇಲ್ಲಿದ್ದೇ ಕಥೆ ಅದು, ನಾನು ಅದಕ್ಕೆ ಆ ಶಬ್ದ ಹಾಕಿದ್ದೆ, ನೋಡದೆ ಹುಟ್ಟಿದ ಪ್ರೀತಿ ಅಂತ. ಕೊನೆಗೆ ಒಂದು ಪ್ರಸಂಗ ಬರುತ್ತೆ, ಹೇಗಾದ್ರೂ ಮಾಡಿ ಭೇಟಿ ಆಗುದು ಅಂತ ಒಂದು ಪ್ರಸಂಗ ಬರುತ್ತೆ. ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಈ ದೇವತೆಗಳ ಒಂದು ನಡುವೆ ಒಂದು ಏನೋ ಚರ್ಚೆ ಆಗ್ತಾ ಇರುತ್ತೆ. ಚರ್ಚೆಯಲ್ಲಿ ಸುದ್ದಿ ಅವರಿಗೂ ಹೋಗಿರುತ್ತೆ. ಏನು ಅಂದ್ರೆ ದಮಯಂತಿಯ ಸ್ವಯಂವರವಂತೆ, ಅಲ್ಲಿಗೆ ಯಾರು ಬೇಕಾದ್ರೂ ಬರಬಹುದಂತೆ, ಯಾರನ್ನು ಬೇಕಾದ್ರೂ ದಮಯಂತಿ ವರಿಸಬಹುದಂತೆ. ಈ ಅಂತೆಕಂತೆಗಳ ಸಂತೆ ದೇವತೆಗಳ ತಲೆಯನ್ನು ಕೆಡಿಸಿತು. ಅವರು ಯೋಚನೆ ಮಾಡಿದ್ರು, ಇಂದ್ರ, ಅಗ್ನಿ, ಯಮ ಮತ್ತೆ ವರುಣ, ಈ 4 ಜನ ಬಂದ್ರು. ಅವರಿಗೊಂದು ಯೋಚನೆ ಇತ್ತು, ಅವರಿಗೆ ಸುದ್ದಿನೂ ಬಂತು, ಈ ನಳ ತುಂಬಾ ಪ್ರೀತಿಸ್ತಾ ಇದ್ದಾನೆ, ಕೇವಲ ಸ್ವಯಂವರ ಅನ್ನೋದು ಒಂದು ನೆಪ. ಅವಳು ಹೇಳಿಬಿಟ್ಟಿರ್ತಾಳೆ ಆ ಸಂಸದ ಹತ್ರ, ನಮ್ಮಪ್ಪ ಸ್ವಯಂವರ ಅಂತ ಮಾಡಿದ್ದಾನೆ, ಅವನು ಮಾಡ್ತಿರ್ತಾನೆ, ನಾನು ಎಲ್ಲರ ಬಯೋಡೇಟಾ ಕೇಳಿಸ್ಕೊಳ್ತೇನೆ, ಆಮೇಲೆ ಬೇಡ ಅಂತ ಬಿಟ್ಟು ಬಿಡ್ತೇನೆ, ಅದು ಬೈಯುವಂಥದ್ದು ಬೇಕಾಗಿಲ್ಲ ಅಂತ ನಿನ್ನನ್ನೇ ವರಿಸ್ತೇನೆ. ದೇವತೆಗಳೇನು ಮಾಡಿದ್ರು, ತಕ್ಷಣ ನಳನ ಹತ್ರ ಬಂದ್ರು. ನಮಗೊಂದು ತುಂಬಾ ಅಗತ್ಯದ ಕೆಲಸವನ್ನು ಮಾಡಿ ಕೊಡ್ಬೇಕಿದೆ, ಮಾಡ್ತೀಯಾ? ಈ ದೇವತೆಗಳ ಕೆಲಸ ಅಂದ್ರೆ ರಾಜರಿಗೆ ತುಂಬಾ ಮಹತ್ವದ ಸಂಗತಿ, ನೀನು ಏನ್ ಕೆಲಸ ಹೇಳಿದ್ರು ಮಾಡ್ತೇನೆ ಅಂತ ಹೇಳಿದ್ರು. ಇದು ಬೇಕಿತ್ತು ಅವರಿಗೆ, ಕಾಯ್ತಾ ಇದ್ರು. ಆಯ್ತು, ಹಾಗಾದ್ರೆ ನೀನು ದಮಯಂತಿಯ ಸ್ವಯಂವರಕ್ಕೆ ಹೋಗ್ಬೇಕು. ಲಡ್ಡು ಬಾಯಿಗೆ ಬಿತ್ತು, ಹೇಗೂ ಹೋಗ್ತೇನೆ, ಸುಲಭ ಆಯ್ತು. ಅಲ್ಲಿ ಹೋಗಿ ದಮಯಂತಿ ಹತ್ರ ಹೋಗಿ ಮಾತಾಡಬೇಕು, ಅದು ಇನ್ನೂ ಚೆನ್ನಾಗಾಯ್ತು. ಆದ್ರೆ ಹೋಗಿ ಹೇಳಬೇಕು, ನಾವು 4 ಜನ ಬಂದಿದ್ದೇವೆ, ನಾವು 4 ಜನರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ವರಿಸ್ಬೇಕು, ಇದನ್ನು ನೀನು ಹೋಗಿ ದಮಯಂತಿಗೆ ಹೇಳಬೇಕು. ಮಾತು ಕೊಟ್ಟಿದ್ದಾನೆ, ನೀವೇನು ಹೇಳ್ತಿರೋ ಅದನ್ನು ಹಾಗೆ ಹೇಳ್ತೇನೆ, ಇದರಲ್ಲಿ ಎಳ್ಳಷ್ಟು ಮೋಸ ನಡೆಯುವುದಿಲ್ಲ ಅಂತ ಮಾತು ಕೊಟ್ಟಿದ್ದಾನೆ. ಟೆನ್ಷನ್ ಆಯ್ತು, ಅಯ್ಯೋ ದೇವರೇ, ನಾನೇ ಪ್ರೀತಿಸಿದ ಹುಡುಗಿಯನ್ನ ಯಾರೋ ಇನ್ನೊಬ್ಬರನ್ನ ಮದುವೆ ಆಗುವಂತ ಹೇಳುವಂತ ಒಂದು ಕಷ್ಟ ಇದೆಯಲ್ವಾ, ಅದು ಬಹುಶಃ ಇಷ್ಟು ಕಷ್ಟದ ಕೆಲಸ ಜಗತ್ತಲ್ಲಿ ಇನ್ನೊಂದಿಲ್ಲ. ಆದ್ರೆ ದೇವತೆಗಳಿಗೆ ಕೊಟ್ಟ ಮಾತನ್ನ ತಪ್ಪಿಸ್ಲಿಕ್ಕಿಲ್ಲ. ನಾವಾದ್ರೆ ಈಗ ಆಯ್ತಾಯ್ತು ಅಂತ ಹೇಳಿ ಕೊನೆಗೆ ಗುಟ್ಟಲ್ಲಿ ಇನ್ನೊಂದು ವಿಷಯ ಹೇಳಿ, ನೀನು ಅವ್ರ ದೇವತೆಗಳು ಬಂದಿರ್ತಾರೆ, ಆದ್ರೆ ನಾನು ಪಕ್ಕದಲ್ಲೇ ಇರ್ತೇನೆ, ನೀನು ನನ್ನನ್ನೇ ಮದುವೆ ಆಗು ಅಂತ ಹೀಗೇನೋ ಹೇಳ್ತಿದ್ವಿ ನಾವಾದ್ರೆ. ಆದ್ರೆ ಅವನು ಎಷ್ಟು ಪ್ರಾಮಾಣಿಕ ಅಂದ್ರೆ, ಆದ್ರೆ ಒಂದು ಪ್ರಶ್ನೆ ಕೇಳ್ತೇನೆ, ಅದು ಸರಿ, ನಾನು ದಮಯಂತಿಯ ಹತ್ರ ಈ ಸ್ವಯಂವರ ಆಗುವ ಮುನ್ನ ಹೋಗುದು ಹೇಗೆ? ಯಾಕಂದ್ರೆ ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಪ್ರವೇಶಕ್ಕೆ ಜಾಗ ಇರುವುದಿಲ್ಲ, ಅದು ಅವಳ ತುಂಬಾ ಪರ್ಸನಲ್ ಜಾಗ ಅದು. ನಾವ್ಯಾರೋ ಗಂಡಸರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇವ್ರು ನನ್ನನ್ನು ಕಳಿಸ್ಲಿಕ್ಕೆ ಆಗುದಿಲ್ಲ, ನಾನು ಆರಾಮಾಗಿರ್ತೇನೆ ಅಂತ ಅನ್ಕೊಂಡ. ಅವ್ರು ಹೇಳಿದ್ರು, ನೀನು ಅರಮನೆ ಒಳಗೆ ಹೋಗುವುದನ್ನ ದಮಯಂತಿ ಬಿಟ್ಟು ಯಾರೂ ನೋಡಲ್ಲ, ಯಾರಿಗೂ ನೀನು ಕಾಣಿಸಲ್ಲ, ನೀನು ಹೋಗಿ ಹೇಳಿ ಬಂದ್ರೆ ಸರಿ. ಇದು ಒಳ್ಳೆ ಪಜಿತಿ ಆಯ್ತಲ್ಲ. ವರವೂ ಕೆಲವೊಮ್ಮೆ ಶಾಪ ಆಗುತ್ತೆ ಅಂತ ಈಗಲೇ ಗೊತ್ತಾಗಿತ್ತು. ನಮ್ಗೆ ಹೀಗೊಂದು ವರ ಸಿಕ್ಕಿದ್ರೆ ಯಾರ್ಯಾರಿಗೆ ಗುದ್ದು ಬೇಕು ಅಂತಿತ್ತು, ಎಲ್ರಿಗೊಂದು ಹೋಗಿ ಗುದ್ದು ಬರ್ತಿತ್ತು, ಕಾಣದಂತೆ ಮಾಯವಾದನು ಅಂತ. ಆಯ್ತು, ಮಾತು ಕೊಟ್ಟದನ್ನೇನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಸೀದಾ ದಮಯಂತಿಯ ಸ್ವಯಂವರಕ್ಕೆ ಹೋದ. ಬೇಕು ಅಂತ ಎಲ್ಲರ ಮುಂದೆನೆ ಹೋಗ್ತಿರ್ತಾನೆ, ಆದ್ರೆ ಯಾರಿಗೂ ಗೊತ್ತಾಗಲ್ಲ. ಒಳ್ಳೆ ಸಿನಿಮಾ ಮಾಡ್ಬೋದು ಇದನ್ನು. ಮಾಡಿದ್ದಾರೆ, ನಳ ದಮಯಂತಿ ಅಂತ ಹಳೆ ತೆಲುಗಿನಲ್ಲೂ ಸಿನಿಮಾ ಇದೆ, ಕನ್ನಡದಲ್ಲೂ ಬಂದಿದೆ. ಆದ್ರೆ ಈ ಸ್ವಾರಸ್ಯಗಳನ್ನೆಲ್ಲ ಅವರು ಗಮನಿಸಿಲ್ಲ. ಅಂದ್ರೆ ವೇದವ್ಯಾಸರ ಅಷ್ಟು ಎಳೆಗಳನ್ನ ಕಥೆಗೆ ಏನ್ ಬೇಕಿತ್ತು ಅದೆಲ್ಲ ತಗೊಂಡ ಹಾಗೆ ಕಾಣಲ್ಲ ಅಲ್ಲಿ. ಇವನು ಬೇಕು ಅಂತ ಎಲ್ಲರಿಗೆ ಬಂದು ಗುದ್ದುವ ಹಾಗೆ ಏನ್ ಮಾಡಿದ್ರು ಅವ್ರಿಗೆ ಯಾರಿಗೂ ಏನು ಅನುಭವಕ್ಕೆ ಬರಲ್ಲ. ಇವನು ಬಂದದ್ದು ಹೋದದ್ದು ಏನು, ಯಾರಾದ್ರೂ ಹಿಡಿದಾಕ್ಲಿ ಅಂತ ಅವನು. ಕೊನೆಗೆ ಸೀದಾ ಅಂತಃಪುರದ ಒಳಗೂ ಹೋದ. ಅಲ್ಲಿ ತಂದೆ ತಾಯಿ ಎಲ್ಲರೂ ಇದ್ದಾರೆ. ಅವ್ರ ಮುಂದೆ ಹೋಗಿ ನಿಂತ, ನಾನು ಹೀಗೆ ಹಾಗೆ ಅಂತ. ಅವ್ರಿಗೆ ಯಾರಿಗೆ ಏನು ಹೇಳಿದ್ರು ಇವನ್ ಮಾತು ಕೇಳಿಸ್ತದೆ, ಇವನು ಕಾಣಿಸಲ್ಲ. ಕೊನೆಗೆ ದಮಯಂತಿಯ ಅಲಂಕಾರ ಮಾಡುವ ಕೋಣೆಯ ಹತ್ರ ಹೋಗ್ತಾನೆ. ಆಗ ಸಹಜವಾಗಿ ಅವಳಿಗೆ ಒಂದು ಫೀಲ್ ಆಗುತ್ತೆ,
ನನ್ನವರು ಯಾರೋ ಇಲ್ಲೇ ಇದ್ದಾರೆ. ಅದು ಸಿನಿಮಾದಲ್ಲಿ ತೋರಿಸೋದು ಏನು ಹೊಸ್ತಲ್ಲ. ಎಲ್ಲೋ ಪಾರ್ಕ್ ಬಂದಿರ್ತಾರೆ, ಅವನು ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾನೆ ಪಾರ್ಕಿನ ಗೋಡೆ ಹತ್ರ ಆಚೆ, ಇಲ್ಲೇ ಎಲ್ಲೋ ಯಾರು ನನ್ನವರಿದ್ದಾರೆ ಅಂತ ಅವಳಿಗೆ ಹುಡುಗು 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 ಅಂತ ಹಾರ್ಟ್ ಬೀಟ್ ಕೇಳುದು, ಎಲ್ಲ ಹಳೆ ಫೀಲಿಂಗ್. ಅದು ವೇದವ್ಯಾಸರು ಕೊಟ್ಟಾಗಿರೋದು. ಅವಳಿಗೆ ತುಂಬಾ ಅನಿಸುತ್ತೆ ಇಲ್ಲಿ ನನ್ನವ್ರು ಯಾರೋ ಇದ್ದಾರೆ. ತಕ್ಷಣವೇ ಆ ಗೆಳತಿಯರನ್ನೆಲ್ಲ ಕಳಿಸ್ತಾಳೆ. ಕಳಿಸಿ ನೋಡಿದ್ರೆ ಆಗ ಕಾಣಿಸ್ತಾನೆ ನೀವು ನಳ. ಅವನು ತನ್ನ ಬಗ್ಗೆ ಏನು ನೇರ ಹೇಳುವುದಿಲ್ಲ. ಫಸ್ಟು ನಿನಗೊಂದು ಸುದ್ದಿ ಹೇಳಲಿಕ್ಕೋಸ್ಕರ ಬಂದಿದ್ದೇನೆ. ನೀನು ದಮಯಂತಿ ಅಲ್ವಾ? ಹೌದು. ನಾನು ದೇವತೆಗಳ ದೂತ. ಈಗ ದೇವತೆಗಳ ಕೆಲಸಕ್ಕಾಗಿ ಬಂದಿದ್ದೇನೆ. ದೇವತೆಗಳಲ್ಲಿ ಇಂದ್ರ, ವರುಣ, ಅಗ್ನಿ, ಯಮ ಈ 4 ಜನ ನಿನ್ನನ್ನ ವಿವಾಹವಾಗುವುದಕ್ಕೆ ಬಯಸಿದ್ದಾರೆ. ಈ 4 ಜನರಲ್ಲಿ ಯಾರಾದ್ರೂ ಒಬ್ಬರನ್ನ ನೀನು ಮಾಲೆ ಹಾಕಿ ಅವರನ್ನ ಸ್ವಯಂವರದಲ್ಲಿ ಸ್ವೀಕರಿಸಬೇಕು ಅನ್ನೋದನ್ನ ಅವರು ನನಗೆ